ಹಾಯ್ ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಅಂಡ್ ದಿಸ್ ಇಸ್ ರಘುನಾಥ್. ನಾವು ಸಂಭವ್ ನೀಟ್ ಕನ್ನಡ ಸೀರೀಸಲ್ಲಿ ಈ ಹಿಂದೆ ಹ್ಯೂಮನ್ ಫಿಸಿಯಾಲಜಿ ಬಗ್ಗೆ ತಿಳ್ಕೊಳ್ತಾ ಇದ್ದೋ. ಇವತ್ತು ಕೂಡ ಅದರ ಮುಂದಿನ ಭಾಗ, ನೆಕ್ಸ್ಟ್ ಚಾಪ್ಟರ್ ಅಂದರೆ ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾನೇ ಸಿಂಪಲ್ ಆಗಿರೋ ಚಾಪ್ಟರ್ ನಿಮ್ಮ NCERT ಅಲ್ಲಿ. ಸೊ ಇದರಲ್ಲಿ ನಿಮಗೆ ಸಿಂಪಲ್ ಆಗಿರೋ ಕ್ವಶನ್ಸ್ಗಳು, ಮೀಡಿಯಂ ಲೆವೆಲ್ ಆಫ್ ಕ್ವಶನ್ಸ್ ಅಂತ ಏನು ಹೇಳ್ತೀವಿ, ಆ ಡಿಫಿಕಲ್ಟಿ ಲೆವೆಲ್ ಅಲ್ಲಿ ನಿಮ್ಮ ನೀಟ್ ಎಕ್ಸಾಮಿನೇಷನ್ಗೆ ಕೇಳ್ತಾರೆ. ಓಕೆನಾ? ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾವ್ಯಾವ ಟಾಪಿಕ್ ಅನ್ನ ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿದ್ದೀವಿ ಇವತ್ತು ಅಂತ ಹೇಳ್ಬಿಟ್ಟು. ಓಕೆನಾ? ಎಸ್, ದೇ ಆರ್ ಹಿಯರ್. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ರೀದಿಂಗ್ ಆಸ್ ವೆಲ್ ಆಸ್ ಸೆಲ್ಯುಲರ್ ರೆಸ್ಪಿರೇಷನ್. ಅದ್ರ ಜೊತೆಗೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಯಾವ್ಯಾವ ಪಾರ್ಟ್ಸ್ಗಳಿರುತ್ತೆ, ಅದು ಯಾವ ತರ ಬ್ರೀದಿಂಗ್ ಮೆಕ್ಯಾನಿಸಮ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಬ್ರೀದಿಂಗ್ ಮೆಕ್ಯಾನಿಸಮ್ ಅಂದರೆ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್. ನಾವು ಯಾವ ಥರ ಬ್ರೀದ್ ಮಾಡ್ತೀವಿ, ಡಯಾಫ್ರಾಮ್ ಯಾವ ಥರ ಅದು ಹೆಲ್ಪ್ ಮಾಡುತ್ತೆ, ಇಂಟರ್ಕೋಸ್ಟಲ್ ಮಸಲ್ಸ್ಗಳಂತ ಹೇಳಿದ್ರೇನು, ಅದು ಯಾವ ಥರ ಬ್ರೀದಿಂಗ್ಗೆ ಹೆಲ್ಪ್ ಮಾಡುತ್ತೆ, ಅದನ್ನು ತಿಳ್ಕೊಳ್ಳೋಣ. ಎಕ್ಸ್ಚೇಂಜ್ ಅಂಡ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್. ಸೊ ಯಾವ ಪ್ರಾಸೆಸ್ ಮುಖಾಂತರ ಅದು ಎಕ್ಸ್ಚೇಂಜ್ ಆಗುತ್ತೆ ಮತ್ತು ಟ್ರಾನ್ಸ್ಪೋರ್ಟ್ ಆಗುತ್ತೆ. ರೆಗ್ಯುಲೇಷನ್ ಆ್ಯಂಡ್ ಡಿಸಾರ್ಡರ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್. ತುಂಬಾ ಸಿಂಪಲ್ ಆಗಿರೋ ಟಾಪಿಕ್ ಇದೆ, ಯಾಕೆಂದರೆ ಎರಡು ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಬಿಟ್ಟಿದ್ದಾರೆ. ಅದನ್ನ ಒಂದು 3 ಡಿಸೀಸ್ಗಳು ಕೊಟ್ಟಿದ್ದಾರೆ, ಡಿಸಾರ್ಡರ್ಸ್ಗಳನ್ನ. ಸೊ ಅದ್ರ ಜೊತೆಗೆ ಎರಡು ತರದ ಕೆಮಿಕಲ್ ರೆಗ್ಯುಲೇಷನ್ ಮತ್ತೆ ನರ್ವಸ್ ಸಿಸ್ಟಮ್ ರೆಗ್ಯುಲೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಷ್ಟು ತಿಳ್ಕೊಂಡಾದ್ಮೇಲೆ ಎಂಟೈರ್ ಸಿನಾಪ್ಸಿಸ್ ಅನ್ನ, ಇಫ್ ಯು ಆರ್ ಏಬಲ್ ಟು ಕ್ರ್ಯಾಕ್ ಆಲ್ ದೀಸ್ ಕ್ವಶನ್ಸ್ ರಿಲೇಟೆಡ್ MCQs, ದಟ್ ಮೀನ್ಸ್ ಯು ಆರ್ ಏಬಲ್ ಟು ಕ್ರ್ಯಾಕ್ ದ ನೀಟ್. ಓಕೆನಾ? ಸೊ ಕೊನೆಯಲ್ಲಿ ಈ ಎಲ್ಲ MCQsಗಳನ್ನ ಅಟೆಂಡ್ ಮಾಡೋ ತನಕ ಸಿನಾಪ್ಸಿಸ್ ಅನ್ನ ಕಂಪ್ಲೀಟ್ ಆಗಿ ನೀವು ನೋಡಬೇಕಾಗುತ್ತೆ. ಓಕೆನಾ? ಸೊ ನೌ ದ ವೆರಿ ಫಸ್ಟ್ ಟಾಪಿಕ್ ಇಸ್ ಹಿಯರ್, ಬ್ರೀದಿಂಗ್ ಅಂಡ್ ಸೆಲ್ಯುಲರ್ ರೆಸ್ಪಿರೇಷನ್. ಯು ಆಲ್ ನೋ ದಟ್ ದಿಸ್ ಇಸ್ ವೆರಿ ಬೇಸಿಕ್ ಕ್ವಶನ್. ಹೌದಾ? ತುಂಬಾನೇ ಲೋಯರ್ ಕ್ಲಾಸಸ್ಗಳಿಂದ ನಾವು ತಿಳ್ಕೊಂಡಿರ್ತೀವಿ ಬ್ರೀದಿಂಗ್ ಅಂದ್ರೆ ಏನು, ಉಸಿರಾಟ ಅಂತ ಹೇಳಿದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ಬ್ರೀದಿಂಗ್ ಅಂತ ಹೇಳಿದ್ರೆ ಯು ಕ್ಯಾನ್ ಈಸಿಲಿ ಡಿಫೈನ್ ಇಟ್ in a different way. Intake of oxygen and gives out of carbon dioxide. Intake of oxygen and gives out of carbon dioxide. It is nothing but breathing. ಇದು ಫಿಸಿಕಲ್ ಪ್ರೋಸೆಸ್ ಆಗಿರುತ್ತೆ. ಓಕೆ? ಸೊ ಇಲ್ಲಿ ಬೇರೆ ತರ ಡಿಫೈನ್ ಮಾಡ್ತಾ ಹೋಗೋಣ. ದ ಪ್ರಾಸೆಸ್ ಆಫ್ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಫ್ರಮ್ ದ ಅಟ್ಮಾಸ್ಫಿಯರ್. Oxygen from the atmosphere with the carbon dioxide produced by the cells. Our cells are always producing carbon dioxide during catabolism. Or you can say anabolism. ಯಾವುದಾದ್ರೂ ಆಗಿರಲಿ, ಎರಡನ್ನು ಟೋಟಲ್ ಆಗಿ ಏನಂತ ಹೇಳ್ತೀವಿ ನಾವು, ಮೆಟಬಾಲಿಸಮ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಮೆಟಬಾಲಿಸಮ್ ಆಗುವಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದು ನಮಗೆ ಬೇಡದೇ ಇರತಕ್ಕಂಥ ಬೈ ಪ್ರಾಡಕ್ಟ್. ವಿ ಹ್ಯಾವ್ ಟು ಎಲಿಮಿನೇಟ್ ಇಟ್. ವಿ ಆರ್ ಎಲಿಮಿನೇಟಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ವಿತ್ ದ ಹೆಲ್ಪ್ ಆಫ್ ದ ಪ್ರಾಸೆಸ್ ಕಾಲ್ಡ್ ಬ್ರೀದಿಂಗ್. ಸೊ ಇದ್ರ ಮುಖಾಂತರ ಹೊರ ಹಾಕ್ತಾ ಇದ್ದೀವಿ. ಸೊ ನೆಕ್ಸ್ಟ್, ಸೆಲ್ಯುಲರ್ ರೆಸ್ಪಿರೇಷನ್ ಆಸ್ ದ ನೇಮ್ ಇಂಡಿಕೇಟ್ಸ್, ಇಟ್ ಅಕರ್ಸ್ ವಿತ್ ಇನ್ ದ ಸೆಲ್. ಸೆಲ್ನ ಒಳಭಾಗದಲ್ಲಿ ಆಗುತ್ತೆ. ಸೊ ನೀವು ಒಂದು ಈಕ್ವೇಶನ್ ಬರ್ದಿರ್ತೀರಾ, ಏನದು, ಏರೋಬಿಕ್ ಮತ್ತೆ ಅನೈರೋಬಿಕ್ ರೆಸ್ಪಿರೇಷನ್ ಅನ್ನ ಬರೆಯುವಾಗ ಗ್ಲೂಕೋಸ್, ಪೈರುವೇಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ ಅಂತ ಹೇಳ್ಬಿಟ್ಟು. ದೇರ್ ಯು ಕ್ಯಾನ್ ಅಬ್ಸರ್ವ್ ಗ್ಲೂಕೋಸ್ ಈಸ್ ಬ್ರೋಕನ್ ಡೌನ್ ಇನ್ ಟು 3 ಕಾರ್ಬನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಕಾಲ್ಡ್ ಪೈರುವಿಕ್ ಆಸಿಡ್ ವಿತ್ ಇನ್ ದ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ. ದೆನ್ ಒನ್ಸ್ ದ ಪೈರುವಿಕ್ ಆಸಿಡ್ ಎಂಟರ್ಸ್ ದ ಮೈಟೋಕಾಂಡ್ರಿಯಾ. So there, mitochondria ಒಳಭಾಗದಲ್ಲಿ that breaks down into carbon dioxide, water and energy. Energy will be producing in the form of ATP. So ಅದನ್ನ energy currency of our cell ಅಂತ ಹೇಳ್ತೀವಿ. So ಹಾಗಾಗಿ is the process breaking down of glucose. Glucose breakdown ಆಗ್ತಾ ಇರೋದು to produce the energy which is then used by the cells to carry out all the necessary functions. ಫಂಕ್ಷನ್ಸ್ಗಳನ್ನ ಕ್ಯಾರಿ ಔಟ್ ಮಾಡುತ್ತೆ ಆ ಎನರ್ಜಿಯನ್ನ ಯುಟಿಲೈಸ್ ಮಾಡಿಕೊಂಡು. ಇದಕ್ಕೆ ಸೆಲ್ಯುಲರ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಈಗ ನಮಗೆ ಗೊತ್ತಾಗಬೇಕಾಗಿರೋದು, ಈಗ ಬ್ರೀದಿಂಗ್ ಮಾಡ್ತಾ ಇದೀವಿ ನಾವು. ವೈಲ್ ವಿ ಆರ್ ಬ್ರೀದಿಂಗ್, ಸೊ ಆರ್ ವಿ ಟೇಕಿಂಗ್ ಓನ್ಲಿ ಆಕ್ಸಿಜನ್ ಆರ್ ಡಿಫರೆಂಟ್ ಗ್ಯಾಸಸ್ ಆಸ್ ವೆಲ್? ನಾವು ಆಕ್ಸಿಜನ್ ಮಾತ್ರ ತೆಗೆದುಕೊಳ್ತೀವ ಅಥವಾ ಬೇರೆ ಬೇರೆ ಗ್ಯಾಸಸ್ಗಳನ್ನು ತೆಗೆದುಕೊಳ್ತೀವ? ಸೊ ರಿಮೆಂಬರ್ ದಟ್ ದೀಸ್ ಆರ್ ದ ಕಾಂಪೋಸಿಷನ್ ಆಫ್ ಬ್ರೀದಿಂಗ್ ಏರ್. ನಾವು ಬ್ರೀದ್ ಮಾಡುವಾಗ ಯಾವ ಗಾಳಿಯನ್ನ ಅಂದ್ರೆ ಯಾವ ಗ್ಯಾಸಸ್ ಅನ್ನ ತೆಗೆದುಕೊಳ್ತೀವಿ ಅಂತ ಗೊತ್ತಿರಬೇಕು. ಕಾಂಪೋಸಿಷನ್ ಆಫ್ ಬ್ರೀದಿಂಗ್ ಏರ್. ಓಕೆ, ಬ್ರೀದಿಂಗ್ ಏರ್, ಯು ನೋ ದಟ್. ಸೊ ಏರ್ ಇಸ್ ಅ ಮಿಕ್ಸ್ಚರ್ ಆಫ್ ಡಿಫರೆಂಟ್ ಗ್ಯಾಸಸ್. ಬೇಕಾದಷ್ಟು ಗ್ಯಾಸಸ್ಗಳಿರುತ್ತೆ ಅದರಲ್ಲಿ. ಸೊ ಆದರೆ ಮೇನ್ ಆಗಿ ನಮಗೆ ಗೊತ್ತಿರೋದೇನು, ನೈಟ್ರೋಜನ್ ಇರುತ್ತೆ, 78%, 21% ಆಕ್ಸಿಜನ್ ಇರುತ್ತೆ. ರೆಸ್ಟ್ ಆಫ್ ದಟ್ ಮೆನಿ ಆರ್ಗ್ಯಾನಿಕ್, ವಾಟ್ ಆರ್ ದೋಸ್,
ಆರ್ಗನ್, ನಿಯಾನ್, ಕ್ರೆಪ್ಟಾನ್ ಅಂತ ಏನೇನು ಹೇಳ್ತಾ ಹೋಗ್ತೀವಿ, ನೋಬಲ್ ಗ್ಯಾಸಸ್ಗಳಿರುತ್ತೆ. ಸೊ ಇದೆಲ್ಲ ಗ್ಯಾಸಸ್ಗಳಲ್ಲಿ ಇರುತ್ತೆ. ಬಟ್ ನಾವು ರೆಸ್ಪೈರ್ ಮಾಡುವಾಗ ರಿಮೆಂಬರ್ ದಿಸ್, ನೈಟ್ರೋಜನ್, ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ವಿ ಆರ್ ಕನ್ಸಿಡರಿಂಗ್ ರೈಟ್ ನೌ. ಸೊ ಇವು ಮೂರನ್ನ ಕನ್ಸಿಡರ್ ಮಾಡೋಣ. ಓಕೆ, ಸೊ ಕನ್ಸಿಡರಿಂಗ್ ದಟ್ ವೈಲ್ ವಿ ಆರ್ ಬ್ರೀದಿಂಗ್ ಮೀನ್ಸ್ ನಾವು ಉಸಿರಾಡುವಾಗ ಬ್ರೀದ್ ಇನ್ ಅಂತ ಹೇಳ್ತೀನಿ, ಬ್ರೀದ್ ಔಟ್, breathe out. You must know the difference in between them. We used to call them as inspiration and expiration, and also inhalation and exhalation. ಇದೆಲ್ಲ ಒಂದೇ ಮೀನಿಂಗ್ ಅನ್ನ ಕೊಡುತ್ತೆ. ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಇಂಟೇಕ್ ಆಫ್ ಆಕ್ಸಿಜನ್, ಇಂಟೇಕ್ ಆಫ್ ಏರ್. ಸೊ ಇಲ್ಲಿ ಎಕ್ಸ್ಪಿರೇಷನ್ ಅಂತ ಹೇಳಿದ್ರೆ ಬ್ರೀದ್ ಔಟ್. ಸೊ ಅಲ್ಲಿ ಗಾಳಿನ ಹೊರಗಡೆ ಹಾಕ್ತಾ ಇದ್ದೀವಿ. ಸೊ ಎಷ್ಟು ಪರ್ಸೆಂಟ್ ಆಫ್ ನೈಟ್ರೋಜನ್ ಅನ್ನು ನಾವು ತೆಗೆದುಕೊಳ್ತೀವಿ ಮತ್ತೆ ಹೊರಗಡೆ ಹಾಕ್ತೀವಿ. ಸೊ ರಿಮೆಂಬರ್ ದಟ್ ವಿ ಆರ್ ನಿಯರ್ಲಿ ಟೇಕಿಂಗ್ 80%, approximately 80% of oxygen we are taking, and nearly approximately we are breathing out 80% of nitrogen. ಅಂದ್ರೆ ತೆಗೆದುಕೊಂತೀವಿ, ಹೊರಗಡೆ ಹಾಕ್ಬಿಡ್ತೀವಿ. ಅದರ ಅರ್ಥ ಏನಿರ್ಬೋದು, ಅವರ್ ಲಂಗ್ಸ್ alveoli are specialized to take up the oxygen and gives out the carbon dioxide, not any other gases. ಕೆಲವು ಸಲ ಬೇರೆ ಗ್ಯಾಸಸ್ಗಳು ಇದ್ರೂ ಕೂಡ ಏನಾಗುತ್ತೆ, ಸೊ ನಿಮಗೆ ಗೊತ್ತಿರುತ್ತೆ ಸಫೋಕೇಶನ್ ಆಗೋ ಚಾನ್ಸಸ್ಗಳೆಲ್ಲ ಆಗೋದಿಲ್ಲ. ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ಗಳು ಬೇರೆ ಬೇರೆ ಗ್ಯಾಸಸ್ಗಳಿಗೆ ರೆಸಿಸ್ಟೆಂಟ್ ಅನ್ನು ಪ್ರೊವೈಡ್ ಮಾಡೋ ಕೆಪಾಸಿಟಿನ ಹೊಂದಿರುತ್ತೆ. ಸೊ ಎನಿಯೋ, ಸೊ ಅದಕ್ಕೆ ನಾವು ಹಿಟ್ ಅಂತೆಲ್ಲ ಹೇಳ್ತೀವಿ ನೋಡಿ ಜಿರಳೆಗಳಿಗೆ. ಸೊ ಆ ಗ್ಯಾಸ್ ಆ ಪ್ರಾಣಿಗಳಿಗೆ ಆಗದೆ ಇರ್ತಕ್ಕಂಥದ್ದು. ಓಕೆ, ಅಂದ್ರೆ ಅದು ಬ್ಲಾಕ್ ಮಾಡುತ್ತೆ ರೆಸ್ಪಿರೇಷನ್ ಅನ್ನ. ಯು ಕ್ಯಾನ್ ಅಬ್ಸರ್ವ್. ನೆಕ್ಸ್ಟ್, ವಿ ಆರ್ ಟೇಕಿಂಗ್ ನಿಯರ್ಲಿ 20% ಆಫ್ ಆಕ್ಸಿಜನ್, ಅಪ್ರಾಕ್ಸಿಮೇಟ್ಲಿ 20% ಆಫ್ ಆಕ್ಸಿಜನ್ ನ ತೆಗೆದುಕೊಂತೀವಿ ಅಂತ ಹೇಳಿದ್ರೆ ವಿ ಆರ್ ಬ್ರೀದಿಂಗ್ ಔಟ್ 16% ಆಫ್ ಆಕ್ಸಿಜನ್. ಅಂದ್ರೆ 4% ಅನ್ನ ಮಾತ್ರ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಇನ್ನು ಉಳಿದಾಗೆ ವಿ ಆರ್ ಟೇಕಿಂಗ್ 0.04% ಆಫ್ ಅಪ್ರಾಕ್ಸಿಮೇಟ್ಲಿ ಸೊ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಿ ಆರ್ ಎಲಿಮಿನೇಟಿಂಗ್ ನಿಯರ್ಲಿ 4%. ಸೊ ಇದೊಂದು ಮಾತ್ರ ಇನ್ವರ್ಸ್ ಆಗಿ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ನಾವು ತೆಗೆದುಕೊಳ್ತಾ ಇರೋದು ಕಡಿಮೆ ಕಾರ್ಬನ್ ಡೈಆಕ್ಸೈಡ್ ಇದ್ದೇ ಇರುತ್ತೆ ಆಗೊಂದು ಗಾಳಿಯಲ್ಲಿ, ಆದರೆ ಹೊರಗಡೆ ಹಾಕುವಾಗ ಇದೇನಾಗಿರುತ್ತೆ, ತುಂಬಾನೇ ಜಾಸ್ತಿ ಇರುತ್ತೆ. ಬಿಕಾಸ್ ದಿಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ by our body during the metabolism process. ಈ ರೆಸ್ಪಿರೇಷನ್ ಆಗುವಾಗ, ಅದಕ್ಕೆ ರೆಸ್ಪಿರೇಷನ್ ಅನ್ನೋದು ಇಟ್ಸ್ ಎ ಕಂಬಷನ್ ಪ್ರೋಸೆಸ್, ದಹಿಸುವುದು ಅಂತ ಹೇಳ್ತೀವಿ. ವೇರ್ ದ ಫುಡ್ ಈಸ್ ಗೋನಾ ಕಂಬಸ್ಟ್ ಟು ರಿಲೀಸ್ ದ ಎನರ್ಜಿ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಯಾವುದೇ ವಸ್ತುಗಳನ್ನ ನೀವು ದಹಿಸಿದ್ರೆ ಅಂತ ಹೇಳಿದ್ರೆ, ಅದನ್ನ ಬರ್ನ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ, ಜೊತೆಗೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದನ್ನೇ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಲ್ವಾ ನಾವು. ಸೊ ಈ ಪ್ರೋಸೆಸ್ ಗೊತ್ತಿರಬೇಕು ನಿಮಗೆ, ಎಷ್ಟು ಕಾಂಪೋಸಿಷನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ವಿ ಆರ್ ಜಸ್ಟ್ ಯುಟಿಲೈಸಿಂಗ್ 4% ಆಫ್ ಆಕ್ಸಿಜನ್ ಅಂಡ್ ವಿ ಆರ್ ರಿಲೀಸಿಂಗ್ ಔಟ್ 4% ಆಫ್ ವಾಟ್ ಇಸ್ ದಟ್, ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ದಟ್ ಈಸ್ ಕಾಲ್ಡ್ ಬ್ರೀದಿಂಗ್. When it comes to respiratory system of different organisms, ಫಸ್ಟ್ ಮತ್ತೆ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲೇ ಕೊಟ್ಬಿಟ್ಟಿದ್ದಾರೆ, ಅದು ಗೊತ್ತಿರಬೇಕು. ಸೊ ಡಿಫರೆಂಟ್ ಆರ್ಗ್ಯಾನಿಸಮ್ಸ್ ರೆಸ್ಪೈರ್ ಇನ್ ಡಿಫರೆಂಟ್ ವೇ, ಬೇರೆ ಬೇರೆ ತರ ರೆಸ್ಪೈರ್ ಮಾಡುತ್ತೆ. ದೇ ಯೂಸ್ ಡಿಫರೆಂಟ್ ರೆಸ್ಪಿರೇಟರಿ ಆರ್ಗನ್ಸ್ ಆಸ್ ವೆಲ್, ಬೇರೆ ಬೇರೆ ಆರ್ಗನ್ಸ್ ಗಳನ್ನು ಕೂಡ ಅದು ಯುಟಿಲೈಸ್ ಮಾಡಿಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ವೆನ್ ಇಟ್ ಕಮ್ಸ್ ಟು ಅಕ್ವಾಟಿಕ್ ಅನಿಮಲ್ಸ್ like fishes or any other aquatic animals, they used to respire by using ಗಿಲ್ಸ್ ಗಳನ್ನ ಯೂಸ್ ಮಾಡ್ಕೊಳುತ್ತೆ. ಹೈಲಿ ಬ್ರಾಂಚ್ಡ್ ಅಂಡ್ ಆಲ್ಸೋ ವ್ಯಾಸ್ಕುಲರೈಸ್ಡ್ ಅಂತ ಹೇಳ್ತೀವಿ. ವ್ಯಾಸ್ಕುಲರೈಸ್ಡ್ ಅಂತ ಹೇಳಿದ್ರೆ ಅಲ್ಲಿ ಆ ಒಂದು ಬ್ರಾಂಚಸ್ ಗಳಲ್ಲಿ ಏನಾಗಿರುತ್ತೆ, ಸೊ ಬ್ಲಡ್ ಸಪ್ಲೈ ಆಗ್ತಾ ಇರುತ್ತೆ, ಡಿಫ್ಯೂಷನ್ ಮುಖಾಂತರ ಡೈರೆಕ್ಟ್ ಆಗಿ ಅಲ್ಲಿ ಸೊ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಫ್ರಮ್ ದ ವಾಟರ್ ದೇ ಆರ್ ಏಬಲ್ ಟು ಟೇಕ್ ಅಪ್ ದ ಡಿಸಾಲ್ವ್ಡ್ ಆಕ್ಸಿಜನ್, ರೈಟ್. ಸೊ ಅದೇ ತರ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ಗಳು ಯಾವ ತರ ರೆಸ್ಪೈರ್ ಮಾಡುತ್ತೆ, ವಾಟ್ ಆರ್ ದ ರೆಸ್ಪಿರೇಟರಿ ಆರ್ಗನ್ಸ್ ಆರ್ ಸಿಸ್ಟಮ್ ಪ್ರೆಸೆಂಟ್ ಇನ್ ದೇಮ್. So observe here, organisms I have given. So amoeba, amoeba ಒಂದನ್ನ ತೆಗೆದುಕೊಂಡಿದ್ದೀನಿ. When it comes to most of the unicellular organisms, they respire through the plasma membrane, right? So by the simple process called diffusion. So plasma membrane ಅಂತ ಹೇಳಿದ್ರೆ outermost covering layer of all living organisms. ಸೆಲ್ ವಾಲ್ ಅನ್ನೋದು ಕೆಲವು ಆರ್ಗ್ಯಾನಿಸಮ್ಸ್ ಗಳಲ್ಲಿ ಮಾತ್ರ ಇರುತ್ತೆ, ಆದರೆ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ ಅನ್ನೋದು ಎಲ್ಲ ಆರ್ಗ್ಯಾನಿಸಮ್ಸ್ ಗಳ ಸೆಲ್ಗಳಲ್ಲಿ ಇರುತ್ತೆ. ಸೊ ಹಾಗಾಗಿ ಅಮೀಬಾ ಆರ್ ಮೋಸ್ಟ್ ಆಫ್ ದ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆರ್ ರೆಸ್ಪೈರಿಂಗ್ ಥ್ರೂ ದ ಪ್ರೋಸೆಸ್ ಕಾಲ್ಡ್ ಡಿಫ್ಯೂಷನ್. ಅದು ಡಿಫ್ಯೂಷನ್ ಮುಖಾಂತರ ರೆಸ್ಪೈರ್ ಮಾಡ್ತಾ ಇರುತ್ತೆ. ಇಟ್ಸ್ ಅ ಸಿಂಪಲ್ ಪ್ರೋಸೆಸ್ ವೇರ್ ದ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್.
ಓಕೆ, ಸಾಂದ್ರತೆ ಅಂತ ಏನು ಹೇಳ್ತೀವಿ, ಹೈಯರ್ ಇಂದ ಲೋಯರ್ಗೆ ಅದು ಮೂವ್ ಆಗ್ತಾ ಇರುತ್ತೆ. ಸೊ ವಿತೌಟ್ ಎನಿ ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ, ಯಾವುದೇ ತರ ಎನರ್ಜಿ ಬೇಕಾಗಲ್ಲ. ಸೊ ಅದನ್ನ ನಾವು ಪ್ಯಾಸಿವ್ ಮೂವ್ಮೆಂಟ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್, ವೆನ್ ಇಟ್ ಕಮ್ಸ್ ಟು ಫ್ಯೂ ಲೋಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಓಕೆ, ಕೆಲವು ಅದರಲ್ಲಿ ವರ್ಟಿಬ್ರೇಟ್ಸ್ ಇರ್ಬೋದು, ಇನ್ವರ್ಟಿಬ್ರೇಟ್ಸ್ ಕೂಡ ಇರ್ಬೋದು. ಅರ್ಥ್ವರ್ಮ್ಸ್, ಲೀಚ್ ಮತ್ತೆ ಫ್ರಾಕ್ಸ್ಗಳೇನಿದೆ, ದೇ ರೆಸ್ಪೈರ್ ಥ್ರೂ ದ ಬಾಡಿ ಸರ್ಫೇಸ್ ಆರ್ ಯು ಕ್ಯಾನ್ ಸೇ ದ ಸ್ಕಿನ್ ಮುಖಾಂತರ ರೆಸ್ಪೈರ್ ಮಾಡುತ್ತೆ. ರಿಮೆಂಬರ್ ದಿಸ್, ಇಫ್ ದೇ ಆರ್ ರೆಸ್ಪೈರಿಂಗ್ ಥ್ರೂ ದ ಸ್ಕಿನ್, ವಿ ಯೂಸ್ ಟು ಕಾಲ್ ದೆಮ್ ಆಸ್ ಕ್ಯುಟೇನಿಯಸ್ ರೆಸ್ಪಿರೇಷನ್. ಸೊ ಅವುಗಳಿಗೆ ನಾವು ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಕ್ಯುಟೇನಿಯಸ್ respiration. See, cuticle in the sense outermost layer, thin layer. Frog ಅದು ಕೂಡ ಈ ಬಕಲ್ ಕ್ಯಾವಿಟಿ ಮುಖಾಂತರ, ಬುಕ್ ಲಂಗ್ಸ್ ಮುಖಾಂತರ, ಸೊ ಜೊತೆಗೆ ಲಂಗ್ಸ್ ಮುಖಾಂತರ, ಫ್ರಾಗ್ಸ್ಗಳು ಲಂಗ್ಸ್ ಮುಖಾಂತರ ಕೂಡ ರೆಸ್ಪೈರ್ ಮಾಡುತ್ತೆ. ಅಂಡ್ ಆಲ್ಸೋ ದೇರ್ ಬಾಡಿ ಸರ್ಫೇಸ್ ಇಸ್ ಆಲ್ವೇಸ್ ವೆಟ್, ಮಾಯ್ಸ್ಟ್, ಬಿಕಾಸ್ ಟು ಫೆಸಿಲಿಟೇಟ್ ದ ರೆಸ್ಪಿರೇಷನ್ ಆರ್ ಇಟ್ ಮೈ ದ ಮೂವಿಂಗ್ ಔಟ್ ಅಂಡ್ ಇನ್ ಔಟ್ ಆಫ್ ದ ಗ್ಯಾಸಸ್. ಸೊ ಹೊರಗಡೆ ಹೋಗ್ಲಿಕ್ಕೆ ಮತ್ತೆ ಹೊರಗಡೆ ಬರಲಿಕ್ಕೆ ಗ್ಯಾಸಸ್ಗಳು ಅದು ಹೆಲ್ಪ್ ಮಾಡುತ್ತೆ. ಅದು ಕ್ಯುಟೇನಿಯಸ್ ರೆಸ್ಪಿರೇಷನ್ ಆಗಿರುತ್ತೆ. ಅಂಡ್ ಇನ್ಸೆಕ್ಟ್ಸ್, ಯು ನೋ ದಟ್ ದೇ ಆರ್ ಯೂಸಿಂಗ್ tracheal tubes and they have some number of openings. They are called spiracles. ಅವುಗಳಿಗೆ ನಾವು ಸ್ಪೈರಕಲ್ಸ್ ಅಂತ ಹೇಳ್ತೀವಿ. ಸೊ ನಿಮಗೆ ಗೊತ್ತಿರುತ್ತೆ, ಕಾಕ್ರೋಚ್ ಬಗ್ಗೆ ಈ ಹಿಂದೆ ತಿಳ್ಕೊಂಡು ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ದೀರಾ, ಸರ್ ಈಗ ಅನಿಮಲ್ ಟಿಶ್ಯೂಸ್ ಒಂದು ಕಾನ್ಸೆಪ್ಟ್ ಆದ್ರೆ ಕಾಕ್ರೋಚ್ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅರ್ಥ್ವರ್ಮ್ಸ್ ಮತ್ತೆ ಫ್ರಾಗ್ ಅಂತ. ನಿಮ್ಮ ನೀಟ್ ಎಕ್ಸಾಮಿನೇಷನ್ ಸಿಲೆಬಸ್ ಅಲ್ಲಿ ಫ್ರಾಗ್ಸ್ ಮತ್ತೆ ಅರ್ಥ್ವರ್ಮ್ ಏನಿದೆ ಅದಕ್ಕೆ ತುಂಬಾ ಸ್ಕೋಪ್ ಇಲ್ಲ. ಸೊ ಕಾಕ್ರೋಚ್ ಅನ್ನ ತುಂಬಾನೇ ಕೇಳ್ತಾರೆ ನಿಮ್ಮ ಎಕ್ಸಾಮಿನೇಷನ್, ಅದನ್ನ ಮಾತ್ರ ಫೋಕಸ್ ಮಾಡಿ. ಸೊ ಅಲ್ಲಿ ತಿಳ್ಕೊಬೇಕಾದ್ರೆ ನಾವು ಹೇಳಿದ್ದು ಸ್ಪೈರಕಲ್ಸ್. ಓಕೆ, ದೀಸ್ ಆರ್ ದ ಓಪನಿಂಗ್ಸ್ ಆಫ್ ದ ಲ್ಯಾಂಜಿಟ್ಯೂಡಿನಲ್ ಟ್ರೇಕಿಯಲ್ ಟ್ಯೂಬ್ಸ್. Through that, the air or oxygen is directly entered to their body. ಬಾಡಿಗೆ ಡೈರೆಕ್ಟ್ ಆಗಿ ಎಂಟರ್ ಆಗುತ್ತೆ. ಅದ್ರ ಮುಖಾಂತರ ಏನಾಗುತ್ತೆ, ಅದು ಡೈರೆಕ್ಟ್ ಆಗಿ ಉಸಿರಾಟವನ್ನ ಮಾಡುತ್ತೆ. ಅಂದ್ರೆ ಡೈರೆಕ್ಟ್ ಸಪ್ಲೈ ಇರುತ್ತೆ ಅಲ್ಲಿ, ಯಾವುದೇ ತರ ಬ್ಲಡ್ ವೆಸಲ್ಸ್ಗಳಿರಲ್ಲ. ಡಿಫ್ಯೂಷನ್ ಮುಖಾಂತರ ಡೈರೆಕ್ಟ್ ಆಗಿ ಕ್ಯಾವಿಟಿಗೆ ಹೋಗುತ್ತೆ, ಹಿಮೋಸೀಲ್ ಅಂತ ಹೇಳ್ಬಿಟ್ಟು ಸ್ಪೈರಕಲ್ಸ್. ವೆನ್ ಇಟ್ ಕಮ್ಸ್ ಟು ಅಕ್ವಾಟಿಕ್ ಅನಿಮಲ್ಸ್, ಸೊ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಜಲಚರ ಪ್ರಾಣಿಗಳು. ಸೊ ಅಂದ್ರೆ ಇಲ್ಲಿ ಯಾವುದು ಫಿಶಸ್ಗಳಾಗಿರ್ಬೋದು ಅಥವಾ ಬೇರೆ ತರ ಆರ್ಗ್ಯಾನಿಸಮ್ಸ್ಗಳಾಗಿರ್ಬೋದು. ಕೆಲವು ಟ್ಯೂಬ್ ಫೀಟ್ಗಳಂತ ಯೂಸ್ ಮಾಡುತ್ತೆ, ಎಕೈನೋಡರ್ಮೇಟಗಳಲ್ಲಿ ನೀವು ನೋಡಿರ್ತೀರಾ. ಸೊ ಮಸಲ್ ಫುಟ್ ಅದು ಬೇರೆ ತರ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಅಕ್ವಾಟಿಕ್ ಅನಿಮಲ್ಸ್ ಜಸ್ಟ್ ಲೈಕ್ ಅ ಫಿಶಸ್, ದೇ ಆರ್ ರೆಸ್ಪೈರಿಂಗ್ ಥ್ರೂ ದ ಅನದರ್ ಇಂಪಾರ್ಟೆಂಟ್ ಆರ್ಗನ್ ಕಾಲ್ಡ್ ಗಿಲ್ಸ್ ಅಂತ. ಸಚ್ ಟೈಪ್ ಆಫ್ ರೆಸ್ಪಿರೇಷನ್ ವೇರ್ ದ ಬ್ರೀದಿಂಗ್ takes place with the help of gills, they are called branchial respiration anta heltivi. Next, when it comes to the terrestrial organisms like amphibians, reptiles, birds and mammals. So amphibians, frog kuda serkolutte. Nenpirli, frogs are able to respire through the skin as well as the lungs. Okay, but when they are in larval stage, ಅದು ಲಾರ್ವಲ್ ಸ್ಟೇಜ್ ಅಲ್ಲಿ ಇದ್ದಾಗ, ವೆನ್ ದೇ ಆರ್ ಇನ್ ವಾಟರ್ ದೇ ಆರ್ ಏಬಲ್ ಟು ರೆಸ್ಪೈರ್ ಥ್ರೂ ದ ಗಿಲ್ಸ್. ಓಕೆ, ಸೊ ಹಾಗಾಗಿ ಆಂಫಿಬಿಯನ್ಸ್ ಅಲ್ಲೂ ಕೂಡ ಲಂಗ್ಸ್ ಡೆವಲಪ್ ಆಗಿರುತ್ತೆ. ಇನ್ ರೆಪ್ಟೈಲ್ಸ್ ಯು ನೋ ದಟ್, ಅಂಡ್ ದ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್, ವಾರ್ಮ್ ಬ್ಲಡೆಡ್ ಇವೆರಡೂ ಕೂಡ. ಸೊ ಇಲ್ಲಿ ನಾವು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಯಾವ್ದ್ರ ಮುಖಾಂತರ ಆಗುತ್ತೆ, ಲಂಗ್ಸ್ ಮುಖಾಂತರ ಆಗುತ್ತೆ. ಸಚ್ ಟೈಪ್ ಆಫ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಥ್ರೂ ದ ಲಂಗ್ಸ್. ವಿ ಯೂಸ್ ಟು ಕಾಲ್ ದೆಮ್ ಆಸ್ ಪಲ್ಮೋನರಿ ರೆಸ್ಪಿರೇಷನ್ ಅಂತ ಹೇಳ್ತೀವಿ. Pulmonary respiration. Remember all these things: cutaneous respiration, branchial respiration, pulmonary respiration. Cutaneous, that takes place through the body surface or the skin. Branchial respiration takes place through the gills. And finally, pulmonary respiration, that takes place by using the lungs. So these are the different types of respiratory system present in different organisms. ಬೇರೆ ಬೇರೆ ಜೀವಿಗಳಲ್ಲಿ ಅವುಗಳ ಹ್ಯಾಬಿಟ್ಯಾಟ್ಗೆ ತಕ್ಕಂತೆ ಏನಾಗಿರುತ್ತೆ, ರೆಸ್ಪಿರೇಟರಿ ಆರ್ಗನ್ಸ್ಗಳು ಮೋಡಿಫೈ ಆಗಿರುತ್ತೆ. ಅದನ್ನ ಯುಟಿಲೈಸ್ ಮಾಡ್ಕೊಂಡು ಅದು ರೆಸ್ಪೈರ್ ಮಾಡುತ್ತೆ. ಅಂಡರ್ಸ್ಟುಡ್? ಎಸ್, ಐ ಗೆಸ್. ನೌ, ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ದ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್, ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಈ ರೆಸ್ಪಿರೇಷನ್ ಅಲ್ಲಿ ಯಾವ ತರ ಸ್ಟೆಪ್ಸ್ಗಳಿದೆ ಅಂತ ತಿಳ್ಕೋಣ. ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ರೆಸ್ಪಿರೇಷನ್: ಹೌ ವಿ ಆರ್ ಟೇಕಿಂಗ್ ದ ಆಕ್ಸಿಜನ್ ಅಂಡ್ ಗಿವಿಂಗ್ ಔಟ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್, ಹೇಗೆ ಅದು ಹೊರಗಡೆ ಆಗ್ತಾ ಇದ್ದೀವಿ, ಎಲ್ಲಿಂದ ತೆಗೆದುಕೊಳ್ತಾ ಇದ್ದೀವಿ, ಹೇಗೆ ಡಿಫ್ಯೂಸ್ ಆಗುತ್ತೆ, ಇದನ್ನೆಲ್ಲ ತಿಳ್ಕೊಬೇಕು. ದೇರ್ ಆರ್ 5 ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ ರೆಸ್ಪಿರೇಷನ್. ರಿಮೆಂಬರ್ ಆಲ್ ದೀಸ್ 5 steps here. The first one is pulmonary ventilation. So what's that mean? Pulmonary ventilation. Pulmo, that indicates the lungs. Lungs ಅನ್ನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ
taking oxygen into our lungs and gives out of carbon dioxide from our lungs to the atmosphere. ಹೊರಗಡೆ ಹಾಕೋದು ಅಂತ ಅರ್ಥ. And just observe this particular part where I am writing. This is the nasal chamber and this is the mouth cavity, and they are joining together. This particular portion is called larynx or pharynx, the common passage where the food and air travel. Okay, ಅಲ್ಲಿ travel ಆಗುತ್ತೆ. So that means we are taking oxygen and gives out of carbon dioxide. So these processes are called inspiration and expiration. This is nothing but inspiration and expiration. Expiration. So this process is called pulmonary ventilation. Ventilation anta ಹೇಳಿದ್ರೆ ಗಾಳಿ ಆಡುವ ಜಾಗ ಅದು. So where we are exchanging the gases with the atmosphere through this particular portion, right? So intake of oxygen gives out of carbon dioxide. So by using the lungs as well as that nasal chamber nose is made for respiration. Okay, idu respiration ge hagirodu, mouth alla. Mouth is made for digestion process. ನಾವು ಎಷ್ಟೋ ಸಲ ಬಾಯಲ್ಲಿ ಉಸಿರಾಡ್ತೀವಿ. ಸೊ ಯಾಕೆ ಮೂಗಲ್ಲೇ ಉಸಿರಾಡಬೇಕು ಅಂತ ಹೇಳಿದ್ರೆ, ಯು ನೋ ದಟ್ ನೇಸಲ್ ಕ್ಯಾವಿಟಿ ಅಂತ ಏನಿದೆ, ದಟ್ ಇಸ್ ಲೈನ್ಡ್ ಬೈ ದ ಎಪಿಥೀಲಿಯಂ, mucus secreting epithelium, that prevents the entry of dust particle as well as the insect, any other foreign particles. ಅಲ್ಲಿ ಚಿಕ್ಕದಾಗಿ ಫೈನ್ ಹೇರ್ ಇರುತ್ತೆ. Okay, those hair responsible for trapping small microorganism as well as the particles. Okay, so ಹಾಗಾಗಿ ನಾವು ಮೂಗಿನ ಮುಖಾಂತರವೇ ಉಸಿರಾಡಬೇಕು. ಫಿಲ್ಟರ್ ಇರುತ್ತೆ ಇಲ್ಲೊಂದು. ಬಾಯ ಮುಖಾಂತರ ಉಸಿರಾಡ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ಸಲೈವಾ ಇದೆ, ಲೈಸೋಸೈಮ್ ಇದೆ, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಬಟ್ so this is made for breathing. So pulmonary ventilation is being happening here. Next, external respiration and internal respiration ಎರಡು ಕೂಡ ಇಲ್ಲಿದೆ. External respiration that takes place between the alveoli and the blood capillaries near the lungs. Lungs na ಒಳಭಾಗದಲ್ಲಿ, each lung having nearly about 300 millions of functional unit of respiration called alveoli. ಆಲ್ವಿಯೋಲೈಗಳಿರುತ್ತೆ. ಈ ಆಲ್ವಿಯೋಲೈಗಳ ಏನ್ ಮಾಡುತ್ತೆ, ದೇ ಆರ್ ದ ಸೈಟ್ ಆಫ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಕನ್ಸಿಡರಿಂಗ್. ಸೊ ದೀಸ್ ಆರ್ ದ ಆಲ್ವಿಯೋಲೈ. ಇದನ್ನ ಆಲ್ವಿಯೋಲೈ ಅಂತ ಕನ್ಸಿಡರ್ ಮಾಡಿದ್ರೆ there are many alveoli. How our lungs are specialized for the respiration or to exchange of the gases ಅಂತ ಕೇಳಿದಾಗ ಯಾವ ತರ ಎಫಿಷಿಯಂಟ್ ಆಗಿದೆ ಅಂತ ಹೇಳಿದ್ರೆ, our lungs are having large number of alveoli. ಜಾಸ್ತಿ ಆಲ್ವಿಯೋಲೈಗಳಿದೆ. And also they are surrounded by very very thin blood capillaries. ಅದರ ಸುತ್ತ ತುಂಬಾ ಥಿನ್ ಆಗಿರೋ ಬ್ಲಡ್ ಕ್ಯಾಪಿಲರೀಸ್ ಗಳಿರುತ್ತೆ. These capillaries are carrying the carbon dioxide and oxygen which are dissolved in plasma, or they may be carried by what? RBCs. RBCs means red blood corpuscles. They are hemoglobin elements, you can say. ಸೊ ಅವೇನ್ ಮಾಡ್ತಾ ಹಿಮೋಗ್ಲೋಬಿನ್ ಯುಟಿಲೈಸ್ ಮಾಡ್ಕೊಂಡು ಕ್ಯಾರಿ ಮಾಡ್ತಾ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಥ್ರೂ ದೀಸ್ ಲೇಯರ್ಸ್, ಈ ಲೇಯರ್ಸ್ಗಳ ಮುಖಾಂತರ ಆಕ್ಸಿಜನ್ ಬಾಡಿ ಒಳಗಡೆ ಎಂಟರ್ ಆಗುತ್ತೆ, ಅಂದ್ರೆ ಬ್ಲಡ್ ಒಳಗಡೆ ಎಂಟರ್ ಆಗುತ್ತೆ, ಅಂಡ್ ಕಾರ್ಬನ್ ಡೈಆಕ್ಸೈಡ್ ಇಟ್ ಈಸ್ ಮೂವಿಂಗ್ ಔಟ್ ಆಫ್ ದ ಬ್ಲಡ್ ಇನ್ ಟು ದ ಆಲ್ವಿಯೋಲೈ. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಆಕ್ಸಿಜನ್ ಈಸ್ ಬೀಂಗ್ ಎಂಟರ್ ಇನ್ ಟು ದ ಬ್ಲಡ್ ಕೆಪಿಲರಿ. Carbon dioxide are just entering into the alveolar cavity. So that is nothing but external respiration is happening here. Externally, not within the cell. ಯಾಕೆ ಎಕ್ಸ್ಟರ್ನಲ್? ಬಾಡಿ ಒಳಗಡೆ ಆಗ್ತಾ ಇದೆಯಲ್ಲ, ಸೆಲ್ ಒಳಗಡೆ ಆಗ್ತಾ ಇಲ್ಲ. ಓಕೆ, ಹಿಯರ್ ಇಟ್ ಈಸ್ ಜಸ್ಟ್ ಡಿಫ್ಯೂಸಿಂಗ್ ಥ್ರೂ ದ ಲೇಯರ್. ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಆಗ್ತಾ ಇದೆ. ನೆಕ್ಸ್ಟ್, ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಬಂದ್ರಿ ಇವಾಗ. ಒನ್ಸ್ ದ ಗ್ಯಾಸಸ್ ಆರ್ ಎಕ್ಸ್ಚೇಂಜ್ಡ್, ಇಲ್ಲಿ ಎಕ್ಸ್ಚೇಂಜ್ ಆದ್ಮೇಲೆ, ಸೊ ಥ್ರೂ ದ ಬ್ಲಡ್ ಕೆಪಿಲರೀಸ್ ದೇ ಟ್ರಾವೆಲ್ಡ್ ಟು ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ. ಎಲ್ಲ ಬಾಡಿ ಪಾರ್ಟ್ಸ್ಗೂ ಏನಾಗುತ್ತೆ, ಅದು ಕ್ಯಾರಿ ಆಗುತ್ತೆ. ಯು ನೋ ದಟ್ ಇಫ್ ಐ ಆಮ್ ಜಸ್ಟ್ ಎಕ್ಸ್ಟೆಂಡಿಂಗ್ ದಿಸ್ ಬ್ಲಡ್ ಕೆಪಿಲರಿ, ಇದು ಜಸ್ಟ್ ಬ್ಲಡ್ ಕೆಪಿಲರಿ ಆಗಿರೋದ್ರಿಂದ ಯು ಕ್ಯಾನ್ ಜಸ್ಟ್ ಡೈವರ್ಟ್ ಹವೆವರ್ ಯು ವಾಂಟ್, ಡೈವರ್ಟ್ ಮಾಡ್ತೀವಿ. ಅಂಡ್ ಫೈನಲಿ ಯು ನೋ ದಟ್ ದಟ್ ರೀಚಸ್ ದ ಲಂಗ್ಸ್ಗೆ ಹೋಗುತ್ತೆ. ಒನ್ಸ್ ದ ಬ್ಲಡ್ ಈಸ್ ಪ್ಯೂರಿಫೈಡ್, ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಇರೋದು ಆಕ್ಸಿಜನ್ ರಿಚ್ ಬ್ಲಡ್ ಆಗುತ್ತೆ. ಡಿಆಕ್ಸಿನೇಟೆಡ್ ಬ್ಲಡ್ ಇರೋದು ಆಕ್ಸಿನೇಟೆಡ್ ಬ್ಲಡ್ ಆಗುತ್ತೆ. ದಿಸ್ ಆಕ್ಸಿನೇಟೆಡ್ ಬ್ಲಡ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಹಾರ್ಟ್ ಕಡೆಗೆ ಮೂವ್ ಆಗುತ್ತೆ.
Heart is the pumping organ that supplies the blood to each and every part of our body just by pumping mechanically. Okay, so ಅದು ಟ್ರಾವೆಲ್ ಆಗ್ತಾ ಇರುತ್ತೆ ಇವಾಗ ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೂ ಕೂಡ. ಇಲ್ಲಿ ಬ್ಲಡ್ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ, ವಿಚ್ ಇಸ್ ಕ್ಯಾರಿಂಗ್ ವಾಟ್, ಆಕ್ಸಿಜನೇಟೆಡ್, ಆಕ್ಸಿಜನ್ ರಿಚ್ ಬ್ಲಡ್ ಅನ್ನ ಕ್ಯಾರಿ ಮಾಡ್ತಾ ಇದೆ. ದಿಸ್ ಈಸ್ ಕಾಲ್ಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಗ್ಯಾಸಸ್. ಸೊ ಟ್ರಾನ್ಸ್ಪೋರ್ಟೇಷನ್ ಅದನ್ನ ನೀವು ತಿಳ್ಕೊಂಡಿರ್ತೀರಾ ಯಾವ ಕಾನ್ಸೆಪ್ಟ್ ಅಲ್ಲಿ, vascular system or you can say blood vascular system or circulatory system ಅಲ್ಲಿ. So blood vessels like arteries, veins and capillaries are involved in the transportation of gases in the form of dissolved state, in the form of bicarbonate state, in the form of what, along with you can say red blood cells ಎಲ್ಲದರ ಮುಖಾಂತರ ಕ್ಯಾರಿ ಆಗುತ್ತೆ. And finally internal respiration, once these gases reach the cells, ಅದು ಸೆಲ್ಸ್ ಅನ್ನ ರೀಚ್ ಮಾಡಾದ್ಮೇಲೆ ಯು ನೋ ದಟ್ ವಿತ್ ಇನ್ ದ ಸೆಲ್ ನ ಒಳಭಾಗದಲ್ಲಿ, ಕನ್ಸಿಡರಿಂಗ್ ದಟ್ ದಿಸ್ ಇಸ್ ದ ಸೆಲ್, ಓಕೆ, ದೇರ್ ಯು ಕ್ಯಾನ್ ಅಬ್ಸರ್ವ್ ಮೈಟೋಕಾಂಡ್ರಿಯಾ. ಸೊ ಅಲ್ಲಿ ಮೈಟೋಕಾಂಡ್ರಿಯಾವನ್ನ ನೋಡ್ತೀರಾ. ಸೊ ಒಳಭಾಗಕ್ಕೆ ಎಂಟರ್ ಆದಾಗ ಆಕ್ಸಿಜನ್, ವಿತ್ ದ ಹೆಲ್ಪ್ ಆಫ್ ದಿಸ್ ಆಕ್ಸಿಜನ್, ಇದು ಸೆಲ್ ಅಂತ ತಿಳ್ಕೊಳ್ತಾ ಇದ್ದೀವಿ. ಓಕೆ, ಇನ್ಸೈಡ್ ದ ಸೆಲ್ the glucose is broken down into energy. ಬೈ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗುತ್ತೆ. ಯಾವ ಬೈ ಪ್ರಾಡಕ್ಟ್ಸ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್. ಸಿ, ಇದು ನಡೀತಾ ಇರೋದು, ಗ್ಲೂಕೋಸ್ ಬ್ರೋಕ್ ಡೌನ್ ಆಗ್ತಾ ಇರೋದು ಅಥವಾ ಬ್ರೇಕ್ ಡೌನ್ ಆಗ್ತಾ ಇರೋದು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ದೇ ಆರ್ ಯುಟಿಲೈಸಿಂಗ್ ದಿಸ್ ಆಕ್ಸಿಜನ್ ಟು ಬ್ರೇಕ್ ಡೌನ್ ದ ಗ್ಲೂಕೋಸ್ ದಟ್ ಈಸ್ ಕಾಲ್ಡ್ C6H12O6. ಸೊ ಅಲ್ಲಿ ಬ್ರೇಕ್ ಡೌನ್ ಆಗುತ್ತೆ ಅಂಡ್ ಪ್ರೊಡ್ಯೂಸಸ್ ದ ಕಾರ್ಬನ್ ಡೈಆಕ್ಸೈಡ್, ರೈಟ್? ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಂಟರ್ನಲ್ ರೆಸ್ಪಿರೇಷನ್ ಆಗ್ತಾ ಇದೆ ಅಲ್ಲಿ. ಓಕೆ, ಇಂಟರ್ನಲ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಯುಟಿಲೈಸಿಂಗ್ ದ ಆಕ್ಸಿಜನ್ ಟು ಬ್ರೇಕ್ ಡೌನ್ ದ ಗ್ಲೂಕೋಸ್ ಟು ರಿಲೀಸ್ ದ ಎನರ್ಜಿ, ದಟ್ ಈಸ್ ಕಾಲ್ಡ್ ಇಂಟರ್ನಲ್ ರೆಸ್ಪಿರೇಷನ್. ನೆಕ್ಸ್ಟ್ ಅಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರೋದು ಅಷ್ಟೇನೆ, ಇಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇದೆ. ಈಗ ನೆಕ್ಸ್ಟ್ ಇದನ್ನೇ ಇಲ್ಲೇನಾಗುತ್ತೆ, ದೇ ಆರ್ ಯುಟಿಲೈಸಿಂಗ್ ದಟ್. ಸೊ ಜಸ್ಟ್ ರಿಮೆಂಬರ್ ದಿಸ್. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಇಲ್ಲಿ, ನಾನು ಕನ್ಫ್ಯೂಸ್ ಆಗೋ ಥರನೇ ಹೇಳಿದೆ. ಇಂಟರ್ನಲ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇನ್ ಬಿಟ್ವೀನ್ ದ ಬ್ಲಡ್ ಅಂಡ್ ದ ಬಾಡಿ ಟಿಶ್ಯೂಸ್. ಸೊ ದಿಸ್ ಈಸ್ ಕಾಲ್ಡ್ ಇಂಟರ್ನಲ್ ರೆಸ್ಪಿರೇಷನ್. ಇಂಟರ್ನಲ್ ರೆಸ್ಪಿರೇಷನ್ ಆಯಿತು. ಅದಾದ್ಮೇಲೆ ಒನ್ಸ್ ದಟ್ ಎಂಟರ್ಸ್ ಇನ್ ಟು ದ ಬಾಡಿ ಟಿಶ್ಯೂಸ್ ವೇರ್ it is being utilized to break down the glucose. So this is called cellular respiration. Cellular respiration. Understood? So these are the steps which are involved in respiration. What are they? Pulmonary ventilation, first one. And second one, external respiration. If I said instead of respiration, if there is fertilization or transportation, excuse that and just remember respiration right now. Okay, pulmonary ventilation. Next, external respiration is happening near the alveoli. Exchange of gases in between the alveoli and the blood capillaries. Next, transportation of gases with the help of blood vessels, arteries, veins and capillaries. They are carrying the blood in dissolved state or carried by the RBCs, and finally they are reaching the tissues. Exchange of gases in between the blood and the body tissues. So that is called internal respiration. And when it comes to here, once the cells are take up the oxygen, so the glucose are being broken down to release the energy. So this process is called ಏನಂತ ಹೇಳ್ತೀವಿ, respiration, cellular respiration. Okay na? So I guess this is visible to everyone. So these are the steps involved in respiration. ನೆನಪಿರ್ಲಿ ಒಂದೊಂದು ಯಾವ್ಯಾವ ತರ. ಸೊ ಮತ್ತೆ ಎಲ್ಲಿಗೆ ಆ ಸೀಕ್ವೆನ್ಸ್ ಕೂಡ ನೆನಪಿರ್ಬೇಕು. ಈ ಸೀಕ್ವೆನ್ಸ್ ಜೊತೆಗೆ ನೋಡೋಣ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಅಲ್ಲಿ ಬೇರೆ ಬೇರೆ ತರ ಸಿಸ್ಟಮ್ಗಳಿರುತ್ತೆ. ನಮ್ಮಲ್ಲಿ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಹೈಲಿ ಡೆವಲಪ್ಡ್ ಸಿಸ್ಟಮ್ ಇರುತ್ತೆ. ಏನೇನಿರುತ್ತೆ, ಯು ಮಸ್ಟ್ ನೋ ದಟ್. ಸೊ ದಟ್ ಸ್ಟಾರ್ಟ್ ಫ್ರಮ್ ದ ನೋಸ್ ಇಂದ ಶುರು ಆದರೆ, ಓಕೆ, ನೇಸಲ್ ಕ್ಯಾವಿಟಿ ಇರುತ್ತೆ. ಅಂಡ್ ಫೈನಲಿ ದಟ್ ಲೀಡ್ಸ್ ಟು ಲ್ಯಾರಿಂಗ್ಸ್. ಇಲ್ಲಿ ಲ್ಯಾರಿಂಗ್ಸ್ ಅಂತ ನೋಡ್ತೀರಾ. ಓಕೆ, ದಿಸ್ ಈಸ್ ಕಾಮನ್ಲಿ ಕಾಲ್ಡ್ ಏನಂತ ಹೇಳ್ತೀವಿ, ವಾಯ್ಸ್ ಬಾಕ್ಸ್. ದಿಸ್ ಈಸ್ ಕಾಲ್ಡ್ ವಾಯ್ಸ್ ಬಾಕ್ಸ್ ಅಂತ ಹೇಳ್ತೀವಿ. ಅಂಡ್ ಯು ಜಸ್ಟ್ ರಿಮೆಂಬರ್ ದಟ್ ಲ್ಯಾರಿಂಗ್ಸ್ ಮತ್ತೆ ಫ್ಯಾರಿಂಗ್ಸ್, ಯು ನೀಡ್ ಟು ರಿಮೆಂಬರ್ ದಟ್ that's the only passage for both food and air. ಗಾಳಿ ಮತ್ತೆ ನೀರು ಅಥವಾ ಆಹಾರ ಹೋಗ್ಲಿಕ್ಕೆ ಇರೋ ಒಂದೇ ಒಂದು ಪ್ಯಾಸೇಜ್. ಓಕೆ,
and we have discussed previously about this one. Okay, considering that this is the pharynx and moving as a esophagus, idu esophagus tara move aagta ide, and here there you can observe the trachea. Illi trachea ide, C shaped cartilaginous tissue, cricoid cartilage anta heltivi, illide ivaga. In between them there is a cartilaginous flap. Okay, there is a cartilaginous flap in between the trachea and the esophagus, that is called epiglottis. Epiglottis. Okay, that prevents the entry of food and water into the trachea. Prevent ಮಾಡುತ್ತೆ. So voice box ಇದೆ ಅಲ್ಲಿ, that produces the voice. So that is the command is given by the brain. So brain ಅದಕ್ಕೆ command ಕೊಡ್ತಾ ಇರುತ್ತೆ. Okay, next ಅದಾದ್ಮೇಲೆ epiglottis ಆಯ್ತು, ಅಂದ್ರೆ that is the flap that is preventing the entry of food and water into the trachea. Next you can observe there is a trachea. Illi trachea ide. The common name of trachea is called windpipe. Idanna windpipe anta heltivi. Okay, that is usually made up of pseudostratified epithelial tissue, especially ciliated pseudostratified anta heltivi. ಜೊತೆಗೆ ಅಲ್ಲಿ ನೀವು ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂ ಅಂತ ಕೇಳಿರ್ತೀರ, ಇಲ್ಲಿ ಕಲುಮ್ನಾರ್ ಎಪಿಥೆಲಿಯಲ್ ಟಿಶ್ಯೂಗಳಲ್ಲಿ ಇರುತ್ತೆ. ಸೊ ಇದೇನ್ ಮಾಡುತ್ತೆ, ದೇ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ದ ಏರ್ ಟುವರ್ಡ್ಸ್ ದ ಲಂಗ್ಸ್ ಕಡೆಗೆ ಏರ್ ಅನ್ನ ಅದು ಕ್ಯಾರಿ ಮಾಡುತ್ತೆ. ಅಂಡ್ ಮೇಡ್ ಅಪ್ ಆಫ್ ಸಿ ಶೇಪ್ಡ್ ಕಾರ್ಟಿಲಾಜಿನಸ್ ಟಿಶ್ಯೂ, ಇದು ಕಾರ್ಟಿಲಾಜ್ ಇಂದ ಆಗಿರುತ್ತೆ. ಯಾಕೆ ಸರ್ ಸಿ ಶೇಪ್ಡ್ ಕಾರ್ಟಿಲಾಜಿನಸ್ ಟಿಶ್ಯೂಗಳಿಂದ ಆಗಿರುತ್ತೆ? ಬಿಕಾಸ್ to prevent the collapsing of trachea when the air is not passing. ಈಗ ನಾರ್ಮಲ್ ಆಗಿ ಇದ್ದಾಗ ಸೊ ಏರ್ ಪಾಸ್ ಆಗ್ತಿಲ್ಲ ಅಂತ ಹೇಳಿದ್ರೆ ಆ ಎಂಟೈರ್ ಟ್ಯೂಬ್ ಅಕಸ್ಮಾತ್ ಏನಾದರೂ ಕೂಡ ಅದು ಮಸಲ್ಸ್ಗಳಿಂದ ನಾರ್ಮಲ್ ಆಗಿ ಆಗಿದ್ರೆ ಸ್ಕಿನ್ ಮುಖಾಂತರ ಕೊಲ್ಯಾಪ್ಸ್ ಆಗ್ತಿತ್ತು. ಆ ಕೊಲ್ಯಾಪ್ಸ್ ಆಗದೇ ಇರೋದನ್ನ ಪ್ರಿವೆಂಟ್ ಮಾಡೋದಕ್ಕೆ ಯಾವ್ದಿರೋದು, ದಿಸ್ ಶೀ ಶೇಪ್ಡ್ ಕಾರ್ಟಿಲಾಜಿನಸ್ ಟಿಶ್ಯೂ ಇರೋದು. ನೆಕ್ಸ್ಟ್ ಅಬ್ಸರ್ವ್ ಹಿಯರ್, ದೇರ್ ಆರ್ 2 lungs. ನಮ್ಮಲ್ಲಿ 2 lungsಗಳಿರುತ್ತೆ. ನಾರ್ಮಲ್ ಆಗಿ ರೈಟ್ ಲಂಗ್ ಈಸ್ ಬಿಗರ್ ದ್ಯಾನ್ ದ ಲೆಫ್ಟ್ ಲಂಗ್. ರೈಟ್ ಲಂಗ್ ಅನ್ನೋದು ಲೆಫ್ಟ್ ಲಂಗಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ದಟ್ಸ್ ಬಿಕಾಸ್ ಆಫ್ ಇಟ್ ಈಸ್ ಹ್ಯಾವಿಂಗ್ 3 lobes. ರೈಟ್ ಲಂಗ್ ಅಲ್ಲಿ 3 lobesಗಳು ಇರುತ್ತೆ. ಸೊ 1 2 3 lobes ಆರ್ ಪ್ರೆಸೆಂಟ್, ಅಂಡ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಓನ್ಲಿ 2 lobes, 2 ಲೋಬ್ಗಳು ಮಾತ್ರ ಇರುತ್ತೆ. ಅಂಡ್ ಆಲ್ಸೋ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಯಾಕೆ ಅದರ ಸೈಜ್ ಕಡಿಮೆ ಆಗಿದೆ ಅನ್ನೋದಕ್ಕಿಂತ ಕೂಡ ಇಲ್ಲಿ ಒಂದು ರೀಸನ್ ಇದೆ. ಹಾರ್ಟ್ ಇಸ್ ಸಿಚುಯೇಟೆಡ್ ಎಕ್ಸಾಕ್ಟ್ಲಿ ಇನ್ ದ ಸೆಂಟರ್ ಆಫ್ ಅವರ್ ಬಾಡಿ. ಓಕೆ, ಸೆಂಟ್ರಲ್ ಇದೆ, ಬಟ್ ಇಟ್ ಈಸ್ ಆಬ್ಲಿಕ್ಲಿ ಓರಿಯೆಂಟೆಡ್ ಟುವರ್ಡ್ಸ್ ದ ಲೆಫ್ಟ್ ಸೈಡ್. ಸೊ ಎಡದ ಭಾಗಕ್ಕೆ, ಎಡ ಕಡೆಗೆ ಏನಾಗಿರುತ್ತೆ, ಅದು ಸ್ವಲ್ಪ ಓರಿಯೆಂಟ್ ಆಗಿರುತ್ತೆ. ಯಾಕೆ ಅಂದ್ರೆ ಇನ್ ಮ್ಯಾಮಲ್ಸ್, ಸೊ ಅಯೋಟಿಕ್ ಆರ್ಕ್ ಈಸ್ ಪ್ರೆಸೆಂಟ್ ಇನ್ ದ ಲೆಫ್ಟ್ ಸೈಡ್ ಆಫ್ ಅವರ್ ಬಾಡಿ. ಲೆಫ್ಟ್ ಸೈಡ್ಗೆ ಇರುತ್ತೆ ಅದು. ಸೊ ಹಾಗಾಗಿ ಆ ಕಡೆಗೆ ಓರಿಯೆಂಟ್ ಆಗಿರುತ್ತೆ. ಇಲ್ಲೊಂದು ನಾಚ್ ಇರುತ್ತೆ. ಓಕೆ, ನೆಕ್ಸ್ಟ್ 2 lungs ಆರ್ ಪ್ರೆಸೆಂಟ್. ಸೊ ರೈಟ್ ಲಂಗ್ ಇಸ್ ಬಿಗರ್ ದನ್ ದ ಲೆಫ್ಟ್ ಲಂಗ್, ಅಂಡ್ ರೈಟ್ lungs ಆರ್ ಹ್ಯಾವಿಂಗ್ 3 lobes and left lung having only 2 lobes. Okay, entire lungs are covered by 2 layers, right? So that is mainly responsible for what? ಯಾವ್ದಕ್ಕೆ ಹೆಲ್ಪ್ ಮಾಡಬಹುದು? It prevents the lungs from rubbing with the ribs, or it may be any other external shock. ಯಾವುದೇ ತರ ಎಕ್ಸ್ಟರ್ನಲ್ ಶಾಕ್ ಆಗದೆ ಇರೋ ತರ ಅದು ಪ್ರಿವೆಂಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಇದನ್ನ ಪ್ಲೂರಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಮೆಂಬ್ರೇನ್ ವಿಚ್ ಕವರ್ಸ್ ದ ಲಂಗ್ಸ್, ದೇ ಆರ್ ಕಾಲ್ಡ್ membranes which cover the lungs, they are called pleural membrane, also called ಪ್ಲೂರಾ ಅಂತ ಹೇಳ್ತೀವಿ. 2 ಮೆಂಬ್ರೇನ್ಗಳನ್ನ ನೀವು ನೋಡ್ಬೋದು. ಸೊ ದಟ್ ಈಸ್ ಕಾಲ್ಡ್ ಔಟರ್ ಪ್ಲೂರಲ್ ಮೆಂಬ್ರೇನ್ and inner pleural membrane. Outer pleural membrane, as the name indicates, outer, ಹೊರಭಾಗದ್ದು. ಹಾಗಾಗಿ ಇದನ್ನ ಪೇರಿಯೇಟಲ್ ಅಂತ ಹೇಳ್ತೀವಿ. ಪೇರಿಯೇಟಲ್ ಪ್ಲೂರಾ. ಅಂಡ್ ಸೆಕೆಂಡ್ ಒನ್ ಯು ಕ್ಯಾನ್ ಅಬ್ಸರ್ವ್ ಇನ್ನರ್ ಅಂತ ಹೇಳಿದ್ರೆ ಒಳಭಾಗದಲ್ಲಿ ಇರೋದು, ದಟ್ ಕವರ್ಸ್ ದ ಇಂಟರ್ನಲ್ ಪಾರ್ಟ್ಸ್, ರೈಟ್? ಇಂಟರ್ನಲ್ ಆರ್ಗನ್ಸ್ ಗಳಿಗೆ ಏನಂತ ಹೇಳ್ತೀವಿ ನಾವು? ವಿಸರಲ್ ಆರ್ಗನ್ಸ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಸೇ ದಿಸ್ ಈಸ್ ದ ವಿಸರಲ್ ಪ್ಲೂರಾ ಆರ್ ಪ್ಲೂರಾನ್ ಅಂತ ಹೇಳ್ತೀವಿ. Okay, so understood? The entire lungs, both lungs are covered by 2 layers that prevents the rubbing, or it may be whatever it is, the shock. It acts as a shock absorber. So that is called pleural membranes. There are 2, outer and inner.
outer is called parietal pleura and inner one it is nothing but visceral pleura. So very easy to remember, peri means outer, parietal, and inner visceral. ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ visceral organs ಅಂತ ಹೇಳಿದ್ರೆ internal organs, so that covers the internal part. Next, you can observe there is a fluid present in between them. ಈಗ ಈ ಎರಡು ಲೇಯರ್ಗಳಿದೆ, ಅವೆರಡು ಲೇಯರ್ಗಳ ಮಧ್ಯದಲ್ಲಿ ಕೂಡ ಒಂದು ಫ್ಲೂಯಿಡ್ ಇರುತ್ತೆ. That fluid acts as a shock absorber, as I said. Now, let's discuss about the internal structure of the lungs. Lungs ನ ಒಳಭಾಗದಲ್ಲಿ ಏನಿರುತ್ತೆ? So, trachea ಅಂತ ನೋಡ್ದೋ ಇವಾಗ. So, trachea at 5th thoracic vertebrae. So, ಇಲ್ಲಿ ಹಿಂಭಾಗದಲ್ಲಿ vertebral column ಇರುತ್ತೆ. ಆ 5th thoracic vertebrae place ಅಲ್ಲಿ ಏನಾಗಿರುತ್ತೆ? That divides into ಲೆಫ್ಟ್ ಅಂಡ್ ರೈಟ್ ಬ್ರಾಂಕಸ್. ಇದು ಬ್ರಾಂಕಸ್ ಆಗಿ ಡಿವೈಡ್ ಆಗುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ದಟ್ ಇಸ್ ಡಿವೈಡಿಂಗ್ ಇನ್ ಟು 2 bronchus. Okay, primary bronchus you can say. And again, that is finally divided into number of branches. So these are called bronchioles. You can observe here bronchioles are present. Okay, first one is trachea. Then it is divided into bronchus. So plural, bronchi. Then it is finally branched, primary, secondary and tertiary. Finally branched bronchus. So that is called bronchiole or bronchioles. Bronchioles kalirutte. Terminal end of the bronchioles are having a balloon shaped sac like structure called alveoli. Alli alveoli galirutte. Next, so pleural fluid is there. So as I said, that fluid acts as a shock absorber. And just below that, ಅದರ ಕೆಳಭಾಗದಲ್ಲಿ ಡಯಾಫ್ರಾಮ್ ಇದೆ. ಡಯಾಫ್ರಾಮ್ is one of the main characteristic feature of mammals. ಮ್ಯಾಮಲ್ಸ್ಗಳಲ್ಲಿ ಮಾತ್ರ ಈ ಒಂದು ಮಸ್ಕ್ಯುಲರ್ ಸ್ಟ್ರಕ್ಚರ್ ಇರುತ್ತೆ. And mainly responsible for inspiration and expiration. ಉಸಿರಾಟಕ್ಕೆ ತೊಂದರೆ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ನಾವು ಪ್ರೈಮರಿ ಇನ್ಸ್ಪಿರೇಷನ್ ಆರ್ ಮಸಲ್ ಅಂತ ಹೇಳ್ತೀವಿ, ಪ್ರೈಮರಿ ಇನ್ಸ್ಪಿರೇಟರಿ ಮಸಲ್ ಅಂತ ಹೇಳ್ತೀವಿ ನಾವು ಇದನ್ನ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ the entire lungs are covered by the ribs. ರಿಬ್ಸ್ಗಳಿರುತ್ತೆ. ಈಗ ನಮ್ಮ ಇಂಟರ್ನಲ್ ಆರ್ಗನ್ಸ್ಗಳಂತ ಏನಿದೆ ಎಲ್ಲವೂ ಕೂಡ they are protected by the bones in different modified form. For example, brain is there, protected by the skull, and each and every part like internal organs, so salivary glands, internal ears, eyeballs are present within the socket of the bone. Likewise, the spinal cord protected by the vertebral column. Here also, the heart and lungs are protected by the rib cage. Okay, so rib cage anadu they are present ventrally and laterally. Ventrolateral side anta heltivi. And here there is a tie-like structure present that is called sternum. I will explain that in the upcoming slide. So ನಿಮಗೆ ಅರ್ಥ ಆಗಿರಬೇಕು ಇವಾಗ. ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಏನೇನಿರುತ್ತೆ ಇವಾಗ. ಸೊ ನೋಸ್ ಮತ್ತೆ ನೇಸಲ್ ಚೇಂಬರ್ ನ ಬಿಟ್ಟು, so when it comes to here you can observe the larynx. Okay, so there that is the passage, pharynx you can say, that's the passage for both food and water and air. ಒಂದೇ ಪ್ಯಾಸೇಜ್ ಇರುತ್ತೆ. ಸೊ ಅಲ್ಲಿ ಒಂದು ಫ್ಲಾಪ್ ಇರುತ್ತೆ, ಕಾರ್ಟಿಲಾಜಿನಸ್ ಫ್ಲಾಪ್, ಟು ಪ್ರಿವೆಂಟ್ ದ ಎಂಟ್ರಿ ಆಫ್ ದ ಫುಡ್ ಅಂಡ್ ವಾಟರ್ ಇನ್ ಟು ದ ಟ್ರೇಕಿಯಾ, ದಟ್ ಈಸ್ ಕಾಲ್ಡ್ ಎಪಿಗ್ಲಾಟಿಸ್ ಆಗಿರುತ್ತೆ. ಅದಾದ್ಮೇಲೆ that leads to a windpipe that is called trachea. So usually made up of a C-shaped cartilaginous tissue. So that is called cricoid cartilaginous tissue you can say. And that divides into left and right bronchus. Here you can observe bronchus agi divide agutte. And then next, that is finally branched out in the form of bronchioles. Bronchioles are terminated with a balloon-shaped sac-like structure. They are called alveoli. Ali alveoli galirutte. So alveoli are the site where the gases exchange takes place, or exchange of gases will takes place. Ali agutte. Next, admele both lungs are covered by what? Pleural membrane, internal and external. ಸೊ ಔಟರ್ ಏನಿದೆ ಅದಕ್ಕೆ ನಾವು ನಾರ್ಮಲ್ ಆಗಿ ಪೆರಿಯೇಟಲ್ ಪ್ಲೂರಾ ಅಂತ ಹೇಳ್ತೀವಿ, ಅಂಡ್ ಇನ್ನರ್ ಒನ್ಗೆ ವಿಸರಲ್ ಪ್ಲೂರಾನ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಜಸ್ಟ್ ಬಿಲೋ ದಟ್, ಸೊ ದಿಸ್ ಇಸ್ ದ part, muscular organ which separates the thoracic region from the abdomen region. So that muscular organ is called a diaphragm. It's present only in mammals. Mammals ಅಲ್ಲಿ ಮಾತ್ರ ಇರುತ್ತೆ. ಸೊ ಅದಕ್ಕೆ ಕೆಲವು ಸಲ ಡಿಫರೆನ್ಸ್ಗಳನ್ನು ಕೇಳ್ತಾರೆ. ಯಾವ ತರ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಹ್ಯಾವ್ ಡಯಾಫ್ರಾಮ್ ಅಂತ ಕೇಳ್ಬಿಟ್ಟು ಬ್ಯಾಟ್ ಆಪ್ಷನ್ ಕೊಟ್ಟಿರ್ತಾರಲ್ಲ ಒಂದು. ಸೊ ಇಫ್ ಯು ಆರ್ ಕನ್ಸಿಡರಿಂಗ್ ದ ಬ್ಯಾಟ್ ಆಸ್ ಎ ಬರ್ಡ್,
ಓಕೆ, ದಟ್ ಮೀನ್ಸ್ ಯು ಆರ್ ಗೋಯಿಂಗ್ ಟು ಆನ್ಸರ್ ರಾಂಗ್ಲಿ. ಸೊ ಬ್ಯಾಟ್ ಅನ್ನೋದು ಮ್ಯಾಮಲ್ ಆಗಿರುತ್ತೆ, ಹಾಗಾಗಿ ಅದರಲ್ಲೂ ಕೂಡ ಡಯಾಫ್ರಾಮ್ ಇರುತ್ತೆ. ಇನ್ನು ಲಂಗ್ಸ್ ಇರುತ್ತೆ, ಸೊ ಅದರ ಮೇಲ್ಭಾಗದಲ್ಲಿ ರಿಬ್ ಕೇಜಸ್ಗಳಿರುತ್ತೆ, ಸ್ಟರ್ನಮ್ ಇರುತ್ತೆ, ಬ್ಯಾಕ್ ಸೈಡಲ್ಲಿ ನಾರ್ಮಲ್ ಆಗಿ ವರ್ಟಿಬ್ರಲ್ ಕಾಲಮ್ ಇರುತ್ತೆ. ಸೊ ದಟ್ ಈಸ್ ದ ರೆಸ್ಪಿರೇಟರಿ ಸಿಸ್ಟಮ್. So next, when it comes to here, respiratory system, especially we are talking about the trachea and bronchi, bronchioles. ಯಾವ ತರ ಇರುತ್ತೆ? ಸೊ ಇಲ್ಲಿ ಎರಡು ತರ ಮೇನ್ ಪಾರ್ಟ್ಸ್ ಗಳನ್ನ ನಾವು ನೋಡಬಹುದು. ಓಕೆ, ಸೊ ಒನ್ ಪಾರ್ಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಐ ಆಮ್ ಜಸ್ಟ್ ರೈಟಿಂಗ್. ಸೊ ವೇರ್ ಇಟ್ ಈಸ್ ಬ್ರಾಂಚ್ಡ್ ಔಟ್, ಸೊ ಇಲ್ಲಿ ಬ್ರಾಂಚ್ ಆಗ್ತಾ ಇದೆ. ಓಕೆ, ದಿಸ್ ಈಸ್ ಕಾಲ್ಡ್ ಕಂಡಕ್ಟಿಂಗ್ ಝೋನ್. ಕಂಡಕ್ಟಿಂಗ್ ಝೋನ್, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್. Conducting zone means which conducts the air, okay, from the atmosphere to the lungs or the alveoli. So here the air is passing, ಇಲ್ಲಿ air pass ಆಗ್ತಾ ಇದೆ. ಅಥವಾ ಏರ್ ಅನ್ನೋದು ಎರಡು ತರ ಇರುತ್ತೆ ಇವಾಗ, ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್. ಸೊ ಎರಡೂ ಕೂಡ ಇಲ್ಲಿ ಪಾಸ್ ಆಗ್ತಾ ಇರುತ್ತೆ ಅಂತ ಅರ್ಥ. ಸೊ ದಿಸ್ ಕಂಡಕ್ಟ್ಸ್ ದ ಏರ್. ಸೊ ಯು ನೋ ದಟ್ that's usually made up of a C-shaped cartilaginous tissue that prevents the collapsing of the trachea when the air is not passing. ಅದು collapse ಆಗೋದನ್ನ prevent ಮಾಡ್ತಾ ಇರುತ್ತೆ. And mainly responsible for maintaining the temperature. This particular tracheal part in the conducting zone that conducts the air ಒಂದು maintains the temperature. It maintains the ಟೆಂಪರೇಚರ್ ನ ಮೇಂಟೈನ್ ಮಾಡುತ್ತೆ. ಅಂಡ್ ದೇರ್ ಇಸ್ ನೋ ಡಿಫ್ಯೂಷನ್ ಅಕರ್ ಹಿಯರ್. ಯಾವುದೇ ತರ ಡಿಫ್ಯೂಷನ್ಗಳು ಆಗಲ್ಲ, ಜಸ್ಟ್ ಕ್ಯಾರಿ ಮಾಡ್ತಾ ಇರುತ್ತೆ ಅಷ್ಟೇನೆ ಅದು. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಆಫ್ಟರ್ ದ ಕಂಡಕ್ಟಿಂಗ್ ಝೋನ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಟರ್ಮಿನಲ್ ಎಂಡ್ ಆಫ್ all the bronchioles having a number of balloon shaped structures, right? These balloon shaped structures are called alveoli. So ಇದನ್ನ ನಾವು ಎಕ್ಸ್ಚೇಂಜ್ ಝೋನ್ ಅಂತ ಹೇಳ್ತೀವಿ. Exchange or respiratory zone, exchange or respiratory zone. Okay, there you can observe. ಈಗ ಇಲ್ಲಿ ಆಲ್ವಿಯೋಲೈಗಳಿದೆ. ಸೊ ಇಲ್ಲಿ ಏನಾಗುತ್ತೆ, these are usually made up of squamous epithelium. ಸೊ squamous epithelium ಅಂತ ಹೇಳಿದ್ರೆ ದೇ ಆರ್ ವೆರಿ ಥಿನ್, ತುಂಬ ಥಿನ್ ಆಗಿರುತ್ತೆ, ಸಿಂಪಲ್ ಏರ್ಡ್ ಆಗಿರುತ್ತೆ, ಆ್ಯಂಡ್ ದಟ್ ಈಸ್ ಹೈಲಿ ಸರೌಂಡೆಡ್ ಬೈ ದ ನೆಟ್ವರ್ಕ್ ಆಫ್ ಬ್ಲಡ್ ಕೆಪಿಲರೀಸ್. ಸೊ ಥ್ರೂ ದಟ್ ದ ಗ್ಯಾಸಿಯಸ್ ಎಕ್ಸ್ಚೇಂಜ್ ವಿಲ್ ಟೇಕ್ಸ್ ಪ್ಲೇಸ್. ಅಲ್ಲಿ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಕಂಡಕ್ಟಿಂಗ್ ಝೋನ್ ಮತ್ತೆ ರೆಸ್ಪಿರೇಟರಿ ಝೋನ್, ಆರ್ ಇಟ್ ಮೇ ಬಿ ಯು ಕ್ಯಾನ್ ಸೇ ಎಕ್ಸ್ಚೇಂಜ್ ಝೋನ್ ಅಂತ ಹೇಳ್ತೀವಿ. ಈ ಎರಡು ಝೋನ್ಗಳಲ್ಲಿ ಎರಡು ಪಾರ್ಟ್ಸ್ಗಳಿರುತ್ತೆ, ಟ್ರೇಕಿಯಾ, ಬ್ರಾಂಕ್ಯೂಲ್ಸ್ ಆ್ಯಂಡ್ ಆಲ್ವಿಯೋಲೈ. ಸೊ ಅಲ್ಲಿ ಗ್ಯಾಸ್ ಕಂಡಕ್ಟ್ ಆಗುತ್ತೆ ಮತ್ತೆ ಎಕ್ಸ್ಚೇಂಜ್ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಆಗಿರೋದು, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಇಲ್ಲಿ ಬಂದ್ರೆ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ನೆಕ್ಸ್ಟ್ ಪಾರ್ಟ್ ಯಾವ್ದಿರುತ್ತೆ, ಸ್ಟ್ರಕ್ಚರ್ ಆಫ್ ಆಲ್ವಿಯೋಲೈ. ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇನ್ನು ಮುಂದೆ ಇದೆ. ಓಕೆ, ಸೊ ಅದನ್ನ ನೆನ್ಪಿಟ್ಕೊಬೇಕಾಗುತ್ತೆ. ಸೊ ಸ್ಟ್ರಕ್ಚರ್ ಆಫ್ ಆಲ್ವಿಯೋಲೈ. Alveoli, these are the functional unit of respiratory system. You can say these are the functional units of respiratory system. As I said, there are about 300 in each lung. So ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದಾಗ 600 to 800 million of alveoli present in our both lungs. ಎರಡು ಲಂಗ್ಸ್ಗಳಲ್ಲೂ ಅಪ್ರಾಕ್ಸಿಮೇಟ್ ಆಗಿ ಇಷ್ಟ ಇರುತ್ತೆ. ಎಷ್ಟು ಅಂತ ಹೇಳಿದ್ರೆ 470 million to 700 million. ಅದು ಮೋಸ್ಟ್ ಆಗಿ ಇವಾಗ ನೀವು 600 to 800 ಅಂತ ಬರೀಬಹುದು. ನೆಕ್ಸ್ಟ್, these are balloon shaped as we know that. There are many parts they have given in your textbook. Okay, and there is a cavity. Okay, balloon shape ಅಂತ ಹೇಳಿದ್ಮೇಲೆ ಒಳಭಾಗದಲ್ಲಿ ಒಂದು ಕ್ಯಾವಿಟಿ ಇರಬೇಕು. And that portion is called alveolar cavity. So where the gaseous exchange takes place. ಇದೇ ಪಾರ್ಟ್ ಅಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗೋದು. ಓಕೆನಾ? ನೆಕ್ಸ್ಟ್, so the entire alveoli or alveolus is covered by alveolar wall. ಅಲ್ಲೊಂದು ವಾಲ್ ಇರುತ್ತೆ, and that wall is called alveolar wall. You can observe here. And this alveolar wall is made of squamous epithelial tissue. What's that? Squamous epithelial tissue. I'm just writing here. Alveoli ide. Alveoli. There are three membranes. There are three membranes. ಆ ಮೂರು ಮೆಂಬ್ರೇನ್ಸ್ ಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಯಾವುದು? ಫಸ್ಟ್ ಒನ್ ಈಸ್ ಆಲ್ವಿಯೋಲಾರ್. ಆಲ್ವಿಯೋಲಾರ್ membrane. Alveolar membrane. And the next one ಯಾವುದಿದೆ? Observe here. Blood capillaries are present. So blood capillaries made up of
ಅನಿಮಲ್ ಟಿಶ್ಯೂ ಅಲ್ಲಿ ಹೇಳಿದ್ದನ್ನು ನೆನ್ಪಿಟ್ಕೊಳ್ಳಿ. ಹಾಗೇನೆ ಬ್ಲಡ್ ಕೆಪಿಲರೀಸ್ಗಳಲ್ಲಿ, ಬೌಮನ್ಸ್ ಕ್ಯಾಪ್ಸ್ಯೂಲ್ಗಳಲ್ಲಿ, ಅಂದರೆ ಎಲ್ಲ ಬ್ಲಡ್ ವೆಸಲ್ಸ್ಗಳಲ್ಲಿ ಇರೋ ಒಂದು ಟಿಶ್ಯೂ ಯಾವುದಾಗಿರುತ್ತೆ, ದಟ್ ಈಸ್ ಕಾಲ್ಡ್ ಎಂಡೋಥಿಲಿಯಂ. ಎಂಡೋಥಿಲಿಯಂ ಆಗಿರುತ್ತೆ. ಎಂಡೋಥಿಲಿಯಂ ಇಟ್ಸ್ ಆಲ್ಸೋ ಅ ಕೈಂಡ್ ಆಫ್ ಎ ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂ, ರೈಟ್? ಸೊ ನೆನ್ಪಿಟ್ಕೊಬೇಕು, ಅಂದರೆ ದಟ್ ಹೆಲ್ಪ್ಸ್ ಟು ಡಿಫ್ಯೂಸ್ ದ ಸಬ್ಸ್ಟೆನ್ಸಸ್ ಥ್ರೂ ಇಟ್. ಅದರ ಮುಖಾಂತರ ಸಬ್ಸ್ಟೆನ್ಸ್ಗಳು ಪಾಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅದು. ಸೊ ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್ ಆಗೋದು ಎಲ್ಲಿ, ನೆಫ್ರಾನ್ಗಳಲ್ಲಿ. ಇಲ್ಲಿಗೆ ಬಂದಾಗ ಡಿಫ್ಯೂಷನ್ ಆಫ್ ಗ್ಯಾಸಸ್ ಆಗೋದು, ಅಥವಾ ಡಿಫ್ಯೂಷನ್ ಆಫ್ ಗ್ಯಾಸಸ್ ಇನ್ ದ ಟೂ ಸೈಡ್ಸ್. ಒಂದು ಇಲ್ಲಿ ಲಂಗ್ಸ್ ಅಲ್ಲಿ ಆಗುತ್ತೆ, ಇನ್ನೊಂದು ಬಾಡಿ ಟಿಶ್ಯೂಗಳಲ್ಲಿ ಆಗುತ್ತೆ. ಸೊ ಹಾಗಾಗಿ ಎಂಡೋಥಿಲಿಯಂ ಆಫ್ ದ ಬ್ಲಡ್ ಕ್ಯಾಪಿಲರಿ, ಬ್ಲಡ್ ಕ್ಯಾಪಿಲರೀಸ್. ನೆಕ್ಸ್ಟ್ ಅದಾದ ಮೇಲೆ ಯು ಕ್ಯಾನ್ ಅಬ್ಸರ್ವ್ ಇನ್ ಬಿಟ್ವೀನ್ ದ ಆಲ್ವಿಯೋಲೈ ಅಂಡ್ ದ ಬ್ಲಡ್ ಕ್ಯಾಪಿಲರಿ ದೇರ್ ಇಸ್ ಒನ್ ಮೋರ್ ಮೆಂಬ್ರೇನ್, ದಟ್ ಈಸ್ ಕಾಲ್ಡ್ ಬೇಸ್ಮೆಂಟ್ ಮೆಂಬ್ರೇನ್. ಓಕೆ, ಸೊ ಆ ಒಂದು ಬೇಸ್ಮೆಂಟ್ ಮೆಂಬ್ರೇನ್ನಲ್ಲಿ ಬೇಸ್ಮೆಂಟ್ ಸಬ್ಸ್ಟೆನ್ಸ್ ಅಂತ ಕೊಟ್ಟಿರ್ತಾರೆ. ಸೊ ದೇರ್ ಇಸ್ ಅ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದೆಮ್ ಅಂಡ್ ದ ಥಿಕ್ನೆಸ್ ಆಫ್ ದೀಸ್ 3 ಲೇಯರ್ಸ್ ನಾಟ್ ಮೋರ್ ದೆನ್ 1 millimeter. ಈ ಎಲ್ಲ ಲೇಯರ್ಗಳೇನಿದೆ ಇವುಗಳ ಥಿಕ್ನೆಸ್ ಏನಾಗಿರುತ್ತೆ, ಜಸ್ಟ್ ಲೆಟ್ ಮಿ ಯೂಸ್ ದಿಸ್ ಕಲರ್. ಓಕೆ, ಜಸ್ಟ್ 1 millimeter ಆಗಿರುತ್ತೆ. ರಿಮೆಂಬರ್, ಥಿಕ್ನೆಸ್ ಆಫ್ ದ ಮೆಂಬ್ರೇನ್ is inversely proportional to the diffusion of gases. ಓಕೆ, ಅಂದರೆ ಥಿಕ್ನೆಸ್ ಜಾಸ್ತಿ ಆದಷ್ಟು ಡಿಫ್ಯೂಷನ್ ಕಡಿಮೆ ಆಗುತ್ತೆ, ಥಿಕ್ನೆಸ್ ಕಡಿಮೆ ಆದಷ್ಟು ಡಿಫ್ಯೂಷನ್ ಜಾಸ್ತಿ ಆಗುತ್ತೆ. ಅದನ್ನು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ, ಮುಂದೆ ಹೇಳ್ತೀನಿ. ಸೊ ಇವಾಗ ರಿಮೆಂಬರ್ ದಿಸ್, alveoli is there. Okay, there is a alveolar cavity. Alveolus are surrounded by alveolar wall, which is usually squamous in nature. Okay, squamous in nature. Next, second one ಬಂದ್ರೆ squamous epithelial ಇಂದ ಆಗಿದೆ ಅಂತ. Second one ಬಂತು ಅಂತ ಹೇಳಿದ್ರೆ, not the middle one, the last one ನೋಡಿ ಇವಾಗ. The blood capillaries, highly network of blood capillaries are surrounds the alveoli. So that is called endothelium. That is endothelium in nature. So ಅಲ್ಲೇನಾಗುತ್ತೆ, diffusion ಆಗುತ್ತೆ, helps to diffuse the ಗ್ಯಾಸಸ್ಗಳು ಡಿಫ್ಯೂಸ್ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇನ್ನು ಬೇಸ್ಮೆಂಟ್ ಮೆಂಬ್ರೇನ್ ದಟ್ ಈಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದೆಮ್. ಇದ್ರ ಎಲ್ಲದರ ಒಂದು ಥಿಕ್ನೆಸ್ ಏನಾಗಿರುತ್ತೆ, ಜಸ್ಟ್ ಲೆಸ್ ದೆನ್ 1 millimeter ಆಗಿರುತ್ತೆ. ದಿಸ್ ಥಿಕ್ನೆಸ್ ದಟ್ ಪ್ರಮೋಟ್ಸ್ ದ ಗೇಷಿಯಸ್ ಎಕ್ಸ್ಚೇಂಜ್. ಈ ಗೇಷಿಯಸ್ ಎಕ್ಸ್ಚೇಂಜ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಆಕ್ಸಿಜನ್ ಎಂಟರ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಲಿಮಿನೇಟ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿಂದ ಆಕ್ಸಿಜನ್ ಹೊರಗಡೆ ಹೋಗ್ತಾ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಒಳಭಾಗದಿಂದ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದೆ, ಆಲ್ವಿಯೋಲರ್ ಕ್ಯಾವಿಟಿ ಹೊರಗಡೆ ಎಂಟರ್ ಆಗ್ತಾ ಇದೆ. ನೆಕ್ಸ್ಟ್ ಅಬ್ಸರ್ವ್ ದೀಸ್ ಬ್ಲಡ್ ಕ್ಯಾಪಿಲರೀಸ್, ದೇ ಆರ್ ಹ್ಯಾವಿಂಗ್ ಪ್ಲಾಸ್ಮಾ along with RBCs. We are not mentioning any WBCs and platelets here because only RBCs are carrying the gases. ಅವುಗಳು ಗ್ಯಾಸಸ್ ಅನ್ನ ಕ್ಯಾರಿ ಮಾಡುತ್ತೆ. ಸೊ RBCs are responsible for carrying the gases. That's why ಈಗ RBC ಫಂಕ್ಷನ್ ಏನು ಅಂತ ಕೇಳಿದಾಗ ನೆನ್ಪಿಟ್ಕೋಬೇಕಾಗಿರೋದು ನೀವು, they are mainly responsible for carrying the gases, carbon dioxide as well as oxygen. But maximum number of amount of oxygen will be carried by the RBCs, about 97%. Only 23% of carbon dioxide is carried by the RBCs. Rest of that will be carried by the blood plasma as well as the bicarbonate state. ಅದು ನೆಕ್ಸ್ಟ್ ಹೇಳ್ತಾ ಹೋಗೋಣ. ಸೊ ಇವಾಗ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಸ್ಟ್ರಕ್ಚರ್ ಆಫ್ ಆಲ್ವಿಯೋಲೈ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಆಲ್ವಿಯೋಲೈ ಆರ್ ದ ಫಂಕ್ಷನಲ್ ಯೂನಿಟ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್. There are about 600 to 800 million of alveoli. Remember this. This number vary from textbook to textbook. 200, 300 like this. But when it comes to the NEET examination, when you are going to surf most of the books, you will get nearly 700 million of RBCs alveoli present in both the lungs. Okay, ಅಷ್ಟಿರುತ್ತೆ, ಇದನ್ನ ನೆನ್ಪಿಟ್ಕೊಂಡಿರಿ. Next, alveoli. There are 3 layers. ಆಲ್ವಿಯೋಲೈ ಅಲ್ಲಿ ಇರೋದು ಆಕ್ಚುಲಿ ಒಂದೇ ಲೇಯರು, 1 ಲೇಯರ್ ಮಾತ್ರ ಇರುತ್ತೆ. ಓಕೆ, ಅದಾದರೆ ಡಿಫ್ಯೂಷನ್ಗೆ ಸಹಾಯ ಮಾಡೋದು 3 ಲೇಯರ್ಗಳಿರುತ್ತೆ. ಯಾವ್ಯಾವ ಲೇಯರ್ಗಳಿರುತ್ತೆ ನೆನ್ಪಿಟ್ಕೊಬೇಕು. ಆಲ್ವಿಯೋಲಾರ್ ಮೆಂಬ್ರೇನ್ ಒಂದಿರುತ್ತೆ. ಸೊ ನೆಕ್ಸ್ಟ್ ಬ್ಲಡ್ ಕೆಪಿಲರಿ ಎಂಡೋಥಿಲಿಯಂ ಲೇಯರ್ ಅಂತ ಏನು ಹೇಳ್ತೀವಿ ಅದಿರುತ್ತೆ, ಬ್ಲಡ್ ಕೆಪಿಲರಿ ವಾಲ್ಸ್. ನೆಕ್ಸ್ಟ್ ಇನ್ ಬಿಟ್ವೀನ್ ದೆಮ್ ದೇರ್ ಈಸ್ ಎ ಬೇಸ್ಮೆಂಟ್ ಮೆಂಬ್ರೇನ್ made up of basement substances. So the thickness of these 3 layers, it is not more than 1 millimeter.
So it is very essential for the diffusion of the gases through it. So that facilitates the diffusion. So ಅದು ಜಾಸ್ತಿ ಮಾಡುತ್ತೆ ತುಂಬಾ thickness ಕಡಿಮೆ ಇರೋದ್ರಿಂದ. ಓಕೆ, ಇನ್ನು these blood capillaries are carrying RBCs. ಸೊ ಬ್ಲಡ್ ಇರುತ್ತೆ, ಬ್ಲಡ್ ಹ್ಯಾವಿಂಗ್ ನಂಬರ್ ಆಫ್ RBCs. ಯಾಕೆ ಬ್ಲಡ್ ರೆಡ್ ಕಲರ್ ಇರುತ್ತೆ ಅನ್ನೋದು, ಹಿಮೋಗ್ಲೋಬಿನ್ ಇರುತ್ತೆ, ಅದು ಎರಡನೇ ರೀಸನ್ ಆಗುತ್ತೆ. ಮೇನ್ ರೀಸನ್ ಏನಂತ ಹೇಳಿದ್ರೆ RBC ಸಂಖ್ಯೆ ಜಾಸ್ತಿ ಇರುತ್ತೆ, ಹೌದಲ್ವಾ? ಅಂದ್ರೆ ನಿಯರ್ ಅಬೌಟ್ 4.5 to 5.5 millions of RBCs ಪ್ರೆಸೆಂಟ್ ಪರ್ ಕ್ಯೂಬಿಕ್ ಮಿಲಿಮೀಟರ್ ಆಫ್ ಬ್ಲಡ್. ಅಷ್ಟು ಇರೋದ್ರಿಂದ ಆ ಬ್ಲಡ್ ಅಲ್ಲಿ RBCಗಳು ಜಾಸ್ತಿ ಇರೋದ್ರಿಂದ ಅದು ರೆಡ್ ಆಗೇ ಕಾಣಿಸ್ತಾ ಇರುತ್ತೆ. ಸೊ ದಟ್ ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಂಗ್ ದ ಗ್ಯಾಸಸ್. So that's why we are indicating only RBCs here. So that's it about the alveoli. So next concept is here. Entire lungs. Okay. ಈಗ ನಾವು ರೆಸ್ಪೈರ್ ಮಾಡುವಾಗ you can observe the chest is moving upward and downward. Upward and downward. During inspiration, during expiration. And there is a movement of diaphragm. So diaphragm become doom during expiration. And during inspiration it becomes ಕಾಂಟ್ರಾಕ್ಟೆಡ್ ಆ್ಯಂಡ್ ಫ್ಲಾಟನ್. ಕಾಂಟ್ರಾಕ್ಟ್ ಆಗುತ್ತೆ, ಫ್ಲಾಟ್ ಆಗುತ್ತೆ. ಈ ಎಲ್ಲ ಮೂಮೆಂಟ್ಸ್ಗಳು ಆದ್ರೇನೆ ನಾವು ಉಸಿರಾಡೋದಕ್ಕೆ ಸಾಧ್ಯ ಆಗೋದು. ಓಕೆನಾ? ಸೊ ಯು ಕ್ಯಾನ್ ಅಬ್ಸರ್ವ್ ದ ರೆಸ್ಪಿರೇಟರಿ ಸಿಸ್ಟಮ್ ಕವರಿಂಗ್ಸ್. ಯಾವ್ಯಾವ ಕವರಿಂಗ್ಸ್ಗಳಿದೆ ಹಾಗಿದ್ರೆ? ಸೊ ರಿಮೆಂಬರ್ ದೇರ್ ಆರ್ ಮೆನಿ ಕವರಿಂಗ್ಸ್. ಸೊ ಫಾರ್ ಎಕ್ಸಾಂಪಲ್, ಕನ್ಸಿಡರಿಂಗ್ ದಟ್ ಲಂಗ್ಸ್ ಆರ್ ಪ್ರೆಸೆಂಟ್ ಹಿಯರ್, ದಿಸ್ ಈಸ್ ಕಾಲ್ಡ್ ಥೊರಾಸಿಕ್ ಕ್ಯಾವಿಟಿ. ಸೊ ಲಂಗ್ಸ್ ಆರ್ ಪ್ರೆಸೆಂಟ್ ಇನ್ ಥೊರಾಸಿಕ್ ಕ್ಯಾವಿಟಿ ಆರ್ ಥೊರಾಸಿಕ್ ಚೇಂಬರ್. ಥೊರಾಸಿಕ್ ಕ್ಯಾವಿಟಿ ಅಂತ ಹೇಳ್ತೀವಿ. ಅಂಡ್ ಲಂಗ್ಸ್ ಆರ್ ಹೈಲಿ ಪ್ರೊಟೆಕ್ಟೆಡ್ ಬೈ ರಿಬ್ ಕೇಜ್. ಅಲ್ಲಿ ರಿಬ್ ಕೇಜ್ಗಳಿರುತ್ತೆ, ಎಲುಬುಗಳು, ಪಕ್ಕೆಲುಬುಗಳು ಅಂತ ಹೇಳ್ತೀವಿ ನಾವು. ಓಕೆ, ಸೊ ಅಲ್ಲಿ ಯಾವ್ಯಾವ ತರ ಕವರಿಂಗ್ಸ್ಗಳಿರುತ್ತೆ ನೋಡಿ ಇವಾಗ. ಸೊ ನಾರ್ಮಲ್ ಆಗಿ ದೇರ್ ಆರ್ ರಿಬ್ಸ್. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್. ಲ್ಯಾಟರಲಿ ಲಂಗ್ಸ್ ಆರ್ ಕವರ್ಡ್ ಬೈ ದ ರಿಬ್ಸ್. ರಿಬ್ಸ್ಗಳಿರುತ್ತೆ. ಅಂಡ್ ವೆನ್ ಇಟ್ ಕಮ್ಸ್ ಟು ದ ಡಾರ್ಸಲಿ, ಡಾರ್ಸಲಿ ಅಂತ ಹೇಳಿದ್ರೆ ಮೇಲ್ಭಾಗ ಅಥವಾ ಹಿಂಭಾಗ ಅಂತ ಹೇಳ್ಬೋದ ನಾವು ಇದನ್ನ. ಸೊ ಹಾಗಾಗಿ ಇಲ್ಲೇನಿರುತ್ತೆ? ವರ್ಟಿಬ್ರಲ್ ಕಾಲಮ್, ವರ್ಟಿಬ್ರಲ್ ಕಾಲಮ್, ವರ್ಟಿಬ್ರಲ್ ಕಾಲಮ್ ಇರುತ್ತೆ. ಸೊ ಅದಾದ ಮೇಲೆ ಇಲ್ಲಿ there you can observe there is a long one bone is present. So this is called, ಏನಿರ್ಬೋದು ಅದು, ಅದನ್ನ ನಾವು ವೆಂಟ್ರಲಿ ಅಂತ ಹೇಳೋಣ. ವೆಂಟ್ರಲ್ ಆರ್ ವೆಂಟ್ರಲಿ there is a sternum. ಸ್ಟರ್ನಮ್, ಅಲ್ಲಿ ಸ್ಟರ್ನಮ್ ಇರುತ್ತೆ. And just below that, which separates the thoracic region from the abdomen, that's called diaphragm. So that you can say posterior one. Posterior, okay, posterior diaphragm. Diaphragm. Okay, G silent agi ಮಾಡಬೇಕಾಗುತ್ತೆ. So diaphragm. These are the coverings. Their main function is, ಅವಾಗಲೇ ಹೇಳಿದಾಗೆ ಇನ್ಸ್ಪಿರೇಷನ್ ಮತ್ತೆ ಎಕ್ಸ್ಪಿರೇಷನ್ ಜೊತೆಗೆ ಪ್ರೊಟೆಕ್ಷನ್ ಕೊಡ್ತಾ ಹೋಗುತ್ತೆ. And observe in between the ribs, ribs ನ ಮಧ್ಯದಲ್ಲಿ you can observe here some muscles are present. ಎರಡು ರಿಬ್ಸ್ಗಳ ಮಧ್ಯದಲ್ಲಿ ಮಸಲ್ಸ್ಗಳಿರುತ್ತೆ. ಆ ಮಸಲ್ಸ್ಗಳೇನಾಗಿರುತ್ತೆ ಯೂಶುವಲ್ ಆಗಿ? ದೀಸ್ ಮಸಲ್ಸ್ ಆರ್ ಕಾಲ್ಡ್ ಇಂಟರ್ಕೋಸ್ಟಲ್ ಮಸಲ್ಸ್. ಲೆಟ್ ಮಿ ಯೂಸ್ ದಿಸ್ ಕಲರ್ ಫಾರ್ ದ ಆರೋ ಮಾರ್ಕ್. ದೀಸ್ ಆರ್ ಕಾಲ್ಡ್ ಇಂಟರ್ಕೋಸ್ಟಲ್ ಮಸಲ್ಸ್. ಇಂಟರ್ಕೋಸ್ಟಲ್ ಮಸಲ್ಸ್ ಅಂತ ಹೇಳ್ತೀವಿ. ದೇರ್ ಆರ್ 2 layers of intercostal muscles. ಎರಡು ತರ. One is expiratory intercostal muscles, inspiratory intercostal muscles. What are they? I'm just writing the 2 different types. They have arranged one above the other, responsible for expiratory and inspiratory, or expiration and inspiration. Intercostal muscles are of 2. So one is expiratory intercostal muscles, you can say, and second one is inspiratory intercostal muscles ಅಂತ ಹೇಳ್ತೀವಿ. So exterior expiratory intercostal muscles, interior inspiratory intercostal muscles. So these are present here. So ಈಗ 3 ತರ ಮಸಲ್ಸ್ಗಳು ನಮಗೆ ರೆಸ್ಪಿರೇಷನ್ಗೆ ಸಹಾಯ ಮಾಡ್ತಾ ಇದೆ. Can you remember what are these 3 muscles responsible for breathing? One is the diaphragm, the primary, ಏನಂತ ಹೇಳಿದ್ದು, ಇನ್ಸ್ಪಿರೇಟರಿ ಮಸಲ್. ದ ಪ್ರೈಮರಿ ಇನ್ಸ್ಪಿರೇಟರಿ ಮಸಲ್ ಇಸ್ ದ ಡಯಾಫ್ರಾಮ್, ಕೆಳಭಾಗದಲ್ಲಿ ಇರುತ್ತೆ. ಇನ್ನು ಅದನ್ನ ಬಿಟ್ಟರೆ ಎಲ್ಲ ರಿಬ್ ಕೇಜ್ಗಳ ಮಧ್ಯದಲ್ಲಿ ಕೆಲವು
ಮಸಲ್ಸ್ ಇರುತ್ತೆ, ಅದನ್ನು ಇಂಟರ್ಕೋಸ್ಟಲ್ ಮಸಲ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಕಾಲ್ಡ್ ಎಕ್ಸ್ಪಿರೇಟರಿ ಇಂಟರ್ಕೋಸ್ಟಲ್ ಮಸಲ್ಸ್ ಆ್ಯಂಡ್ ಇನ್ಸ್ಪಿರೇಟರಿ ಇಂಟರ್ಕೋಸ್ಟಲ್ ಮಸಲ್ಸ್ ಅಂತ ತಿಳ್ಕೊಬೇಕು. ಸೊ ದಿಸ್ ಇಸ್ ಅಬೌಟ್ ದ ಕವರಿಂಗ್ಸ್, ಯಾವ್ಯಾವ ಕವರಿಂಗ್ ಇರುತ್ತೆ ಅಂತ. ರಿಬ್ಸ್, ವರ್ಟಿಬ್ರಲ್ ಕಾಲಮ್, ಸೊ ಹಿಂಭಾಗದಲ್ಲಿ, ಓಕೆ, ಆ್ಯಂಡ್ ಸ್ಟರ್ನಮ್ ಹಿಯರ್ ವೆಂಟ್ರಲಿ ಆ್ಯಂಡ್ ಡಯಾಫ್ರಾಮ್ ಪೋಸ್ಟೀರಿಯರ್ ಲೋಯರ್ ಪೋರ್ಷನಲ್ಲಿ ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್, ಯಾವ ಥರ ಬ್ರೀದ್ ಮಾಡ್ತೀವಿ, ಯಾವ ಫ್ಯಾಕ್ಟರ್ಸ್ಗಳು ಬ್ರೀದಿಂಗ್ಗೆ ರೆಸ್ಪಾನ್ಸಿಬಲ್ ಮಾಡುತ್ತೆ. ರಿಮೆಂಬರ್ ದೀಸ್ ಟು ವರ್ಡ್ ರೈಟ್ ನೌ. ಸೊ ಒನ್ ಈಸ್ ಇನ್ಸ್ಪಿರೇಷನ್, ಇನ್ಸ್ಪಿರೇಷನ್, ಆ್ಯಂಡ್ ದ ಸೆಕೆಂಡ್ ವರ್ಡ್ ಈಸ್ expiration, expiration. Okay, so what's the meaning of inspiration? As the name indicates, inspiration, so taking air into our lungs, taking air into our lungs. Expiration, gives out of air, gives out of air means we are just releasing the carbon dioxide from our lungs through the mouth or the nose. ಹೊರಗಡೆ ಆಗ್ತಾ ಇದೀವಿ. ಸೊ ಇನ್ಸ್ಪಿರೇಷನ್ ಇದೆ ಮತ್ತೆ ಎಕ್ಸ್ಪಿರೇಷನ್ ಇದೆ. ಇವಾಗ ಇನ್ಸ್ಪಿರೇಷನ್ ಆಗುವಾಗ ಏನಾಗುತ್ತೆ ಅಂತ ನೆನ್ಪಿಟ್ಕೊಬೇಕು. ಸೊ ಟೇಕಿಂಗ್ ಏರ್ ಇಂಟು ದ ಲಂಗ್ಸ್, ಇಂಟು ದ ಲಂಗ್ಸ್. ಓಕೆ, ಒಳಗಡೆಗೆ ತೆಗೆದುಕೊಳ್ತಾ ಇದೀವಿ. ಒನ್ಸ್ ವಿ ಟೇಕ್ ದ ಏರ್ ಇಂಟು ಅವರ್ ಲಂಗ್ಸ್, ಒಳಗಡೆಗೆ ತಗೊಬೇಕು ಅಂತ ಹೇಳಿದ್ರೆ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಆಗುತ್ತೆ. ಯಾವ ಫ್ಯಾಕ್ಟರ್ಸ್ ಅದು? ಎಸ್, ದಟ್ ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ ದ ಪ್ರೆಷರ್ ಗ್ರೇಡಿಯಂಟ್. ರಿಮೆಂಬರ್ ದಟ್. What's the factor responsible for both inspiration and expiration? That factor is called pressure gradient. Pressure gradient. Okay. So now, if atmospheric pressure is high when compared to the alveolar or it may be pulmonary pressure, ಅದಕ್ಕೆ ಹೋಲಿಸ್ಕೊಂಡ್ರೆ atmospheric pressure ಜಾಸ್ತಿ ಇದ್ದಾಗ ಏನಾಗುತ್ತೆ? The pressure is moving, I mean the air is moving from higher pressure to lower pressure. Okay, higher pressure to lower pressure. So then the inspiration happen. So inspiration happen when yavagagutte? When the atmospheric pressure is higher when compared to the intrapulmonary pressure. ಒಳಭಾಗದಲ್ಲಿರೋ ಪ್ರೆಷರ್ಗೆ ನಾವು ಇಂಟ್ರಾ ಪಲ್ಮೋನರಿ ಅಂತ ಹೇಳ್ತೀವಿ. ಇಂಟ್ರಾ ವಿತಿನ್, ಪಲ್ಮೋನರಿ ಲಂಗ್ಸ್ ಅಂತ ಹೇಳ್ಬಿಟ್ಟು. ಸೊ ಅವಾಗ ಇನ್ಸ್ಪಿರೇಷನ್ ಆಗುತ್ತೆ. ಸೊ ಇಲ್ಲಿಗೆ ಬಂದ್ರೆ ಯು ಕ್ಯಾನ್ ಈಸಿಲಿ ರಿಮೆಂಬರ್ ದಟ್. ಸೊ ಎಕ್ಸ್ಪಿರೇಷನ್ ಅಂತ ಹೇಳಿದ್ರೆ ಗಿವಿಂಗ್ ಔಟ್ ಆಫ್ ಏರ್. ಇಲ್ಲಿ ಹೊರಭಾಗಕ್ಕೆ ನಾವು ಗಾಳಿಯನ್ನ ಕಳಿಸ್ತಾ ಇದೀವಿ, ಎಕ್ಸ್ಪಿರೇಷನ್ ಆಗ್ತಾ ಇದೆ. ಇನ್ಹೇಲ್ ಮಾಡ್ತಾ ಇದೀವಿ, ಎಕ್ಸೈಲ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಯಾವಾಗ ಆಗುತ್ತೆ ಇದು? ದಿಸ್ ವಿಲ್ ಅಕರ್ ವೆನ್ the atmospheric pressure is lesser than the pulmonary pressure, so you can remember right now ಎರಡು ಯಾವಾಗ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. atmospheric pressure ಜಾಸ್ತಿ ಇದ್ದಾಗ the air is moving from atmosphere to the lungs. ಓಕೆ, ಸೊ ಇವಾಗ ಏನಾಗುತ್ತೆ ಇನ್ಸ್ಪಿರೇಷನ್ ಆಗುವಾಗ? ಸೊ ದ ಇಂಟ್ರಾ ಪಲ್ಮೋನರಿ ವಾಲ್ಯೂಮ್, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ಇಂಟ್ರಾ ಪಲ್ಮೋನರಿ ವಾಲ್ಯೂಮ್, ಓಕೆ, ಇನ್ಕ್ರೀಸ್ಡ್, ಇದು ಇನ್ಕ್ರೀಸ್ ಆಗುತ್ತೆ. ಓಕೆ, ಒನ್ಸ್ ದ ಇಂಟ್ರಾ ಪಲ್ಮೋನರಿ ವಾಲ್ಯೂಮ್ ಹ್ಯಾಸ್ ಇನ್ಕ್ರೀಸ್ಡ್, ಓಕೆ, ದ ಪ್ರೆಷರ್ ಗೆಟ್ ಡಿಕ್ರೀಸ್ಡ್. ಪ್ರೆಷರ್ ಕಡಿಮೆ ಇರೋದಕ್ಕೆ ಇದ್ರ ವಾಲ್ಯೂಮ್ ಜಾಸ್ತಿ ಆಗಿರೋದು. ಸೊ ಪ್ರೆಷರ್ ಅಂಡ್ ವಾಲ್ಯೂಮ್, ಸೊ ಬೋತ್ ಆರ್ ಯೂಶುವಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ವಾಲ್ಯೂಮ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ವಾಲ್ಯೂಮ್ ಜಾಸ್ತಿ ಆದಾಗ ಅಂದರೆ ನಾರ್ಮಲ್ ಆಗಿ ಅದಕ್ಕೆ ಹೆಲ್ಪ್ ಮಾಡೋದು ಯಾವುದು? ವಾಲ್ಯೂಮ್ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಮಾಡೋದು ದ ರಿಬ್ಸ್, ದ ಇಂಟರ್ಕೋಸ್ಟಲ್ ಮಸಲ್ಸ್ ಅಂತ ಏನು ಹೇಳ್ತೀವಿ, ದಟ್ ಮೂವ್ ಅಪ್ವರ್ಡ್ಸ್. ಸೊ ರಿಬ್ಸ್ ಆರ್ ಮೂವಿಂಗ್ ಅಪ್ವರ್ಡ್ಸ್, ರೈಟ್, ಆರ್ ಅವೇ ಫ್ರಮ್ ದ ಲಂಗ್ಸ್. ಓಕೆ, ಮೂವಿಂಗ್ ಅಪ್ವರ್ಡ್ಸ್ ಅಂತ ಹೇಳೋಣ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಪಾರ್ಟ್ ಇದೆಲ್ಲ ಮೇನ್ ಆಗಿ ಯಾವ್ದು? ಡಯಾಫ್ರಾಮ್. ಸೊ ಇನ್ಸ್ಪಿರೇಷನ್ ಆಗುವಾಗ, ಹೊರಗಡೆ ತೆಗೆದುಕೊಂಡಾಗ, ದಟ್ ಕಾಂಟ್ರಾಕ್ಟ್ಸ್ ಅಂಡ್ ಬಿಕಮ್ಸ್ ಫ್ಲಾಟ್. ಯಾವುದು ಫ್ಲಾಟ್ ಆಗ್ತಾ ಇರೋದು? ಡಯಾಫ್ರಾಮ್. ಸೊ ಇದನ್ನೇ ಇಲ್ಲಿ ಆಪೋಸಿಟ್ ಆಗಿ ಬರಿಬೇಕಾಗುತ್ತೆ ನಾವು. ಇಲ್ಲಿ ಎಕ್ಸ್ಪಿರೇಷನ್ ಅಲ್ಲಿ ಇಂಟ್ರಾ ಪಲ್ಮೋನರಿ ವಾಲ್ಯೂಮ್ ಡಿಕ್ರೀಸ್ಡ್, pulmonary volume has been decreased
ಕಡಿಮೆ ಆಗುತ್ತೆ. ಓಕೆನಾ, ಅಂದರೆ ಅಲ್ಲಿ ಏನಾಗಿರ್ತಾ ಇರುತ್ತೆ, ಇವಾಗ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಹಿಯರ್, ನೆಕ್ಸ್ಟ್ ಒನ್ ಯಾವುದು, ರಿಬ್ಸ್ ಆರ್ ಮೂವಿಂಗ್ ಅಪ್ವರ್ಡ್ ಅಂತ ಹೇಳಿದು. ಡ್ಯೂರಿಂಗ್ ಎಕ್ಸ್ಪಿರೇಷನ್ ಮೀನ್ಸ್ ಒನ್ಸ್ ಯು ಹ್ಯಾವ್ ಗಿವ್ಸ್ ಔಟ್ ದ ಕಾರ್ಬನ್ ಡೈಆಕ್ಸೈಡ್, ಹೊರಗಡೆ ಗಾಳಿ ಬಿಟ್ಟ ಮೇಲೆ ಏನಾಗುತ್ತೆ, ಇದು ಫ್ಲಾಟ್ ಆಗುತ್ತೆ. ಸೊ ದಟ್ ಮೀನ್ಸ್ ದ ರಿಬ್ಸ್ ಆರ್ ಮೂವಿಂಗ್ downward, or it maybe you can say backward. Okay, so here the ribs are moving, ribs are normal position, you can say ribs are moving backward. Okay, backward. So next adada mele you can observe here contracts flat, yavdu diaphragm. So now here it becomes dome shaped and relaxed. Remember, during inspiration ribs are moving upwards. Okay, ಅಂದ್ರೆ ಅಲ್ಲಿ ಥೊರಾಸಿಕ್ ಕ್ಯಾವಿಟಿ ಅಥವಾ ಇಂಟ್ರಾ ಪಲ್ಮೊನರಿ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ, ಪ್ರೆಷರ್ ಕಡಿಮೆ ಆಗ್ತಾ ಇದೆ. ಅದ್ರ ಜೊತೆಗೆ ಡಯಾಫ್ರಾಮ್ ಬಿಕಮ್ಸ್ ಕಾಂಟ್ರಾಕ್ಟೆಡ್ ಅಂಡ್ ಬಿಕಮ್ಸ್ ಫ್ಲಾಟೆಂಡ್. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಎಕ್ಸ್ಪಿರೇಷನ್ ಆಗುವಾಗ, ಸೊ ದೀಸ್ ರಿಬ್ಸ್, so that goes to their normal place, that means moving backward becomes flat. Ribs are moving backward and becomes flat ಆಗ್ತಾ ಇದೆ. ಬಟ್ ಡಯಾಫ್ರಾಮ್ ಬಂದಾಗ they became dome shaped and relaxed, ಅದು ರಿಲ್ಯಾಕ್ಸ್ ಆಗುತ್ತೆ. ಸೊ ಈ ಎರಡನ್ನು ಈಗ ನೆನ್ಪಿಟ್ಕೊಂಡು ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿ. ಜಸ್ಟ್ ಅಬ್ಸರ್ವ್ ದಿಸ್ is inspiration. This occurred during ಇನ್ಸ್ಪಿರೇಷನ್ ಆಗುವಾಗ ಆಗೋದು. ಅಂಡ್ ದಿಸ್ ಅಕರ್ ಡ್ಯೂರಿಂಗ್ ಎಕ್ಸ್ಪಿರೇಷನ್ ಆಗುವಾಗ ಆಗುತ್ತೆ. ಯಾವ ತರ ಇದೆ ನೋಡಿ ಹಾಗೆ. ಡ್ಯೂರಿಂಗ್ ಇನ್ಸ್ಪಿರೇಷನ್ ಒನ್ಸ್ ದ ಏರ್ ಎಂಟರ್ ಇನ್ ಟು ದ ಲಂಗ್ಸ್, ಯಾವಾಗ ಎಂಟರ್ ಆಗ್ತಾ ಇದೆ? ಸೊ ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್ ಬೋತ್ ಡಿಪೆಂಡ್ಸ್ ಆನ್ ಯಾವುದ್ರ ಮೇಲೆ? ಪ್ರೆಷರ್ ಗ್ರೇಡಿಯಂಟ್. ವೆನ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈಸ್ ಮೋರ್, ಸೊ ಆಗ ಏನಾಗುತ್ತೆ, ಒಳಗಡೆ ಹೋಗುತ್ತೆ. ಇವಾಗ ಇನ್ಸ್ಪಿರೇಷನ್ ಆಗ್ತಾ ಇದೆ. ಸೊ ಒನ್ಸ್ ದ ಏರ್ ಎಂಟರ್ ಇನ್ ಟು ದ ಲಂಗ್ಸ್, ಯು ಕ್ಯಾನ್ ಅಬ್ಸರ್ವ್ ಎಂಟರ್ ಆಗ್ತಾ ಇರೋದಿಲ್ಲಿ. ಸೊ ಹಿಯರ್ ರಿಬ್ಸ್ ಅಂಡ್ ಸ್ಟರ್ನಮ್ ಆರ್ ವಾಟ್ ಈಸ್ ದಟ್, ರೇಸ್ಡ್ ಮೀನ್ಸ್ ದೇ ಆರ್ ಮೂವಿಂಗ್ ಅಪ್ವರ್ಡ್. ಸೊ ಮೇಲ್ ಭಾಗಕ್ಕೆ ಅದು ಮೂವ್ ಆಗ್ತಾ ಇರೋದು. ಇಲ್ಲಿ ರಿಬ್ ಕೇಜ್ ಇದೆ. ಸೊ ವಾಲ್ಯೂಮ್ ಆಫ್ ಥೊರಾಕ್ಸ್ ಇನ್ಕ್ರೀಸ್ಡ್, ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ. ಅದನ್ನ ಇಂಟ್ರಾ ಪಲ್ಮೋನರಿ ವಾಲ್ಯೂಮ್ ಅಂತ ನೆನ್ಪಿಟ್ಕೊಳ್ಳಿ. ಪಲ್ಮೋನರಿ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಲುಕ್ ಅಟ್ ದ ಡಯಾಫ್ರಾಮ್, ದಟ್ ಬಿಕಮ್ಸ್ ಫ್ಲಾಟ್ ಆಗಿದೆ, ಕಾಂಟ್ರಾಕ್ಟ್ ಆಗಿದೆ. ಡಯಾಫ್ರಾಮ್ ಕಾಂಟ್ರಾಕ್ಟೆಡ್ ಅಂಡ್ ಬಿಕಮ್ಸ್ ಫ್ಲಾಟ್. ಸೊ ಅಂಡ್ ಬಿಕಮ್ಸ್ ಫ್ಲಾಟ್. ಓಕೆ, ಸೊ ದಿಸ್ ಇಸ್ ಇನ್ಸ್ಪಿರೇಷನ್ ಆರ್ ಇನ್ಸ್ಪೈರ್ಡ್. ಅಬ್ಸರ್ವ್ ಎಕ್ಸ್ಪಿರೇಷನ್ ಯಾವಾಗ ಆಗುತ್ತೆ? ಸೊ ರಿಮೆಂಬರ್ ದಟ್ ವೆನ್ ದ ಪ್ರೆಷರ್ ಗೆಟ್ ಡಿಕ್ರೀಸ್ಡ್, ಇಲ್ಲಿ ಕಡಿಮೆ ಇದ್ದಾಗ ಆಗೋದು. ಅಬ್ಸರ್ವ್ ದಿಸ್ ವಾಲ್ಯೂಮ್. ಸೊ ಒನ್ಸ್ ದ ಏರ್ ಈಸ್ ಮೂವ್ ಔಟ್ ಆಫ್ ದ ಲಂಗ್ಸ್, ಹೊರಗಡೆ ಹೋದ್ಮೇಲೆ ದ ವಾಲ್ಯೂಮ್ ಆಫ್ ದ ಥೊರಾಕ್ಸ್ ಡಿಕ್ರೀಸ್ಡ್ ಅಂಡ್ ದೇ ಆರ್ ಮೂವಿಂಗ್ ಬ್ಯಾಕ್ವರ್ಡ್. ಒರಿಜಿನಲ್ ಪೊಸಿಷನ್ಗೆ, ಅದು ನಾರ್ಮಲ್ ಪೊಸಿಷನ್ಗೆ ಬರುತ್ತೆ. ಯಾವುದು? ರಿಬ್ಸ್ ಸ್ಟರ್ನಮ್ ರಿಟರ್ನ್ ಟು ದ ಒರಿಜಿನಲ್ ಪೊಸಿಷನ್. ಸೊ ನೆಕ್ಸ್ಟ್ ಡಯಾಫ್ರಾಮ್ ರಿಲ್ಯಾಕ್ಸ್ಡ್ ಅಂಡ್ ಆರ್ಚ್ಡ್ ಅಪ್ವರ್ಡ್, ಅದು ಡೂಮ್ ಶೇಪ್ ಆಗುತ್ತೆ. ದಟ್ ಬಿಕಮ್ಸ್ ಡೂಮ್ ಶೇಪ್ಡ್. ಸೊ ದಿಸ್ ಈಸ್ ಹೌ ದ ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್ ಟೇಕ್ಸ್ ಪ್ಲೇಸ್. ಅಷ್ಟು ಪಾಯಿಂಟ್ಸ್ಗಳು ನೆನಪಿರಲಿ ನಿಮಗೆ. ಎಷ್ಟು ಪಾಯಿಂಟ್ ನೆನಪುಗಳು ಇರಬೇಕು? ಇಷ್ಟು ಪಾಯಿಂಟ್ಗಳು. ಓಕೆ, ಸೊ ಇನ್ಸ್ಪಿರೇಷನ್ ಅಂದ್ರೆ ಏನು, ಯಾವಾಗ ಆಗತ್ತೆ, ಅದಕ್ಕೆ ಮೇನ್ ಆಗಬೇಕಾಗಿರೋದು ಪ್ರೆಷರ್ ಗ್ರೇಡಿಯಂಟ್, ಹೌದಲ್ವಾ? ಸೊ ನೆಕ್ಸ್ಟ್ ಒನ್ಸ್ ದ ಗ್ಯಾಸಸ್ ಎಂಟರ್ ಇನ್ ಟು ದ ಲಂಗ್ಸ್, ಒಳಗಡೆ ಹೋದ್ಮೇಲೆ ಇನ್ಸ್ಪಿರೇಷನ್ ಆದ್ಮೇಲೆ ಇಂಟ್ರಾ ಪಲ್ಮೋನರಿ ವಾಲ್ಯೂಮ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್, ಜಾಸ್ತಿ ಆಗುತ್ತೆ. ರಿಬ್ ಕೇಜಸ್ ಆರ್ ಮೂವಿಂಗ್ ಅಪ್ವರ್ಡ್, ರಿಬ್ಸ್ ಅಂಡ್ ಸ್ಟರ್ನಮ್ ಮೂವಿಂಗ್ ಅಪ್ವರ್ಡ್ಸ್ ಅಂಡ್ ರೇಸ್ಡ್. ನೆಕ್ಸ್ಟ್ ಡಯಾಫ್ರಾಮ್ ಕಾಂಟ್ರಾಕ್ಟ್ಸ್ ಅಂಡ್ ಬಿಕಮ್ಸ್ ಫ್ಲಾಟನ್ಡ್. ನೆಕ್ಸ್ಟ್ ಎಕ್ಸ್ಪಿರೇಷನ್ ಆಗುವಾಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅದಕ್ಕೆ ಎಲ್ಲ ಪಾಯಿಂಟ್ಸ್ಗಳು ನೆನಪಿರಲಿ. ಗಿವ್ಸ್ ಔಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆರ್ ದ ಏರ್, ಹೊರಗಡೆ ಹೋಗ್ತಾ ಇದೆ. ಸೊ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈಸ್ ಲೆಸ್ಸರ್ ದ್ಯಾನ್ ದ ಪಲ್ಮೋನರಿ ಪ್ರೆಷರ್. ಸೊ ಇದಕ್ಕೆ ಅಪೋಸಿಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನಿದೆ, ಇದು ಇಂಟ್ರಾ ಪಲ್ಮೋನರಿ ವಾಲ್ಯೂಮ್ ಡಿಕ್ರೀಸ್ಡ್, ಅಂದರೆ ಥೊರಾಸಿಕ್ ವಾಲ್ಯೂಮ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಆ ಚೇಂಬರ್ ವಾಲ್ಯೂಮ್. ನೆಕ್ಸ್ಟ್ ರಿಬ್ಸ್ ಅಂಡ್ ಸ್ಟರ್ನಮ್ ಮೂವಿಂಗ್ ಬ್ಯಾಕ್ವರ್ಡ್ ಅಂಡ್ ಬಿಕಮ್ಸ್ ರಿಲ್ಯಾಕ್ಸ್ಡ್, ಅಂದರೆ ಒರಿಜಿನಲ್ ಪ್ಲೇಸ್ಗೆ, ಒರಿಜಿನಲ್ ಪೊಸಿಷನ್ಗೆ ಬರ್ತಾ ಇದೆ. ಇನ್ನು ಡಯಾಫ್ರಾಮ್ ಬಿಕಮ್ಸ್ ಆರ್ಚ್ಡ್ ಆರ್ ಡೂಮ್ ಶೇಪ್ಡ್
ಆ್ಯಂಡ್ ರಿಲ್ಯಾಕ್ಸ್ಡ್, ಅದು ರಿಲ್ಯಾಕ್ಸ್ ಆಗುತ್ತೆ. ಈ ಪ್ರೆಷರ್ ಗ್ರೇಡಿಯಂಟು ನೆನಪಿರಲಿ ನಿಮಗೆ, ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಾ ಇದೆ. ಓಕೆ, ಪ್ರೆಷರ್ ಮತ್ತು ವಾಲ್ಯೂಮ್ ಎರಡೂ ಕೂಡ ಏನಾಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅನ್ನೋದು. ಓಕೆ, ನೆಕ್ಸ್ಟ್ ಅಬ್ಸರ್ವ್ ದಿಸ್ ಇಮೇಜ್ ಆ್ಯಂಡ್ ರಿಮೆಂಬರ್ ಎವ್ರಿಥಿಂಗ್. ರೆಸ್ಪಿರೇಟರಿ ವಾಲ್ಯೂಮ್ ಆ್ಯಂಡ್ ಕೆಪಾಸಿಟೀಸ್, ಇದನ್ನು ಹೇಗೆ ಈಸಿಯಾಗಿ ನೆನ್ಪಿಟ್ಕೊಬೇಕು ಅಂತ ಒಂದು ಇಮೇಜ್ ಮುಖಾಂತರ ನಾನು ತೋರಿಸ್ಕೊಡ್ತೀನಿ. ಓಕೆ, then you can easily remember. So this they're going to ask in column 1 and column 2 match the following. So neatly match the following ಅಲ್ಲಿ ಕಾಮನ್ ಆಗಿ ಕೇಳ್ತಾರೆ ಇದನ್ನ. There are different types of volumes and capacities. Okay, so ನೆನಪಿರ್ಲಿ ಅದು ಸ್ಪಿಯರೋಮೀಟರ್ ಅಂತ ಹೇಳ್ಬಿಟ್ಟು that we are using, that's the device we are using to measure the volume of inspiration and expirated gas. ನಾವು ಇನ್ಸ್ಪಿರೇಷನ್ ಮಾಡುವಾಗ ಎಕ್ಸ್ಪಿರೇಷನ್ ಮಾಡುವಾಗ ಆ ಗ್ಯಾಸ್ ವಾಲ್ಯೂಮ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸೊ ಸ್ಪೈರೋಮೀಟರ್ ಅಂತ ಒಂದು ಡಿವೈಸ್ ಅನ್ನ ಯೂಸ್ ಮಾಡ್ತೀವಿ. ಸ್ಪೈರೋಗ್ರಾಮ್ ಅಂತ ಹೇಳ್ಬಿಟ್ಟು ಅದ್ರ ಒಂದು ಏನು ಮಾಡುತ್ತೆ, ಫ್ಲಾಟ್ ಮಾಡ್ತಾ ಹೋಗುತ್ತೆ. ಆ ಪ್ಲಾಟ್ನ ಯೂಸ್ ಮಾಡಿಕೊಂಡು ದೇ ಜಸ್ಟ್ ಗೋಯಿಂಗ್ ಟು ಚೆಕ್ ವೆದರ್ ಯು ಆರ್ ಬ್ರೀದಿಂಗ್ ನಾರ್ಮಲಿ ಆರ್ ನಾಟ್. ಅಬ್ಸರ್ವ್ ದಿಸ್: ಟೈಡಲ್ ವಾಲ್ಯೂಮ್, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ರೆಸಿಡ್ಯೂಯಲ್ ವಾಲ್ಯೂಮ್, ಇನ್ಸ್ಪಿರೇಟರಿ ಕೆಪಾಸಿಟಿ. ಇಷ್ಟು. ಇನ್ನು ಉಳಿದಿರೋದು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಈಗ ಡೆಫಿನೇಷನ್ ನೋಡಿ ಹಾಗೇನೆ. ಟೈಡಲ್ ವಾಲ್ಯೂಮ್, TV used to call volume of air inspired or expired during normal respiration. So normal respiration rate is nearly about 12 to 17, you can say 12 to 17 per minute. Per minute ಅಲ್ಲಿ ನಾವು ನಾರ್ಮಲ್ ಆಗಿ 12ರಿಂದ 17 ಬಾರಿ ಉಸಿರಾಡ್ತೀವಿ. ಈಗ ವಾಲ್ಯೂಮ್ ಆಫ್ ಏರ್ ಇನ್ಸ್ಪೈರ್ಡ್ ಆ್ಯಂಡ್ ಎಕ್ಸ್ಪೈರ್ಡ್. ಈಗ ನಾವು ನಾರ್ಮಲ್ ಆಗಿ ಉಸಿರಾಡುವಾಗ ಎಷ್ಟು ಗಾಳಿಯನ್ನು ತೆಗೆದುಕೊಳ್ತೀವಿ, ಎಷ್ಟು ಗಾಳಿಯನ್ನು ಹೊರ ಹಾಕ್ತೀವಿ, ಇದಕ್ಕೆ ನಾವು ಟೈಡಲ್ ವಾಲ್ಯೂಮ್ ಅಂತ ಹೇಳ್ತೀವಿ. ಹೌ ಮಚ್ ಆಫ್ ಏರ್ ಯು ಆರ್ ಟೇಕಿಂಗ್ ಇನ್, ಹೌ ಮಚ್ ಆಫ್ ಏರ್ ಯು ಆರ್ ಗಿವಿಂಗ್ ಔಟ್ ಈಸ್ ಕಾಲ್ಡ್ ಟೈಡಲ್ ವಾಲ್ಯೂಮ್ ಡ್ಯೂರಿಂಗ್ ನಾರ್ಮಲ್ ರೆಸ್ಪಿರೇಷನ್. ಓಕೆ, ನೆಕ್ಸ್ಟ್ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಸೊ ಡೆಫಿನೇಷನ್ ಇಸ್ ಹಿಯರ್: additional volume of air a person can inspire by forcible inspiration. ನಾರ್ಮಲ್ ಇನ್ಸ್ಪಿರೇಷನ್ ಆಗೋದು ಬೇರೆ, ಫೋರ್ಸಿಬಲ್ ಇನ್ಸ್ಪಿರೇಷನ್ ಅಲ್ಲಿ ಎಕ್ಸ್ಟ್ರಾ ಎಷ್ಟು ಗ್ಯಾಸ್ ಅನ್ನ ನಾವು ವಾಲ್ಯೂಮ್ ಆಫ್ ಏರ್ ಅನ್ನ ಆಡ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಈಕ್ವಲ್ ಟು ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಫೋರ್ಸಿಬಲ್ ರೆಸ್ಪಿರೇಷನ್. ಓಕೆ, ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಇರೋದು. ನಾರ್ಮಲ್ ಆಗಿ ನಾವು ರೆಸ್ಪೈರ್ ಮಾಡುವಾಗ ದಟ್ ಈಸ್ ನಿಯರ್ಲಿ ಅಬೌಟ್ 500 ml. ಓಕೆ, 500 ml ಅಷ್ಟು ವಾಲ್ಯೂಮನ್ನು ನಾವು ತೆಗೆದುಕೊಳ್ತೀವಿ ಮತ್ತು ಹೊರಗಡೆ ಆಗ್ತಾ ಇರ್ತೀವಿ. ಸೊ ಪರ್ ಮಿನಿಟ್ ಬಂದು ಅಂತ ಹೇಳಿದ್ರೆ ದಟ್ ಈಸ್ ನಿಯರ್ಲಿ ಅಬೌಟ್ 2500 ಆಗುತ್ತೆ. ಅಂದರೆ ಒಂದು ಬ್ರೀದಿಂಗಲ್ಲಿ, ಒಂದು ಇನ್ಸ್ಪಿರೇಷನ್ ಮತ್ತು ಎಕ್ಸ್ಪಿರೇಷನಲ್ಲಿ ಇಷ್ಟನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ಇಫ್ ಯು ಆರ್ ಡೂಯಿಂಗ್ ದಿಸ್ ವಿತ್ ಮಲ್ಟಿಪ್ಲೈಡ್ ಇಂಟು 12 or 17 ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಅಪ್ ಟು 3000 ತನಕ ವ್ಯಾಲ್ಯೂ ಸಿಗುತ್ತೆ. ಸೊ ಅದೇ ಥರ ನಾರ್ಮಲ್ ಆದಮೇಲೆ ಎ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಬೈ ಅ ಫೋರ್ಸಿಬಲ್ ರೆಸ್ಪಿರೇಷನ್. ಎಕ್ಸ್ಟ್ರಾ ತೆಗೆದುಕೊಳ್ತಾ ಇದ್ದಾರೆ, ದೆನ್ ಇಟ್ ಬಿಕಮ್ಸ್ 2500 to 3500 milliliter ಆಫ್ ವಾಲ್ಯೂಮ್ ಅಷ್ಟು ಆಗುತ್ತೆ. ಓಕೆ, ಸೊ ದಟ್ ಯು ನೀಡ್ ಟು ರಿಮೆಂಬರ್ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಇದೆಲ್ಲ ನಾರ್ಮಲ್ ಡೆಫಿನೇಷನ್ ಅಷ್ಟೇ ನೆನ್ಪಿಟ್ಕೊಬೇಕಾಗಿರೋದು. ಸೊ ಇನ್ನು ಫಾರ್ಮುಲಾಗಳು ಬರುತ್ತೆ, ಅದನ್ನು ಹೇಳ್ತೀನಿ. ನೆಕ್ಸ್ಟ್ ಇದಕ್ಕೆ ಆಪೋಸಿಟ್ ಆಗಿರೋದು ಇವಾಗ. ಇದು ಇನ್ಸ್ಪಿರೇಷನ್ ಬಗ್ಗೆ ಆಯಿತು. ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ERV ಯೂಸ್ ಟು ಕಾಲ್ ದೆಮ್. ಓಕೆ, ಏನಿದು? ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಎಕ್ಸ್ಪೈರ್. ಓಕೆ, ಅದನ್ನು ನಾವು ದೀರ್ಘವಾಗಿ ಉಸಿರು ಬಿಡೋದು ಅಂತ ಹೇಳ್ತೀವಿ, ಲೈಕ್ ದಟ್. ಸೊ ನೀವು ಯಾವಾಗ ಫೋರ್ಸ್ಫುಲಿ ಏನು ಮಾಡ್ತಾ ಹೋಗ್ತೀವಿ, ವಿ ಆರ್ ಜಸ್ಟ್ ಲಿವಿಂಗ್ ಔಟ್ ದ ಏರ್ ಫ್ರಮ್ ಅವರ್ ಲಂಗ್ಸ್. ಸೊ that is nothing but expiratory reserve volume. So the additional volume of air a person can expire by forcible respiration is called expiratory reserve volume. So forcibly inspire ಮಾಡ್ತಾ ಇರೋದು, forcibly expire ಮಾಡ್ತಾ ಇರೋದು. Okay, next residual volume, as the name indicates, residual volume RV, volume of air remaining in the lungs even after the forcible expiration. ಓಕೆ, ಫೋರ್ಸಿಬಲ್ ಎಕ್ಸ್ಪಿರೇಷನ್ ಆಯ್ತು, ಇವಾಗ ದೀರ್ಘವಾಗಿ ಉಸಿರು ಬಿಟ್ಬಿಡ್ತಾರೆ. ಇವಾಗ ಈವನ್ ಆಫ್ಟರ್ ದಟ್ ದೇರ್ ಈಸ್ ಸರ್ಟನ್ ಅಮೌಂಟ್ ಆಫ್ ವಾಲ್ಯೂಮ್ ಪ್ರೆಸೆಂಟ್ ಇನ್ ಯುವರ್ ಲಂಗ್ಸ್. ಓಕೆ, ದಟ್ ಅಮೌಂಟ್ ಆಫ್ ವಾಲ್ಯೂಮ್ ಆಫ್ ಏರ್ ಪ್ರೆಸೆಂಟ್ ಇನ್ ಯುವರ್ ಲಂಗ್ಸ್ ಈವನ್ ಆಫ್ಟರ್ ದ ಫೋರ್ಸಿಬಲ್ ಎಕ್ಸ್ಪಿರೇಷನ್, ದಟ್ ಈಸ್ ಕಾಲ್ಡ್ ರೆಸಿಡ್ಯೂಯಲ್ ವಾಲ್ಯೂಮ್. ಅಂದರೆ ನೀವು ಎಷ್ಟೇ ದೀರ್ಘವಾಗಿ ಉಸಿರನ್ನ ಹೊರಗಡೆ ಬಿಟ್ಟರೂ ಕೂಡ ಅಲ್ಲಿ ಸ್ವಲ್ಪ ಗಾಳಿ ಇದ್ದೇ ಇರುತ್ತೆ. So that is nothing but residual volume. So nearly about 1100 to 1200 ml.
ನೆಕ್ಸ್ಟ್ ಹಿಯರ್ ಇನ್ಸ್ಪಿರೇಟರಿ ಕೆಪಾಸಿಟಿ, ಇದು ಕೆಪಾಸಿಟೀಸ್ ಬಗ್ಗೆ ಮಾತಾಡ್ತಾ ಇದೀವಿ ಇವಾಗ ನಾವು. ದ ಟೋಟಲ್ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಆಫ್ಟರ್ ಅ ನಾರ್ಮಲ್ ಎಕ್ಸ್ಪಿರೇಷನ್. ನಾರ್ಮಲ್ ಎಕ್ಸ್ಪಿರೇಷನ್ ಆಯ್ತು ಇವಾಗ. ಓಕೆ, ಆಫ್ಟರ್ ದ ನಾರ್ಮಲ್ ಎಕ್ಸ್ಪಿರೇಷನ್ total volume of air a person can inspire. How much volume of air you are going to inspire after the normal expiration? That is called inspiratory capacity. That's our capacity. How much you are taking air into your lungs every time during normal breathing. So that is inspiratory capacity. Okay, ಒಂದು ಬಾರಿ ಉಸಿರನ್ನ ತೆಗೆದುಕೊಂಡು ಬಿಟ್ಟಾಗ, ನಾಟ್ ಫೋರ್ಸ್ಫುಲಿ, ನಾರ್ಮಲ್ ಆಗಿ, ಸೊ ಎಷ್ಟು ತೆಗೆದುಕೊಳ್ತಾ ಇದ್ದೀವಿ ಅನ್ನೋದು ಇನ್ಸ್ಪಿರೇಟರಿ ಕೆಪಾಸಿಟಿ ಆಗಿರುತ್ತೆ. ಸೊ ದಟ್ ಈಸ್ ನಿಯರ್ಲಿ ಈಕ್ವಲ್ ಟು ಟೈಡಲ್ ವಾಲ್ಯೂಮ್ ಪ್ಲಸ್ IRV, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಎರಡು ಮಿಕ್ಸ್ ಆಗೋದು ಇವಾಗ, ಅಂದರೆ ಎರಡನ್ನು ನಾವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ದಟ್ ಇನ್ಕ್ಲೂಡ್ಸ್, ಸೊ ಬೋತ್ ಅಂತ ಹೇಳಿದ್ರೆ ವಾಲ್ಯೂಮ್ ಆಫ್ ಏರ್ ಇನ್ಸ್ಪೈರ್ಡ್ ಆರ್ ಎಕ್ಸ್ಪೈರ್ಡ್ ಡ್ಯೂರಿಂಗ್ ನಾರ್ಮಲ್ ರೆಸ್ಪಿರೇಷನ್. ಓಕೆ, ಹಿಯರ್ ಅಡಿಷನಲ್ ವಾಲ್ಯೂಮ್ ಆಫ್ ಏರ್, ಜಸ್ಟ್ ವಿ ಆರ್ ಟೇಕಿಂಗ್ ದಾಟ್. ಎರಡನ್ನು ಆ್ಯಡ್ ಮಾಡಿದ್ರೆ ಅದೇನಾಗುತ್ತೆ, ದಟ್ ಬಿಕಮ್ಸ್ ಇನ್ಸ್ಪಿರೇಟರಿ ಕೆಪಾಸಿಟಿ ಆಗುತ್ತೆ. ನೆಕ್ಸ್ಟ್ ಅಬ್ಸರ್ವ್ ಹಿಯರ್ ಎಕ್ಸ್ಪಿರೇಟರಿ ಕೆಪಾಸಿಟಿ. ಈಗ ಅದಕ್ಕೆ ಆಪೋಸಿಟ್ ಆಗಿರೋದು, ಒಂದನ್ನು ನೆನ್ಪಿಟ್ಕೊಂಡ್ರೆ ಇನ್ನೊಂದು ಆಪೋಸಿಟ್ ಆಗಿ ನೆನ್ಪಿಟ್ಕೊಬಹುದು. ಟೋಟಲ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಎಕ್ಸ್ಪೈರ್ ಆಫ್ಟರ್ ನಾರ್ಮಲ್ ಇನ್ಸ್ಪಿರೇಷನ್. ಸೊ ಒನ್ಸ್ ಯು ಹ್ಯಾವ್ ಟೇಕನ್ ದ ಏರ್, ತೆಗೆದುಕೊಂಡಾದ್ಮೇಲೆ ನಾರ್ಮಲ್ ವಾಲ್ಯೂಮ್ ಆಫ್ ಏರ್ ಇದ್ದೇ ಇರುತ್ತೆ. ಇವಾಗ ನಾವು ಎಷ್ಟನ್ನ ನಾವು ಎಕ್ಸ್ಪೈರ್ ಮಾಡ್ತಾ ಇದ್ದೀವಿ ಆಫ್ಟರ್ ದ ನಾರ್ಮಲ್ ಇನ್ಸ್ಪಿರೇಷನ್. ಸೊ ಇಟ್ ಡಿಪೆಂಡ್ಸ್ ಆನ್ ಎಕ್ಸ್ಪಿರೇಷನ್ ರೈಟ್ ನೌ. ಸೊ ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ಪಿರೇಟರಿ ಕೆಪಾಸಿಟಿ. ಸೊ ಇದನ್ನ ಇವಾಗ ನಾವು ಟೈಡಲ್ ವಾಲ್ಯೂಮ್ ಅಂಡ್ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಹೇಳ್ಬೋದು. ದಿಸ್ ಇನ್ಕ್ಲೂಡ್ಸ್ ಏನೇನು, ಟೈಡಲ್ ವಾಲ್ಯೂಮ್ ಮತ್ತೆ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ, FRC, ಏನ್ ಇಂಡಿಕೇಟ್ ಮಾಡುತ್ತೆ? ದ ವಾಲ್ಯೂಮ್ ಆಫ್ ಏರ್ ದಟ್ ವಿಲ್ ರಿಮೈನ್ ಇನ್ ದ ಲಂಗ್ಸ್ ಆಫ್ಟರ್ ಎ ನಾರ್ಮಲ್ ಎಕ್ಸ್ಪಿರೇಷನ್. ಆಫ್ಟರ್ ಎ ನಾರ್ಮಲ್ ಎಕ್ಸ್ಪಿರೇಷನ್ the volume of air will remain in the lungs. ಎಷ್ಟು ಉಳ್ಕೊಂಡಿರುತ್ತೆ ಅದು ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ. ಓಕೆ, ನಾವು ಫೋರ್ಸಿಬಲ್ ಎಕ್ಸ್ಪಿರೇಷನ್ ಆದ್ಮೇಲೆ ಉಳ್ಕೊಳ್ಳೋದು ರೆಸಿಡ್ಯೂಯಲ್ ವಾಲ್ಯೂಮ್ ಅದು. ಓಕೆ, ಬಟ್ ಇದು ನಾರ್ಮಲ್ ಆಗಿ ಆಗ್ತಾ ಇರೋದು. ನಾರ್ಮಲ್ ಎಕ್ಸ್ಪಿರೇಷನ್ ಆದಾಗ ಎಷ್ಟು ಉಳ್ಕೊಂಡಿರುತ್ತೆ ಅದು ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ ಆಗಿರುತ್ತೆ. ದಟ್ ಇನ್ಕ್ಲೂಡ್ಸ್ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಆ್ಯಂಡ್ ರೆಸಿಡ್ಯೂಯಲ್ ವಾಲ್ಯೂಮ್, ಎರಡನ್ನೂ ಕೂಡ ಅದು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಅಂತ. ಫಾರ್ಮುಲಾಗಳು ಗೊತ್ತಾಗಬೇಕು, ಅದಕ್ಕೊಂದು ಚಾರ್ಟ್ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ವೈಟಲ್ ಕೆಪಾಸಿಟಿ, ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಬ್ರೀತ್ ಇನ್ ಆಫ್ಟರ್ ಫೋರ್ಸ್ಡ್ ಎಕ್ಸ್ಪಿರೇಷನ್. ಸೊ ಒಂದು ಬಾರಿ ನಾವು ಫೋರ್ಸಿಬಲಿ ಎಕ್ಸ್ಪಿರೇಷನ್ ಆದಮೇಲೆ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಪರ್ಸನ್ ಕ್ಯಾನ್ ಬಿ ಬ್ರೀತ್, ನಾವು ಎಷ್ಟು ಮ್ಯಾಕ್ಸಿಮಮ್ ಆಗಿ ಬ್ರೀತ್ ಮಾಡಬಹುದು. ಸೊ ಅದಕ್ಕೆ ನಾವು ವೈಟಲ್ ಕೆಪಾಸಿಟಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾನು ಹೇಳ್ತೀನಿ ಫಾರ್ಮುಲಾ ಯಾವ ಥರ ಹಾಕಬೇಕು ಅಂತ. ಟೋಟಲ್ ಲಂಗ್ ಕೆಪಾಸಿಟಿ, ನಮ್ಮ ಲಂಗ್ ಕೆಪಾಸಿಟಿ ಏನಿರ್ಬೋದು, ಟೋಟಲ್ ವಾಲ್ಯೂಮ್ ಆಫ್ ಏರ್ ಸೊ ಅಕೊಮಡೇಟೆಡ್ ಇನ್ ದ ಲಂಗ್ಸ್ ಅಟ್ ಈಚ್ ಎಂಡ್ ಆಫ್ ಫೋರ್ಸಿಬಲ್ ಇನ್ಸ್ಪಿರೇಷನ್. ಓಕೆ, ಅಂದರೆ ನಮ್ಮ ಟೋಟಲ್ ಕೆಪಾಸಿಟಿ ಹೇಳಬೇಕು ಇವಾಗ. ಓಕೆ, ವಾಟ್ಸ್ ಯುವರ್ ಲಂಗ್ಸ್ ಕೆಪಾಸಿಟಿ, ಎಷ್ಟಿದೆ, ಹೆಂಗೆ ಅದನ್ನು ಫೈಂಡ್ ಔಟ್ ಮಾಡೋದು? ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ಜಸ್ಟ್ ಬೈ ಫೋರ್ಸಿಬಲ್ ಇನ್ಸ್ಪಿರೇಷನ್. ಓಕೆ, ಸೊ ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡಾಗ ಈಗೇನಾಗುತ್ತೆ, ದ ಇಂಟ್ರಾ ಪಲ್ಮನರಿ ವಾಲ್ಯೂಮ್ ಹ್ಯಾಸ್ ಇನ್ಕ್ರೀಸ್ಡ್, ಜಾಸ್ತಿ ಆಗುತ್ತೆ. ಅದು ನಿನ್ನ ಕೆಪಾಸಿಟಿ ಇವಾಗ. ಸಿ ಹಿಯರ್ ದ ಟೋಟಲ್ ವಾಲ್ಯೂಮ್ ಆಫ್ ಏರ್ ಅಕೊಮಡೇಟೆಡ್ ಇನ್ ದ ಲಂಗ್ಸ್, ಎಷ್ಟು ಗಾಳಿ ಇದೆ ಯಾವಾಗ? ಎಂಡ್ ಆಫ್ ಫೋರ್ಸ್ಡ್ ಇನ್ಸ್ಪಿರೇಷನ್. ಇನ್ಸ್ಪಿರೇಷನ್ ತೆಗೆದುಕೊಂಡಾಗ, ಗಾಳಿನ ಒಳಗೆ ತೆಗೆದುಕೊಂಡಾಗ ಎಷ್ಟು ಇರುತ್ತೆ ಅದು ನಾರ್ಮಲ್ ಆಗಿ ಟೋಟಲ್ ಲಂಗ್ ಕೆಪಾಸಿಟಿ ಇರುತ್ತೆ. ಸರ್ ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೊಳ್ಳೋದು? ಜಸ್ಟ್ ರಿಮೆಂಬರ್ ದಿಸ್ ಒನ್. ಕಾಣಿಸುತ್ತೆ ಅನ್ಕೊಂಡಿದ್ದೀನಿ. ಎಸ್, ದಿಸ್ ಈಸ್ ದ ಸ್ಪೈರೋಗ್ರಾಮ್. ಸೊ ದಟ್ ಇಂಡಿಕೇಟಿಂಗ್ ಲೈಕ್ ಸ್ಪೈರೋಮೀಟರ್ ಅಲ್ಲಿ ತೋರಿಸೋದು ಆ ಥರ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಅಬ್ಸರ್ವ್ ಹಿಯರ್ resting tidal volume. This is the tidal volume. Let me use, which color is better for this one? Maybe black. Okay, tidal volume. Okay, tidal volume ide, remember that. Next illige bandre inspiratory reserve volume, IRV, expiratory reserve volume, ERV, residual volume, RV, inspiratory capacity, IC, and expiratory capacity ಇಲ್ಲಿ ಬರುತ್ತೆ, ಆಮೇಲೆ ಹೇಳ್ತೀನಿ. The functional residual capacity, FRC,
vital capacity, that is VC, and residual volume, RV as I said, and total lung capacity. ಈಗ ಇದಕ್ಕೆ ಫಾರ್ಮುಲಾ ಯಾವ ಥರ ಹಾಕೋದು, ಜಸ್ಟ್ ಅಬ್ಸರ್ವ್ ಹಿಯರ್. ಲಾಸ್ಟ್ ಒನ್ ನೋಡೋಣ. ಈಗ ಟೋಟಲ್ ಲಂಗ್ ಕೆಪಾಸಿಟಿ ಏನು ಇಂಡಿಕೇಟ್ ಮಾಡ್ತಾ ಇದೆ? ದಟ್ ಇನ್ಕ್ಲೂಡ್ಸ್ ಆಲ್ ದೀಸ್, ಎಲ್ಲವನ್ನ ಇನ್ಕ್ಲೂಡ್ ಮಾಡುತ್ತೆ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನೀವು ಬರೀಬಹುದು ವೈಟಲ್ ಕೆಪಾಸಿಟಿ ಪ್ಲಸ್ ರೆಸಿಡ್ಯೂಯಲ್ ವಾಲ್ಯೂಮ್. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಸೇ, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, vital capacity plus residual volume, that is nothing but the total lung capacity. Total lung capacity ಇಲ್ಲ ಅಂತ ಹೇಳಿದ್ರೆ ನೀವು ಈ ತರ ಬರೀಬಹುದು. You can write all these things right together. So that is the lung capacity, total lung capacity. Next ಇಲ್ಲಿ ನೋಡೋಣ, just observe what is the functional residual capacity. Functional residual capacity ಏನು ಇಂಡಿಕೇಟ್ ಮಾಡ್ತಾ ಇದೆ? That indicates expiratory reserve volume and residual volume. Total, what is that we have taken? Functional residual capacity, right? You can observe functional residual capacity. ಏನೇನಿದೆ? ERV ಇದೆ ಮತ್ತೆ RV ಇದೆ. You can observe ERV and RV. So just by remembering this particular chart, you can say what is the capacity and the volume of our lungs. So ಇದೊಂದು ಚಾರ್ಟ್ ಅನ್ನು ನೆನ್ಪಿಟ್ಕೊಳ್ಳಿ. So you can define whole thing just by going through these two chart. ಓಕೆ, ನಾರ್ಮಲ್ ಆಗಿ ಇದನ್ನ ಕೇಳ್ತಾರೆ, ಮತ್ತೆ ಈ ವಾಲ್ಯೂಮ್ಗಳು ಗೊತ್ತಿರಬೇಕು ನಿಮಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಜಂಬಲ್ ಮಾಡಿ ಕೇಳ್ತಾರೆ ನಿಮ್ಮ ನೀಟ್ ಎಕ್ಸಾಮಿನೇಷನ್ ಅಲ್ಲಿ. ನೆಕ್ಸ್ಟ್ ನೋಡೋಣ. ಸೊ ಇದಿಷ್ಟು ಆದ್ಮೇಲೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ವೆರಿ ಇಂಪಾರ್ಟೆಂಟ್. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಎರಡು ಕಡೆ ಆಗುತ್ತೆ. In our body, the exchange of gases will take place in two sides. ಎರಡು ಭಾಗದಲ್ಲಿ ಆಗುತ್ತೆ. ಒಂದು ಎಲ್ಲಿ ಅಂತ ಹೇಳಿದ್ರೆ alveoli. So exchange of gases takes place near alveoli or within the alveoli. ಅಲ್ಲಿ ಆಗುತ್ತೆ. And second one will takes place in between the blood and body tissues. Body tissues ಇಲ್ಲಿ ಆಗುತ್ತೆ. ಓಕೆನಾ? So now ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ವಿಲ್ ಟೇಕ್ಸ್ ಪ್ಲೇಸ್ ಅಂಡ್ ಇಟ್ ಈಸ್ ಬೇಸ್ಡ್ ಆನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಪಾರ್ಷಿಯಲ್ ಪ್ರೆಷರ್. ಪಾರ್ಷಿಯಲ್ ಪ್ರೆಷರ್, ಪಾರ್ಷಿಯಲ್ ಪ್ರೆಷರ್ ಏನಾಗಂತ ಹೇಳಿದ್ರೆ, ಎಸ್, ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳಿದ್ರೆ ದ partial pressure of gas, or you can say pressure of oxygen and pressure of carbon dioxide in a mixed gas is nothing but partial pressure. Okay, ಒಂದೊಂದು ಗ್ಯಾಸ್ಗೂ ಕೂಡ ಒಂದು ಪ್ರೆಷರ್ ಇರುತ್ತೆ. ಆ ಮಿಕ್ಸ್ಡ್ ಗ್ಯಾಸ್ ಅಲ್ಲಿ ಆಕ್ಸಿಜನ್ದು ಪ್ರೆಷರ್ ಎಷ್ಟಿದೆ ಅನ್ನೋದು ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್. ಅದೇ ಮಿಕ್ಸ್ಡ್ ಗ್ಯಾಸ್ ಅಲ್ಲಿ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ, ದಟ್ ಈಸ್ ನಥಿಂಗ್ ಬಟ್ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಹಾಗಾಗಿ ಪಾರ್ಷಿಯಲ್ ಪ್ರೆಷರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. Okay, and second one, it also depends on the thickness of membrane. Thickness of membrane ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. thickness of membrane, membrane ಮೇಲೆ exchange of gases ಡಿಪೆಂಡ್ ಆಗುತ್ತೆ, membrane ಮೇಲೆ ಡಿಪೆಂಡ್ ಆಗುತ್ತೆ. And the next one, it is nothing but you must know that the rate of diffusion, that depends on the solubility of the gases. Solubility of the gases, solubility of the gases. ಸೊ ಇವಾಗ ಇಷ್ಟೆಲ್ಲ ತಿಳ್ಕೊಳ್ಳೋದಕ್ಕೆ ಮುಂಚೆ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ವಿಲ್ ಟೇಕ್ಸ್ ಪ್ಲೇಸ್ ಅಟ್ ಟೂ ಸೈಡ್ಸ್, ಎರಡು ಕಡೆ ಆಗುತ್ತೆ. ಟೂ ಸೈಟ್, ಎರಡು ಜಾಗದಲ್ಲಿ. ಎಲ್ಲೆಲ್ಲಿ? ಸೊ ದ ಫಸ್ಟ್ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದ ಲಂಗ್ಸ್ ನಿಯರ್ ದ alveoli. Alveoli and the blood. Alveoli and the blood. You can write and instead of or and the blood. Okay, now ಒಂದು alveoli are the main site of gaseous exchange. Second one, the exchange of blood will takes place in between the blood and the body tissues. Blood and the body tissues ಇಲ್ಲಿ ಆಗ್ತಾ ಇರುತ್ತೆ. ನೆಕ್ಸ್ಟ್, ಎಕ್ಸ್ಚೇಂಜ್ ಆಗಬೇಕು ಅಂತ ಹೇಳಿದ್ರೆ these gases must diffuse with the blood. blood ಜೊತೆ diffuse ಆಗಬೇಕು. So the rate of diffusion of the gas depends on three factors. The rate of diffusion of the gas depends on three factors. One is the partial pressure of gases.
partial pressure of gases. Okay, so gases ಅಂತ ಹೇಳಿದ್ರೆ oxygen and carbon dioxide, respiratory gases. Next, thickness of membrane, ಯಾವ್ದ್ರ ಮುಖಾಂತರ ಅದು ಪಾಸ್ ಆಗುತ್ತೋ ಅದರ thickness. ಸೊ ಇನ್ನೊಂದು ಯಾವುದು ಅಂತ ಹೇಳಿದ್ರೆ solubility of gases. Solubility of gases. So remember all these three. So these are the main three factors responsible for the exchange of gases. Observe here the partial pressure we have given. They have given in your textbook as well. Respiratory gases, they are oxygen and carbon dioxide. Oxygen and carbon dioxide. And you can observe atmospheric air. Atmospheric air ge bandaga it's a 159, the partial pressure of oxygen. Alveoli alli 104 irutte. And when it comes to here, the partial pressure of carbon dioxide at alveoli it is just 40. Next, here when it comes to this one, deoxygenated blood alli it is nearly about 40. Partial pressure of oxygen is 40 and partial pressure of carbon dioxide is 45. Next, oxygenated blood alli, as the name indicates, oxygenated blood, oxygen rich blood, so that it must contain large amount of oxygen. Partial pressure of oxygen ಜಾಸ್ತಿ ಇರಬೇಕು. So 95. So in a carbon dioxide partial pressure ಏನಾಗಿರುತ್ತೆ, oxygenated blood ಅಲ್ಲಿ 40 ಇರುತ್ತೆ. Next, ಟಿಶ್ಯೂಗೆ ಬಂದಾಗ, as you know that tissues are the cells where these are the site where the breakdown of glucose will takes place. ಅಲ್ಲಿ ರೆಸ್ಪಿರೇಷನ್ ಆಗ್ತಾ ಇರೋದು ಮೇನ್ ಆಗಿ ಸೆಲ್ಯುಲರ್ ರೆಸ್ಪಿರೇಷನ್. ಸೊ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಪ್ರೊಡ್ಯೂಸ್ ಆಗೋದ್ರಿಂದ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಮೋರ್ ಅಟ್ ಟಿಶ್ಯೂ ಲೆವೆಲ್, ಸೊ ವೆನ್ ಕಂಪೇರ್ಡ್ ಟು ದ ಆಕ್ಸಿಜನ್. ಸೊ ದಿಸ್ ಯು ಮಸ್ಟ್ ರಿಮೆಂಬರ್, ಇದು ನೆನ್ಪಿಟ್ಕೊಂಡಿರಿ. ಈಗ ಯಾವ ಥರ ಆಗುತ್ತೆ ಅನ್ನೋದನ್ನು ನೋಡೋಣ, ಎಲ್ಲೆಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ಆ್ಯಂಡ್ ಥ್ರೂ ದ ಬ್ಲಡ್ ವೆಸಲ್ಸ್ ಮುಖಾಂತರ ಹೇಗೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ, ಅಬ್ಸರ್ವ್ ದಿಸ್ ಕೇರ್ಫುಲಿ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸೊ ನಾರ್ಮಲ್ ಆಗಿ ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ. As I said, exchange of gases that depends on partial pressure of gases. Okay, so now observe here inspiration and expiration. Okay, inspiration aguvaga ಏನು ಮಾಡ್ತೀವಿ ನಾವು, we are taking ಆಕ್ಸಿಜನ್ ಇನ್ ಟು ಅವರ್ ಲಂಗ್ಸ್, ಒಳಗಡೆ ತೆಗೆದುಕೊಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಎಕ್ಸ್ಪಿರೇಷನ್ ಅಂತ ಹೇಳಿದ್ರೆ ವಿ ಆರ್ ಗಿವಿಂಗ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಅವರ್ ಲಂಗ್ಸ್. ಸೊ ದಟ್ ಈಸ್ ಕಾಲ್ಡ್ ಎಕ್ಸ್ಪಿರೇಷನ್ ಆಗ್ತಾ ಇದೆ. ಓಕೆ, ನೌ ಜಸ್ಟ್ ಅಬ್ಸರ್ವ್ ಹಿಯರ್ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಮೂವಿಂಗ್ ಔಟ್ ಅಂಡ್ ದ ಆಕ್ಸಿಜನ್ ಈಸ್ ಎಂಟರಿಂಗ್ ಇನ್ ಟು alveoli. The partial pressure of oxygen inside the alveoli is nearly about 104 mmHg. Okay, next, the partial pressure of carbon dioxide inside the alveoli, it is just 40. You can observe this table, you need to remember, that is 40 mmHg. Okay, now ಈಗೇನಾಗಬೇಕು ಇವಾಗ, here the exchange of gases depends on partial pressure of the gases. The partial pressure of the oxygen is more when compared to the partial pressure of carbon dioxide. So next illige bandre ಈಗ ಏನಾಗುತ್ತೆ, so this is the partial pressure of oxygen is moving towards higher pressure to lower pressure. ಇಲ್ಲಿಗೆ ಎಂಟರ್ ಆಗುತ್ತೆ. So the oxygen is enter into the blood capillaries. Oxygen enter ಆಗುತ್ತೆ and the carbon dioxide is more inside the blood vessel. ಈ ಬ್ಲಡ್ ವೆಸಲ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪಾರ್ಷಿಯಲ್ ಪ್ರೆಷರ್ ಜಾಸ್ತಿ ಇರುತ್ತೆ. ಇಟ್ ಇಸ್ ನಿಯರ್ಲಿ ಅಬೌಟ್ 45. ಓಕೆ, ಸೊ ನೌ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಮೂವಿಂಗ್ ಇನ್ ಟು ದ alveoli. ಕಾರ್ಬನ್ ಡೈಆಕ್ಸೈಡ್ ಈಸ್ ಮೂವಿಂಗ್ ಇನ್ ಟು ದ alveoli ಅಂಡ್ ಆಕ್ಸಿಜನ್ ಈಸ್ ಮೂವಿಂಗ್ ಇನ್ ಟು ದ ಬ್ಲಡ್ ಕೆಪಿಲರಿ, ಮೂವ್ ಆಗ್ತಾ ಇದೆ. ಸೊ ನೌ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಲಂಗ್ಸ್ ಥ್ರೂ ದ ಪಲ್ಮೋನರಿ ವೇನ್ಸ್ ಮುಖಾಂತರ oxygenated blood or oxygen rich blood is moving towards the heart, and systemic arteries they are carrying the oxygenated blood towards the body tissues ಕಡೆಗೆ ಅದನ್ನು ತೆಗೆದುಕೊಂಡು ಹೋಗ್ತಾ ಇದೆ. Now at this particular level, ಈ ಲೆವೆಲ್ಗೆ ಬಂದಾಗ again remember this one, ಇಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಅಲ್ಲಿ ಏನಿದೆ 95 ಮತ್ತೆ 40 ಇದೆ. Means the oxygen, partial pressure of oxygen, so in the oxygenated blood is 95 and
the carbon dioxide is 40. I'm just writing the same here. Okay, the partial pressure of oxygen is 95 and the partial pressure of carbon dioxide is 40 at tissue level. ಇವಾಗ ಆಕ್ಸಿಜನೇಟೆಡ್ ಬ್ಲಡ್ ಅಲ್ಲಿ ಇಷ್ಟಿರೋದು ಇದು. ಸೊ ದಿಸ್ ಈಸ್ ಪ್ರೆಸೆಂಟ್ ಇನ್ ಆಕ್ಸಿಜನೇಟೆಡ್ ಬ್ಲಡ್. ಓಕೆ, so here these are the tissues, or you can say this group of cell, so where the actual metabolism takes place and they are producing carbon dioxide. So they are taking up the oxygen in, oxygen ತೆಗೆದುಕೊಳ್ತಾ ಇದೆ, and they are releasing the carbon dioxide. So but now, so how carbon dioxide is entering into this blood capillary, ಯಾವ ತರ ಎಂಟರ್ ಆಗ್ತಾ ಇದೆ? So you need to remember this particular partial pressure right now. So here at tissue level, the partial pressure of oxygen is nearly about 40 and partial pressure of carbon dioxide is nearly about 45. So observe, ಯಾವುದರ partial pressure ಕಡಿಮೆ ಇದೆ ಇವಾಗ? ಆಕ್ಸಿಜನ್ದು. So partial pressure of carbon dioxide is more, so it is moving from tissues to the blood capillaries, from higher to the lower. Now they are traveling towards the heart. So with the help of, you know, that systemic veins ಮುಖಾಂತರ ಮೂವ್ ಆಗುತ್ತೆ. ಸುಪೀರಿಯರ್ ವೆನಾ ಕೇವಾ and inferior ವೆನಾ ಕೇವಾ ಮುಖಾಂತರ ಹಾರ್ಟ್ ಹೋಗುತ್ತೆ. And through here the carbon dioxide rich blood is moving towards the pulmonary artery ಮುಖಾಂತರ. Okay, that is moving towards the where? Alveoli. Illi at this particular place the same thing. So andre deoxygenated blood alli, observe this, deoxygenated blood alli carbon dioxide partial pressure ಜಾಸ್ತಿ ಇದೆ. So ಹಾಗಾಗಿ carbon dioxide partial pressure is more. So here inside the alveoli carbon dioxide partial pressure is very less, so that the carbon dioxide is diffusing and moving out of the blood capillary, entering into the alveoli. So this is how you need to remember. So first ನಮಗೆ ಗೊತ್ತಾಗಬೇಕಾಗಿರೋದು ಜಸ್ಟ್ 3 ಕಡೆ ಈ ಪಾರ್ಷಿಯಲ್ ಪ್ರೆಷರ್. ಸೊ ಇಲ್ಲಿ ಆಲ್ವಿಯೋಲಿನ ಒಳಭಾಗದಲ್ಲಿ ಇನ್ಸೈಡ್ ದ ಆಲ್ವಿಯೋಲೈ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇಸ್ ಮೋರ್, ಇಟ್ ಇಸ್ ನಿಯರ್ಲಿ ಅಬೌಟ್ 104 ಅಂಡ್ ಕಾರ್ಬನ್ ಡೈಆಕ್ಸೈಡ್ ಪಾರ್ಷಿಯಲ್ ಪ್ರೆಷರ್ ಈಸ್ ಜಸ್ಟ್ 40 ಇರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಇರಬೇಕಾಗಿರೋದು ನಿಮಗೆ, ದಟ್ ಈಸ್ ನಥಿಂಗ್ ಬಟ್ ಎಸ್ ದ ಆಕ್ಸಿಜನೇಟೆಡ್ ಬ್ಲಡ್. ಆಕ್ಸಿಜನೇಟೆಡ್ ಬ್ಲಡ್ ಅಲ್ಲಿ ಎಷ್ಟಿರುತ್ತೆ? ಎಸ್, ದಟ್ ಈಸ್ ನಥಿಂಗ್ ಬಟ್ oxygenated blood ಅಲ್ಲಿ partial pressure of oxygen is 95 and the carbon dioxide is just 40. Next, from the cells and tissues ಇಲ್ಲಿಂದ ಬರ್ತಾ ಇರೋದು partial pressure of oxygen ಬಂದು ಕಡಿಮೆ ಆಗುತ್ತೆ. Okay, so where the oxygen is taken up by the cells and giving out the carbon dioxide. So carbon dioxide partial pressure ಬಂದು 45 ಆಗುತ್ತೆ. So ಅದು ನಾರ್ಮಲ್ ಆಗಿ ಎಲ್ಲಿರುತ್ತೆ? So in the deoxygenated blood. So here when it comes towards the alveoli, they will exchange and move out of the lungs, ಹೊರಗಡೆ ಹೋಗುತ್ತೆ. So this you need to remember. Next, when it comes to the another concept, exchange of gases. So ಅವಾಗಲೇ ಹೇಳಿದ ಹಾಗೆ ನಾನು ಹೇಳ್ತಾ ಇದ್ದೆ, how the exchange of gas will takes place, ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆಲ್ರೆಡಿ ಬರೆದಿದ್ದೀನಿ, ಇನ್ನೊಂದ್ಸಲ ನೆನ್ಪಿಟ್ಕೊಳ್ಳಿ. ಸೊ exchange of gas ಅಲ್ಲಿ the rate of diffusion, you should remember this, the rate of diffusion is depends on ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಫಸ್ಟ್ ಒನ್ is partial pressure ಒಂದು, and second one thickness of membrane and the last one is solubility of the gases, solubility of respiratory gases. Okay, so the rate of diffusion of gases depends on 3 factors: partial pressure of respiratory gases, thickness of membranes, solubility of gases. ಇಲ್ಲೂ ಕೂಡ 2 ತರ ನೀವು ನೆನ್ಪಿಟ್ಕೊಬೇಕು. ಸೊ ಒಂದು ಏನಂತ ಹೇಳಿದ್ರೆ, the rate of diffusion of gas, I'm just writing here, the rate of diffusion of gases is directly proportional to, you can directly say that, is directly proportional to partial pressure of the gases and solubility of the gases. Partial pressure of gases and
solubility of the gases. Solubility of the gases. Andre, if these gases solubilize very quicker, ಅದು ಬೇಗ ಕ್ವಿಕ್ ಆಗಿ ಸಾಲ್ಯುಬಲೈಸ್ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ದೇ ಸ್ಟಾರ್ಟೆಡ್ ಟು ಎಕ್ಸ್ಚೇಂಜ್. ನೆಕ್ಸ್ಟ್ ಇಲ್ಲಿ ಬಂದಾಗ ಪಾರ್ಷಿಯಲ್ ಪ್ರೆಷರ್ ಕೂಡ ಅಷ್ಟೇನೆ, ಪಾರ್ಷಿಯಲ್ ಪ್ರೆಷರ್ ಜಾಸ್ತಿ ಇದ್ದಷ್ಟು ಸಾಲ್ಯುಬಿಲಿಟಿ ಕೂಡ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಸೊ ಇನ್ನೊಂದು, it is inversely proportional to, I'm just writing here, the rate of diffusion of gas is inversely proportional to, ಯಾವುದಕ್ಕೆ ಇನ್ವರ್ಸ್ ಆಗಿರುತ್ತೆ, thickness of membrane, thickness of membrane, thickness of membrane. ಅಂದರೆ ಮೆಂಬ್ರೇನ್ ಥಿಕ್ನೆಸ್ ಜಾಸ್ತಿ ಆದಷ್ಟು ಸೊ ಅಲ್ಲೇನಾಗುತ್ತೆ, ಡಿಫ್ಯೂಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಾಟ್ಸ್ ವೈ ದ ಥಿಕ್ನೆಸ್ ಆಫ್ ದೀಸ್ 3 layers present in between them, this thickness, it is just 1 millimeter. Okay, this thickness is favorable for the diffusion of gas. So that you need to remember all these 3 factors that influences the rate of diffusion. Okay, and these 2 formula, the rate of diffusion of gases is directly proportional to the partial pressure of gases and the solubility of the gases. Okay, and the rate of diffusion of gases is inversely proportional to the thickness of membrane. Okay, so this is favorable during this particular situation. Okay, next ನೋಡೋಣ ಕಾನ್ಸೆಪ್ಟ್ ಏನಿದೆ, ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್. Now after the diffusion, this gas must be transported to the particular site. For example, from the body tissues to the lungs, to the lungs to the body tissues. ಇದು ಟ್ರಾನ್ಸ್ಪೋರ್ಟ್ ಆಗಬೇಕು. ಯಾವುದ್ರ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಎಸ್, ಥ್ರೂ ದ ಬ್ಲಡ್ ವೆಸಲ್ಸ್ ಆ್ಯಂಡ್ ಥ್ರೂ ದ ಬ್ಲಡ್. ಆದರೆ ಈ ಗ್ಯಾಸಸ್ಗಳು ಪರ್ಟಿಕ್ಯುಲರ್ ಆಗಿ ಕೆಲವು ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ಗಳ ಮುಖಾಂತರ ಏನಾಗುತ್ತೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅದು ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ದಟ್ ಟೇಕ್ಸ್ ಪ್ಲೇಸ್ ಥ್ರೂ ದ ಬ್ಲಡ್ ಮುಖಾಂತರ ಆಗುತ್ತೆ. ಆದರೆ ಬ್ಲಡ್ ಅಲ್ಲಿ ಯಾವ ತರ ಆಗುತ್ತೆ? ಸೊ ವೆದರ್ ಇಟ್ ಈಸ್ ಕ್ಯಾರಿಯಿಂಗ್ ಥ್ರೂ ಆರ್ ಕ್ಯಾರಿಡ್ ಬೈ ಆರ್ಬಿಸಿಸ್ ಆರ್ ಇನ್ ದ ಫಾರ್ಮ್ ಆಫ್ ಡಿಸಾಲ್ವ್ಡ್ ಸ್ಟೇಟ್ ಥ್ರೂ ದ ಪ್ಲಾಸ್ಮಾದ ಮುಖಾಂತರ ಆಗ್ತಿದೆಯಾ, ಆರ್ ಥ್ರೂ ದ ಬೈಕಾರ್ಬನೇಟ್ಸ್. ಸೊ ಅದು ಬೈಕಾರ್ಬನೇಟ್ಸ್ ಮುಖಾಂತರ ಆಗ್ತಿದೆಯಾ? ಸೊ ಅದನ್ನ ನಾವು ತಿಳ್ಕೋಬೇಕಾಗುತ್ತೆ ಇವಾಗ. ಓಕೆ, ಸೊ ಜಸ್ಟ್ ಅಬ್ಸರ್ವ್ ದಿಸ್, ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ವಿಲ್ ಟೇಕ್ಸ್ ಪ್ಲೇಸ್ ಥ್ರೂ ದ ಬ್ಲಡ್. ಅಂಡ್ ಯು ರಿಮೆಂಬರ್ ದ ಗ್ಯಾಸಸ್ ಆರ್ ಆಫ್ 2 types. 2 ತರ ಗ್ಯಾಸ್ ಇದೆ ಇವಾಗ. ಒಂದು ಆಕ್ಸಿಜನ್, ಸೆಕೆಂಡ್ ಒನ್ ಇಸ್ ನಥಿಂಗ್ ಬಟ್ ಕಾರ್ಬನ್ ಡೈಆಕ್ಸೈಡ್. 2 ಇದೆ ಅಲ್ವಾ? ಅಂಡ್ ಆಕ್ಸಿಜನ್, so about 97% of oxygen is transported by RBCs. ಎಷ್ಟು ಪರ್ಸೆಂಟು? 97% ಅನ್ನೋದು RBC ಮುಖಾಂತರ ಏನಾಗುತ್ತೆ, ಅದು ಕ್ಯಾರಿ ಆಗುತ್ತೆ. ಯು ನೋ ದಟ್ RBCs are having an iron pigment. That iron pigment is called hemoglobin ಅಂತ ಹೇಳ್ತೀವಿ. This pigment carries 4 oxygen molecules. ಒಂದು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ 4 ಆಕ್ಸಿಜನ್ ಮಾಲಿಕ್ಯೂಲ್ ಏನ್ ಮಾಡುತ್ತೆ, ಅದು ಕ್ಯಾರಿ ಮಾಡುತ್ತೆ. ಸೊ ಹಾಗಾಗಿ 97% ಆಫ್ ಆಕ್ಸಿಜನ್ ಈಸ್ ಕ್ಯಾರಿಡ್ ಬೈ ದ RBCs. And when it comes to rest of 3% of oxygen is carried in the form of dissolved state through the plasma in the form of dissolved state, ಕರಗಿದ ರೂಪದಲ್ಲಿ ಏನಾಗುತ್ತೆ, ಅದು ಕ್ಯಾರಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋಣ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯಾವ ತರ ಕ್ಯಾರಿ ಆಗುತ್ತೆ? ಸೊ ರಿಮೆಂಬರ್ ದಟ್ about 23% of carbon dioxide is carried by RBCs. Again, RBCs, their hemoglobin is helpful to carry the carbon dioxide, only 23%. So ಇಲ್ಲಿ oxyhemoglobin ಅಂತ ಹೇಳ್ತೀವಿ. When the oxygen combines with the when the hemoglobin combines with the oxygen, that becomes oxyhemoglobin. So likewise, here also, when the hemoglobin combines with the carbon dioxide, it becomes carbaminohemoglobin ಆಗುತ್ತೆ. So when it comes to rest of that one, so about 70% of carbon dioxide carried by bicarbonates. ಸೊ ಅಂದ್ರೆ ಕಾರ್ಬೊನೇಟ್ಸ್ ಗಳ ಮುಖಾಂತರ ಏನಾಗುತ್ತೆ, ಅದು ಕ್ಯಾರಿ ಆಗುತ್ತೆ in the form of bicarbonates. So they will carry. Rest of that, in ಎಷ್ಟು ಪರ್ಸೆಂಟ್ ಉಳ್ಕೊಂಡಿರುತ್ತೆ? 7% you can say. So only 7% of the
carbon dioxide will transmit by plasma in dissolved state. Understood? So ಈ ಕ್ಯಾಲ್ಕುಲೇಷನ್ ನಿಮಗೆ ಗೊತ್ತಿರಲಿ, ಈ ನಂಬರ್ಸ್ ಗೊತ್ತಿರಬೇಕು. ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸ್ ಬಂದಾಗ ಗ್ಯಾಸಸ್, ರೆಸ್ಪಿರೇಟರಿ ಗ್ಯಾಸಸ್ ಲೈಕ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಈಗ ಆಕ್ಸಿಜನ್ ಮಾತಾಡ್ತಾ ಇದ್ದೀವಿ. ಆಕ್ಸಿಜನ್ 97% of the oxygen will be transported by RBCs. RBCs are having a iron pigment called hemoglobin. Every hemoglobin molecule carry 4 molecules of oxygen. 97% of oxygen carried by RBCs. 3% of oxygen is carried by plasma in dissolved state. Okay. Once the hemoglobin combines with oxygen, that becomes oxyhemoglobin. Likewise, 23% of carbon dioxide is carried by RBCs. So when the carbon dioxide is combined with hemoglobin, that forms a carbaminohemoglobin. I will explain that in the upcoming slide as well. Carbaminohemoglobin. Next, 70% of the carbon dioxide carried in the form of bicarbonates, especially sodium bicarbonate. So next, 7% will be transmitted in the form of dissolved state. So in plasma. So ಇದು ಯಾವ ತರ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಸೊ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಯಾವ ತರ ಕ್ಯಾರಿ ಆಗ್ತಾ ಇದೆ. ಆಸ್ ಐ ಸೆಡ್, ಇದು ಟ್ರಾನ್ಸ್ಪೋರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಸೊ ಅದ್ರಲ್ಲಿ ಯಾವ್ದಾದ್ರು ಒಂದು ಪಿಗ್ಮೆಂಟ್ ಇರಬೇಕು ಕ್ಯಾರಿ ಮಾಡೋದಕ್ಕೆ, ಹೌದಲ್ವಾ? ಸೊ ಹಾಗಾಗಿ ಅವಾಗಲೇ ಹೇಳಿದಾಗೆ RBCs, red blood cells are erythrocytes, you can say. They are mainly responsible for carrying the oxygen. 97% of oxygen ಅನ್ನು ಏನ್ ಮಾಡುತ್ತೆ, ಅದು ಕ್ಯಾರಿ ಮಾಡುತ್ತೆ. ಸೊ ಅದರಲ್ಲಿ ಇವಾಗ 97% ಆಫ್ ಆಕ್ಸಿಜನ್ ಹೋಗ್ತಿದೆ ಅಂತ ಹೇಳಿದ್ರೆ ರಿಮೆಂಬರ್ ದಟ್ ಇಟ್ ಹ್ಯಾಸ್ ಐರನ್ ಪಿಗ್ಮೆಂಟ್ ಕಾಲ್ಡ್ ಹಿಮೋಗ್ಲೋಬಿನ್. ಇಲ್ಲಿ ಒಂದೊಂದು ವರ್ಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ಗೆ. ಹಿಮೋಗ್ಲೋಬಿನ್ ಅಂತ ಹೇಳ್ತಾ ಇದೀವಿ ಅಲ್ವಾ? ಸೊ ದಿಸ್ ಹಿಮೋಗ್ಲೋಬಿನ್, ಆಸ್ ಐ ಸೆಡ್ ಇನ್ ದ ಪ್ರೀವಿಯಸ್ slide, that combines with oxygen to form oxyhemoglobin. This is called hemoglobin ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ oxyhemoglobin will travel through the blood ಮುಖಾಂತರ ಏನಾಗ್ತಾ ಇರುತ್ತೆ, ಟ್ರಾವೆಲ್ ಆಗ್ತಾ ಇರುತ್ತೆ. ಸೊ ಎವ್ರಿ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್, ಓಕೆ, ಪಿಗ್ಮೆಂಟ್ ಕ್ಯಾರಿ 4 ಆಕ್ಸಿಜನ್ ಮಾಲಿಕ್ಯೂಲ್. 4 ಆಕ್ಸಿಜನ್ ಮಾಲಿಕ್ಯೂಲ್ ಏನ್ ಮಾಡುತ್ತೆ, ಅದು ಕ್ಯಾರಿ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಉಳಿದಿರುವಾಗ ಇನ್ನೊಂದು ಯಾವುದು 3% ಇರುತ್ತಲ್ಲ, ದಟ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಥ್ರೂ ದ ಪ್ಲಾಸ್ಮಾ ಮುಖಾಂತರ ಅದು ಟ್ರಾನ್ಸ್ಮಿಟ್ ಆಗುತ್ತೆ. ಓಕೆ, ಅಂಡ್ ರಿಮೆಂಬರ್ ದ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ದಟ್ ಡಿಪೆಂಡ್ಸ್ ಆನ್ ಫ್ಯೂ ಫ್ಯಾಕ್ಟರ್. ಕೆಲವು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವ್ಯಾವುದು ಆಗಿದ್ರೆ ಆ ಫ್ಯಾಕ್ಟರ್ಸ್ಗಳು? ಇಟ್ ಡಿಪೆಂಡ್ಸ್ ಆನ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್, partial pressure of carbon dioxide, hydrogen concentration, and the temperature. So what are the factors which influences the transport of oxygen and carbon dioxide? Both we need to remember. So those are nothing but partial pressure of oxygen, partial pressure of carbon dioxide, concentration of hydrogen, and the temperature. So now this oxygen has to bind with the hemoglobin. ಹಿಮೋಗ್ಲೋಬಿನ್ ಜೊತೆಗೆ ಬೈಂಡ್ ಆಗಬೇಕು, ಅಂಡ್ ದಟ್ ನೀಡ್ಸ್ ಟು ಫಾರ್ಮ್ ದ ಆಕ್ಸಿಹಿಮೋಗ್ಲೋಬಿನ್ ಟು ಟ್ರಾವೆಲ್ ಥ್ರೂ ದ ಬ್ಲಡ್. ಟ್ರಾವೆಲ್ ಆಗಬೇಕು ಅಂತ ಹೇಳಿದ್ರೆ, ಇವಾಗ ಆಕ್ಸಿಹಿಮೋಗ್ಲೋಬಿನ್ ಆಗಬೇಕು ಅಂತ ಹೇಳಿದ್ರೆ ಅದು ಟ್ರಾವೆಲ್ ಆಗಬೇಕು, ಡಿಫ್ಯೂಷನ್ ರೇಟ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ, ಸ್ಯಾಚುರೇಷನ್ ಆಫ್ ದ ಆಕ್ಸಿಹಿಮೋಗ್ಲೋಬಿನ್ ಆಗಬೇಕು ಅಂತ ಹೇಳಿದ್ರೆ ಯಾವ ಕಂಡೀಷನ್ ಇರಬೇಕು? ಸೊ ಇಫ್ ಇಟ್ ವಾಂಟ್ಸ್ ಟು ಫಾರ್ಮ್ ಆಕ್ಸಿಹಿಮೋಗ್ಲೋಬಿನ್, ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಶುಡ್ ಬಿ ಹೈ. ಇದು ಜಾಸ್ತಿ ಇರಬೇಕು. And the partial pressure of carbon dioxide should be less, and hydrogen concentration should be less. The temperature is very less. So ಇಷ್ಟು ಕೂಡ ನೆನಪಿರಬೇಕು ನಿಮಗೆ. ನೋಡಿ, ಇವು ಮೂರು ಕಡಿಮೆ ಇದೆ. ಸೊ ಆಕ್ಸಿಜನ್ ಪಾರ್ಷಿಯಲ್ ಪ್ರೆಷರ್ ಮಾತ್ರ ಏನಾಗಿದೆ, ಜಾಸ್ತಿ ಇದೆ. ಸೊ ಅವಾಗ ಏನಾಗುತ್ತೆ, ದ ಸ್ಯಾಚುರೇಷನ್ ಆಫ್ ಹಿಮೋಗ್ಲೋಬಿನ್ ವಿತ್ ಆಕ್ಸಿಜನ್ ಈಸ್ ಮೋರ್, ಜಾಸ್ತಿ ಇರುತ್ತೆ. ಸೊ ಇದನ್ನ ನಾವಿವಾಗ ಏನ್ ಮಾಡ್ತೀವಿ, ಒಂದು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ದೇರ್ ಯು ವಿಲ್ ಗೆಟ್ ಎ ಕರ್ವ್, ಸಿಗ್ಮಾಯ್ಡ್ ಕರ್ವ್, ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಅಂತ ಹೇಳ್ತೀವಿ. ದಟ್ ವಿ ವಿಲ್ ಗೆಟ್. ಸೊ ಅಬ್ಸರ್ವ್ ದಿಸ್ ಕೇರ್ಫುಲಿ. ಐ ಆಮ್ ಜಸ್ಟ್ ರಿಪೀಟಿಂಗ್ ಇಟ್ ಅಗೈನ್. ಓಕೆ, ದ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸ್ ಅಂಡ್ ದ ಫಾರ್ಮೇಶನ್ ಆಫ್ ಆಕ್ಸಿಹಿಮೋಗ್ಲೋಬಿನ್, ದಟ್ ಈಸ್ ಡಿಪೆಂಡ್ ಆನ್, ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅಂಡ್ ಟೆಂಪರೇಚರ್. ಸೊ ಆಕ್ಸಿಹಿಮೋಗ್ಲೋಬಿನ್ ಫಾರ್ಮೇಶನ್ ಆಗಬೇಕು ಅಂತ ಹೇಳಿದ್ರೆ ಏನಿರಬೇಕು, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಜಾಸ್ತಿ ಇರಬೇಕು, ಅಂಡ್ ರೆಸ್ಟ್ ಆಫ್ ದ 3 ಫ್ಯಾಕ್ಟರ್ಸ್ ಶುಡ್ ಬಿ ವೆರಿ ಲೆಸ್, ತುಂಬ ಕಡಿಮೆ ಇರಬೇಕು. ಸೊ ಅಬ್ಸರ್ವ್ ದಿಸ್ ಕೇರ್ಫುಲಿ. ಈಗ ಇಲ್ಲಿ ನೋಡಿ, ಇವಾಗ
So this is the graph we plot against the partial pressure of oxygen. Okay, so ಯಾವುದನ್ನ ಪ್ಲಾಟ್ ಮಾಡ್ತಾ ಇದೀವಿ? Percentage saturation of hemoglobin with oxygen. Okay, so how the hemoglobin is saturated with oxygen, ಯಾವ ತರ ಅದು ಕಂಬೈನ್ ಆಗುತ್ತೆ, ಬೈಂಡ್ ಆಗುತ್ತೆ. So if the partial pressure of oxygen is 20, okay, you can observe here, so the saturation is also very less, and 40, 60, 80 and 100. So as the partial pressure of oxygen increases, the saturation of hemoglobin with the oxygen also has been increased. ಇದು ಜಾಸ್ತಿ ಆಗ್ತಾ ಇರುತ್ತೆ. This is what we need to call, ಇದನ್ನೇನಂತ ಹೇಳ್ತೀವಿ ನಾವು ಕಾಮನ್ ಆಗಿ? ಸೊ ಡಿಸೋಸಿಯೇಷನ್ ಕರ್ವ್ ಅಂತ ಹೇಳ್ತೀವಿ. ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್. ಇಲ್ಲಿ ಎರಡು ವರ್ಡ್ ಅನ್ನ ನೆನ್ಪಿಟ್ಕೊಳ್ಳಿ. ಒಂದು ಅಸೋಸಿಯೇಷನ್, ಇನ್ನೊಂದು ಡಿಸೋಸಿಯೇಷನ್. ಅಸೋಸಿಯೇಷನ್ ಆಫ್ ಆಕ್ಸಿಜನ್ ವಿತ್ ಹಿಮೋಗ್ಲೋಬಿನ್, ಡಿಸೋಸಿಯೇಷನ್ ಆಫ್ ಆಕ್ಸಿಜನ್ ವಿತ್ ಹಿಮೋಗ್ಲೋಬಿನ್. ಅಸೋಸಿಯೇಷನ್ ಅಂತ ಹೇಳಿದ್ರೆ ಕಂಬೈನ್ ಆಗೋದಕ್ಕೆ ಬೇಕಾಗಿರೋ ಫ್ಯಾಕ್ಟರ್ಗಳು ಕಂಬೈನ್ ಆಗೋದು. ಡಿಸೋಸಿಯೇಷನ್ ಅಂತ ಹೇಳಿದ್ರೆ ಆಕ್ಸಿಜನ್ ಹಿಮೋಗ್ಲೋಬಿನ್ ಇಂದ ಸಪ್ರೇಟ್ ಆಗೋದು. ಓಕೆ, ಅದಕ್ಕೆ ಆಪೋಸಿಟ್ ಆಗಿರೋ ಏನಿರುತ್ತೆ ಫ್ಯಾಕ್ಟರ್ಸ್ಗಳು ರೆಸ್ಪಾನ್ಸಿಬಲ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್, ಸೊ ಈಗ ನಾವು ಇನ್ನೂ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ಗಳು ಮತ್ತೆ ಎಫೆಕ್ಟ್ಗಳನ್ನ ನೋಡಬೇಕಾಗುತ್ತೆ. ಅಂಡ್ ರಿಮೆಂಬರ್ ದಟ್, so that we used to call it as dissociation and association curve when the temperature increased and decreased in our body. So illi it occurs nearly about a 40 degree Celsius, and this occur will be 20 degrees Celsius. Okay, 20 degrees Celsius ಅಲ್ಲಿ ಈಗ ಇಲ್ಲಿ ನಾವು ಏನಂತ ಬರಿಬಹುದು? when, observe here carefully, the partial pressure of oxygen decreased, ಕಡಿಮೆ ಆದಾಗ. ಓಕೆ, ಅಲ್ಲಿ ಅಸೋಸಿಯೇಷನ್ ಆಗ್ತಾ ಇರುತ್ತೆ. ದ ಟೆಂಪರೇಚರ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್, ಇಲ್ಲಿ ಟೆಂಪರೇಚರ್ ಜಾಸ್ತಿ ಇದೆ. ಓಕೆ, ಸೊ ಟೆಂಪರೇಚರ್ ಜೊತೆಗೆ ಏನಾಗಿರುತ್ತೆ? ಹೈಡ್ರೋಜನ್ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಇರುತ್ತೆ. ಸೊ ಯು ನೀಡ್ ಟು ರಿಮೆಂಬರ್ ದಿಸ್. ಸೊ ದಿಸ್ ಇಸ್ ಕಾಲ್ಡ್, ನಾರ್ಮಲ್ ಆಗಿ ಇದನ್ನ ಓಕೆ ಬೋರ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಬೋರ್ಸ್ ಎಫೆಕ್ಟ್. ಅಂಡ್ ದಿಸ್ ಒನ್ ಈಸ್ ಕಾಲ್ಡ್ ಹಾಲ್ಡೇನ್ಸ್ ಎಫೆಕ್ಟ್. ಸೊ ಕಾಮನ್ ಆಗಿ ಎರಡನ್ನ ಮಾತ್ರ ಕೇಳ್ತಾರೆ. ಓಕೆ, ಯಾವ ತರ ಅಂತ ಹೇಳಿದ್ರೆ, ಈಗ ಯಾವಾಗ ಆಗುತ್ತೆ ಬೋರ್ಸ್ ಎಫೆಕ್ಟ್, ಯಾವಾಗ ಆಗುತ್ತೆ? ಸೊ ದಟ್ ಈಸ್ ನಿಯರ್ಲಿ ವಿ ಯೂಸ್ ಟು ಕಾಲ್ ಇಟ್ ಆಸ್ ಎ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್. ಸೊ ವೇರ್ ದ ಆಕ್ಸಿಜನ್ ಅಲಾಂಗ್ ವಿತ್ ದ ಹಿಮೋಗ್ಲೋಬಿನ್, ಸೊ ಅಫಿನಿಟಿ ಗೋಸ್ ಆನ್ ಡಿಕ್ರೀಸಸ್, ಅಫಿನಿಟಿ ಕಡಿಮೆ ಆಗ್ತಾ ಇದೆ, ಡಿಸೋಸಿಯೇಷನ್ ಆಗ್ತಾ ಇದೆ. ಯಾವಾಗ? ಅಟ್ ಹೈ ಟೆಂಪರೇಚರ್ ಅಬೌಟ್ 40 ಡಿಗ್ರಿ ಸೆಲ್ಸಿಯಸ್ ಸೆಂಟಿಗ್ರೇಡ್ ಯು ಕ್ಯಾನ್ ಸೇ. ಸೊ ಇಲ್ಲಿಗೆ ಬಂದಾಗ ಅಸೋಸಿಯೇಷನ್ ಅಂತ ಹೇಳಿದ್ರೆ ಇಲ್ಲೂ ಕೂಡ ಏನಾಗ್ತಾ ಇದೆ? ಸೊ ದ ಸ್ಯಾಚುರೇಷನ್ ಆಫ್ ದ ಹಿಮೋಗ್ಲೋಬಿನ್ ವಿತ್ ಆಕ್ಸಿಜನ್ ಇನ್ಕ್ರೀಸ್ಡ್, ದ ಟೆಂಪರೇಚರ್ ಈಸ್ ವೆರಿ ಲೆಸ್, ತುಂಬಾ ಕಡಿಮೆ ಇದೆ. ಓಕೆ, ಇದನ್ನ ನಾವು ಹಾಲ್ಡೇನ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಟೋಟಲ್ ಆಗಿ ನಿಮಗೆ ನೆನಪಿರ್ಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ, ಸೊ ಒಂದು ಪಿ ಎಚ್ ಕಡಿಮೆ ಆಗ್ತಾ ಇರೋದು. ಓಕೆ, ಆ್ಯಂಡ್ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರೋದು. ಇನ್ನೊಂದು ಹೈಡ್ರೋಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇರೋದು. ಸೊ ಅದೇ ಥರ ಅದಕ್ಕೆ ಆಪೋಸಿಟ್ ಆಗಿ ನೀವು ಬರೀತಾ ಹೋಗ್ತೀರಾ. ಓಕೆ, ಎಲ್ಲಿ ಕಡಿಮೆ ಇರುತ್ತೋ ಹೈಡ್ರೋಜನ್ ಮತ್ತೆ ಟೆಂಪರೇಚರ್, ಅಲ್ಲಿ ಅಸೋಸಿಯೇಷನ್ ಆಗಿರುತ್ತೆ, ಜಾಸ್ತಿ ಇರುತ್ತೆ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಹಾಲ್ಡೇನ್ಸ್ ಅಂಡ್ ಬೋರ್ಸ್ ಎಫೆಕ್ಟ್ ಅಂಡ್ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಡಿಪೆಂಡ್ಸ್ ಆನ್ 4 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಆ 4 ಫ್ಯಾಕ್ಟರ್ಸ್ಗಳನ್ನ ನೆನ್ಪಿಟ್ಕೊಂಡಿರಿ. ಓಕೆ, ನೆಕ್ಸ್ಟ್ ನೋಡೋಣ. ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಆಸ್ ಐ ಸೆಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟೇಷನ್ ಯಾವ ತರ ಇರುತ್ತೆ? ಸೊ ಅವಾಗಲೇ ಹೇಳ್ದಾಗೇನೆ 23% of carbon dioxide will be carried by the RBCs in the form of carbamino hemoglobin. Okay, and rest of that in ಎಷ್ಟು ಉಳ್ಕೊಳ್ಳುತ್ತೆ? 70% ಇದೆಯಲ್ಲ, 70% of carbon dioxide will be transmitted in the form of dissolved state through the plasma. Bicarbonate, in the form of bicarbonates. And next one is 7% of carbon dioxide will be carried in the form of dissolved state through the plasma. ಓಕೆ, ಇವು 3 ನೆನಪಿರಲಿ. ಸೊ ಇವಾಗ 2 ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಬೇಕು ನಾವು. ಓಕೆ, 2 ಕಾನ್ಸೆಪ್ಟ್ ಇದೆ. ಏನಂತ ಹೇಳಿದ್ರೆ, ಅಬ್ಸರ್ವ್ ದಿಸ್, ದ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಎಸ್, ಹಿಯರ್ ಅಟ್ ಟಿಶ್ಯೂ ಲೆವೆಲ್, ಟಿಶ್ಯೂಗಳಲ್ಲಿ ಏನಾಗುತ್ತೆ? ಡ್ಯೂ ಟು ಮೆಟಬಾಲಿಸಮ್ ಆರ್ ಕೆಟಬಾಲಿಸಮ್ ದೇ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್.
Okay, these are the R bases we have taken. These are the R bases. Illi RBC ide. Okay, now the cells are producing, or tissues are producing carbon dioxide. Okay, this carbon dioxide needs to transport towards the alveoli to exchange with the oxygen. So again ಏನಾಗುತ್ತೆ, so this particular carbon dioxide enters the RBC ಜೊತೆಗೆ ಕ್ಯಾರಿ ಆಗಬೇಕು. ಸೊ ಎಂಟರ್ ಆದಾಗ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ. ಓಕೆ, ದಿಸ್ ಕಾರ್ಬನ್ ಡೈಆಕ್ಸೈಡ್ ಕಂಬೈನ್ಸ್ ವಿತ್ ದ ವಾಟರ್ ಟು ಫಾರ್ಮ್ ಕಾರ್ಬೋನಿಕ್ ಆಸಿಡ್. ಇಲ್ಲಿ ಕಾರ್ಬೋನಿಕ್ ಆಸಿಡ್ ಇದೆ ಇವಾಗ. ಓಕೆ, ಸೊ ನೌ ದೇರ್ ಈಸ್ ಅನ್ ಎನ್ಸೈಮ್ ಕಾಲ್ಡ್ ಕಾರ್ಬೋನಿಕ್ ಆನೈಡ್ರೇಸ್. ಕಾರ್ಬೋನಿಕ್ ಆನೈಡ್ರೇಸ್ ಎಲ್ಲಿರುತ್ತೆ? ಇದು ಮೈನರ್ ಅಮೌಂಟ್ ಆರ್ ಮೈನ್ಯೂಟ್ ಅಮೌಂಟ್ ಆಫ್ enzyme present in RBC called carbonic anhydrase illirutte ivaga. So now ivaga enagutte, this particular carbonic acid that breaks up into, I'm just writing here, H2CO3, that becomes H plus and CO3, HCO3 minus. HCO3 minus. Understood? So now this hydrogen that combines with hemoglobin, oxyhemoglobin. Now remember here oxyhemoglobin is present, that we used to call it as HbO2 or HbO. Now once the hydrogen acts on this, hydrogen act admele enagutte, it becomes, just observe here carefully, and it becomes what? Hemoglobin HHB we can say. ಇದನ್ನ ಕಾಮನ್ ಆಗಿ ಹಿಮೋಗ್ಲೋಬಿನಿಕ್ ಆಸಿಡ್ ಅಂತ ಹೇಳ್ತೀವಿ. ಹಿಮೋಗ್ಲೋಬಿನಿಕ್ ಆಸಿಡ್ ಇಸ್ ಫಾರ್ಮ್ಡ್. ನೌ ದ ಆಕ್ಸಿಜನ್ ಈಸ್ ಬೀಯಿಂಗ್ ಎಸ್ಕೇಪ್ಡ್. ಇಲ್ಲಿಂದ ಆಕ್ಸಿಜನ್ ಏನಾಗುತ್ತೆ? ಎಸ್ಕೇಪ್ ಆಗುತ್ತೆ. ಸೊ ಲುಕ್ ಅಟ್ ಹಿಯರ್, ಇನ್ ದ ಟಿಶ್ಯೂ ಲೆವೆಲ್ ಅಲ್ಲಿ ಏನಾಗ್ತಾ ಇದೆ? ಕಾರ್ಬನ್ ಡೈಆಕ್ಸೈಡ್ ಎಂಟರ್ಸ್ ದ RBC ಇದೆ, ದಟ್ ಕಂಬೈನ್ಸ್ ವಿತ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬೋನಿಕ್ ಆನೈಡ್ರೇಸ್, that becomes carbonic acid. Now again in the presence of same acid there is a formation of what? Hydrogen and bicarbonate formation aagta ide. This hydrogen acts as a buffer and now it acts over the oxyhemoglobin and displaces the oxygen and form hemoglobinic acid. From what? HHB, hemoglobinic acid. Hemoglobinic acid anta ಹೇಳ್ತೀವಿ. ಓಕೆನಾ? ಫಾರ್ಮ್ ಆಗುತ್ತೆ. ಸೊ ನೌ ದ ಆಕ್ಸಿಜನ್ ಹ್ಯಾಸ್ ಬಿನ್ ರಿಲೀಸ್ಡ್ ಇನ್ ಟು ದ ಟಿಶ್ಯೂ ಆರ್ ಸೆಲ್. ನೆಕ್ಸ್ಟ್ ಲುಕ್ ಅಟ್ ಹಿಯರ್, ದಿಸ್ ಒನ್ ಬೈಕಾರ್ಬೊನೇಟ್. ಸೊ ನೌ ದಟ್ ಕಂಬೈನ್ಸ್ ವಿತ್ ದ ಸೋಡಿಯಂ ಜೊತೆ ಕಂಬೈನ್ ಆಗ್ತಾ ಇದೆ. ಸೊ HCO3. ನೌ ದಟ್ ಫಾರ್ಮ್ಸ್ ವಾಟ್? ಏನ್ ಫಾರ್ಮ್ ಆಗ್ತಾ ಇದೆ ಇವಾಗ? NaHCO3, sodium bicarbonate ಆಗುತ್ತೆ. So that is present in plasma right now. So now you come to know the carbon dioxide is being transferred in the form of sodium bicarbonate or bicarbonate only. Bicarbonate ಆಗುತ್ತೆ, ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ ನಿಯರ್ಲಿ ಅಬೌಟ್ 70% ಏನಾಗುತ್ತೆ? ಅದು ಕ್ಯಾರಿ ಆಗ್ತಾ ಹೋಗುತ್ತೆ. ನಾವು ಇಲ್ಲಿಗೆ ಬಂದ್ರೆ, now at tissue level, so oxygen will enter into the RBC, means RBC needs to carry the oxygen, right? So oxygen is here. So ಇಲ್ಲಿ oxygen ಇದೆ. Now what it was? ಏನಿತ್ತು ಇವಾಗ? So ಅಲ್ಲಿ hemoglobinic acid ಇತ್ತು. So that means hemoglobinic acid. So when this oxygen combines with the hemoglobinic acid, that displaces the hydrogen. So now that becomes what? Oxyhemoglobin and forming what? Hydrogen form ಆಗುತ್ತೆ. Now this hydrogen combines with bicarbonate. So bicarbonate means this one means HCO3 and the H plus that forms the H2CO3. Again that is being formed what? H2O plus CO2. This CO2 has been released out. And remember, there is a electroneutral element is there. So that is called chlorine is being added here.
and chlorine is released here. It acts as a electroneutral. ಎಲೆಕ್ಟ್ರೋನ್ಯೂಟ್ರಲಿಟಿಯನ್ನು ಮೇಂಟೈನ್ ಮಾಡ್ತಾ ಇರ್ತೀವಿ. ಇದನ್ನು ಕ್ಲೋರಿನ್ ಶಿಫ್ಟ್ ಅಂತ ಹೇಳ್ತೀವಿ. ಕ್ಲೋರಿನ್ ಶಿಫ್ಟ್. ಸೊ ಯಾವ ಥರ ಆಗುತ್ತೆ ಅಂತ ಹೇಳಿದಾಗ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್ RBC. So once that come in contact with RBC, water formed into a carbonic acid in the presence of carbonic anhydrous, and finally hydrogen is being released along with a bicarbonate. This hydrogen replaces the oxygen present in the hemoglobin to form hemoglobinic acid. So oxygen enters the tissues or cell. So bicarbonate combines with the sodium to become a sodium bicarbonate and transport carbon dioxide. ಆ್ಯಂಡ್ ಅದು ನಾರ್ಮಲ್ ಆಗಿ ಯಾವ ಥರ ಆಗ್ತಿದೆ ಅಂತ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಆಕ್ಸಿಜನ್ ಬರುತ್ತೆ. ಆಕ್ಸಿಜನ್ ಕಂಬೈನ್ಸ್ ವಿತ್ ಹಿಮೋಗ್ಲೋಬಿನಿಕ್ ಆಸಿಡ್ ಆ್ಯಂಡ್ ದಟ್ ರಿಲೀಸಸ್ ದ ಹೈಡ್ರೋಜನ್ ಆ್ಯಂಡ್ ದ ಆಕ್ಸಿ ಹಿಮೋಗ್ಲೋಬಿನ್ ಹ್ಯಾಸ್ ಬಿನ್ ಫಾರ್ಮ್ಡ್. ಸೊ ಅಗೇನ್ ರಿವರ್ಸಿಬಲ್ ಪ್ರೋಸೆಸ್ ಆಗುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ ನೋಡಿ, ರಿವರ್ಸಿಬಲ್ ಪ್ರೋಸೆಸ್. ಆ ಮ್ಯಾನರ್ನ ನಾವಿಲ್ಲಿ ಬರೆದಿರೋದು. ಸೊ ಹಾಗೆ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡೋಣ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್. ಸೊ ರೆಸ್ಪಿರೇಷನ್ ಅನ್ನೋದನ್ನ ಯಾರು ರೆಗ್ಯುಲೇಟ್ ಮಾಡ್ತಾರೆ? So two important components are regulating our respiration. One is nervous system, second one is chemical coordination ಅಂತ ಹೇಳ್ತೀವಿ. ಅಂದರೆ chemical controlling ಅಂತ ಹೇಳಿದ್ರೆ carbon dioxide and hydrogen. So both are controlling the respiration. But nervous system ಗೆ ಬಂದಾಗ there are three important components. But two parts of nervous system. ಯಾವ್ಯಾವ್ದು ಇರುತ್ತೆ? First one is medulla oblongata and pons varoli. These two are the main parts of nervous system controlling over the respiration. ಜೊತೆಗೆ ಇನ್ನೊಂದು voluntary part of the respiration controlled by the cerebral hemispheres. So ಇಲ್ಲಿ dorsal respiratory group, it's also called DRG. It's a part of medulla. You can say it's a dorsal part of the medulla. So what is that? That is nothing but dorsal respiratory group. Okay, they generate the basic respiratory rhythm. And also controlling over sending the signal to the diaphragm. ಗೆ ಸೆಂಡ್ ಮಾಡುತ್ತೆ. ಸರ್ ಯಾಕೆ ಸೆಂಡ್ ಮಾಡಬೇಕು ಡಯಾಫ್ರಾಮ್ಗೆ ಸಿಗ್ನಲ್ಗಳನ್ನು? ಬಿಕಾಸ್ ಆಸ್ ಐ ಸೆಡ್, ಡಯಾಫ್ರಾಮ್ ಇಸ್ ದ primary inspiratory muscle. It's a primary inspiratory muscle. So that's why they are sending the information to the diaphragm for the respiratory rhythm. Rhythm ಅಂತ ಹೇಳಿದ್ರೆ ಈಗ ನಮ್ಗೆ ಯಾವಾಗಲೂ ಕೂಡ ರೆಸ್ಪಿರೇಷನ್ ಒಂದೇ ಥರ ಇರುತ್ತೆ. ಸೊ ಅಂದರೆ ಅವರ್ ನಾರ್ಮಲ್ ಬ್ರೀದಿಂಗ್ ರೇಟ್ ಈಸ್ 12 to 17 per minute. ದಟ್ ಈಸ್ ಕಾಲ್ಡ್ ರಿದಮಿಕ್. ಯಾವಾಗಲೂ ವೇರಿ ಆಗಲ್ಲ. 17, 27, 37 ಆ ಥರ ಇರುತ್ತಾ? ಸೊ ಯಾವಾಗಲೂ ಒಂದೇ ಥರ ಇರುತ್ತಲ್ವಾ? ಸೊ ಅದಕ್ಕೋಸ್ಕರ ಅದನ್ನು ರಿದಮಿಕ್ ಅಂತ ಹೇಳ್ತೀವಿ. ಅದನ್ನು ಕಂಟ್ರೋಲ್ ಮಾಡ್ತಾ ಇರೋದು ಯಾವುದು? ಸೊ DRG, ಡಾರ್ಸಲ್ ರೆಸ್ಪಿರೇಟರಿ ಗ್ರೂಪ್. ಇನ್ನು ವೆಂಟ್ರಲ್ ರೆಸ್ಪಿರೇಟರಿ ಗ್ರೂಪ್ ಅಂತ ಹೇಳಿದ್ರೆ, as the name indicates, ventral. So it is ventrolateral to the DRG. ಸೊ ಇದಕ್ಕೆ ವೆಂಟ್ರೋಲ್ಯಾಟ್ರಲ್ ಪೊಸಿಷನ್ ಅಲ್ಲಿ ಇರುತ್ತೆ. ಸೊ ಅಂಡ್ ದಿಸ್ ಆಲ್ವೇಸ್ ರಿಮೈನ್ಸ್ ಆಕ್ಟಿವ್ ಡ್ಯೂರಿಂಗ್ ಕ್ವೈಟ್ ಬ್ರೀದಿಂಗ್. ಇದ್ರ ಕೆಲಸ ಏನಿರಲ್ಲ. ಕ್ವೈಟ್ ಬ್ರೀದಿಂಗ್ ಅಲ್ಲಿ ಇದ್ದಾಗ, ನಾರ್ಮಲ್ ಬ್ರೀದಿಂಗ್ ಅಲ್ಲಿ ಇದ್ದಾಗ ಇನ್ಆಕ್ಟಿವ್ ಆಗಿರುತ್ತೆ. ಬಟ್ ಇಟ್ ಸೆಂಡ್ಸ್ ದ ಸಿಗ್ನಲ್ ಟು ದ ಇನ್ಸ್ಪಿರೇಟರಿ ಅಂಡ್ ಎಕ್ಸ್ಪಿರೇಟರಿ ಮಸಲ್ಸ್ ವೆನ್ ದ ಆಕ್ಸಿಜನ್ ರಿಕ್ವೈರ್ಮೆಂಟ್ ಈಸ್ ಮೋರ್. ಸೊ ಯಾವಾಗ ನಮಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೋ, ಸೊ ಅವಾಗ ಏನು ಮಾಡುತ್ತೆ? ಇಟ್ ಸೆಂಡ್ಸ್ ದ ಸಿಗ್ನಲ್ ಟು ದ ಇನ್ಸ್ಪಿರೇಟರಿ ಆ್ಯಂಡ್ ಎಕ್ಸ್ಪಿರೇಟರಿ ಮಸಲ್ ಫಾರ್ ಫಾಸ್ಟರ್ ಬ್ರೀದಿಂಗ್. ಓಕೆ, ಈಗ ನಮಗೆ ಎಮರ್ಜೆನ್ಸಿ ಸಿಚುಯೇಷನ್ ಬಂದಾಗ, ಓಕೆ, ಯಾವುದೋ ಒಂದು ಫಿಯರ್, ಆಂಗ್ಸೈಟಿ ಆದಾಗ, ಆ ಟೈಮಲ್ಲಿ ನಮ್ಮ ಬಾಡಿಗೆ ಆ ಒಂದು ಸಿಚುಯೇಷನ್ನ ಫೇಸ್ ಮಾಡಲಿಕ್ಕೆ ಆಕ್ಸಿಜನ್ ಜಾಸ್ತಿ ಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಬ್ರೀದ್ ಮಾಡಲಿಕ್ಕೆ ಶುರು ಮಾಡ್ತೀವಿ ತುಂಬ ಫಾಸ್ಟಾಗಿ. ಓಕೆ, ನೋಡಿ, ನಾವು ಬೇಕು ಅಂದಾಗ ಉಸಿರಾಡ್ತಿದ್ದೀವಲ್ಲ, ಇದನ್ನು ಕಂಟ್ರೋಲ್ ಮಾಡ್ತಾ ಇರೋದು ಸೆರೆಬ್ರಲ್ ಹೆಮಿಸ್ಫಿಯರ್. ಬಟ್ ನಾರ್ಮಲ್ ಆಗಿ ನಿಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಬಾಡಿಗೆ ಆಕ್ಸಿಜನ್ ಜಾಸ್ತಿ ಬೇಕಾದಾಗ ಇನ್ಸ್ಪಿರೇಟರಿ ಮತ್ತು ಎಕ್ಸ್ಪಿರೇಟರಿ ಮಸಲ್ಸ್ಗಳನ್ನ ಕಂಟ್ರೋಲ್ ತೆಗೆದುಕೊಂಡು ಫಾಸ್ಟರ್ ಬ್ರೀದಿಂಗ್ ಮಾಡೋದು ಯಾವುದು ಅಂತ ಹೇಳಿದ್ರೆ, ಸೊ ವೆಂಟ್ರಲ್ ರೆಸ್ಪಿರೇಟರಿ ಗ್ರೂಪ್ಸ್ ಅಂತ ಹೇಳ್ತೀವಿ. ಓಕೆ, that sends the signal to the inspiratory and expiratory muscles when oxygen requirement is more. Okay, and that makes breathing faster and faster. Pneumotaxic center, you must remember this word. Pneumo means pulmonary, lungs anta artha. Pneumonia, pneumotaxic. So a word ನೆನಪಿರಬೇಕು. Okay, so that is also called switch off point for breathing. ಇದನ್ನ ಕಾಮನ್ ಆಗಿ ಸ್ವಿಚ್ ಆಫ್ ಪಾಯಿಂಟ್ ಫಾರ್ ಬ್ರೀದಿಂಗ್ ಅಂತ ಹೇಳ್ತೀವಿ.
ಕಾಮನ್ ಕ್ವಶನ್ ಈ ಒಂದು ಪಾರ್ಟಿನ ಏನು ಕೇಳ್ತಾರೆ ಹಾಗಿದ್ರೆ, ವೇರ್ ಇಟ್ ಈಸ್ ಲೊಕೇಟೆಡ್ ಓಕೆ, ಆ್ಯಂಡ್ ವಿಚ್ ಪಾರ್ಟ್ ಆಫ್ ದ ಬ್ರೈನ್ ಇಟ್ ಈಸ್ ಕಾಲ್ಡ್ ಸ್ವಿಚ್ ಆಫ್ ಪಾಯಿಂಟ್ ಫಾರ್ ಬ್ರೀದಿಂಗ್, ನಿಮೋಟ್ಯಾಕ್ಸಿಕ್ ಸೆಂಟರ್. ಓಕೆ, ನಿಮೋಟ್ಯಾಕ್ಸಿಕ್ ಸೆಂಟರ್ ಈಸ್ ಲೊಕೇಟೆಡ್ ಆನ್ ಪಾನ್ಸ್, ಎಲ್ಲಿರುತ್ತೆ ಅಂತ ಕೇಳ್ತಾರೆ. ಸೊ ರೆಸ್ಟ್ ಆಫ್ ದಟ್ ದೀಸ್ ಟು DRG and VRG ಆರ್ ಲೊಕೇಟೆಡ್ ಆನ್ ಮೆಡುಲ್ಲಾ ಆಬ್ಲಾಂಗೇಟಾ. ಇನ್ನುಳಿದಾಗೆ ಕೆಮಿಕಲ್ ಅಂತ ಬಂದಾಗ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಬೋತ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಸೊ ವೆನ್ ಇನ್ಸೈಡ್ ಅವರ್ ಬಾಡಿ ಆರ್ ವೆನ್ ವಿ ಆರ್ ಸಫೋಕೇಟಿಂಗ್ ಸೊ ನಮಗೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದಾಗ ಏನಾಗುತ್ತೆ, ದೇ ಯೂಶಲಿ ಸೆಂಡ್ ದ ಸಿಗ್ನಲ್ ಟು ದ ಬ್ರೈನ್, ಅಂದರೆ ಸಿಗ್ನಲ್ನ ಕ್ಯಾರಿ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಕೀಮೋ ರೆಸೆಪ್ಟಾರ್ಸ್ಗಳು ಮತ್ತು ಈ ಥರದ ರೆಸೆಪ್ಟಾರ್ಗಳು ನಮ್ಮಲ್ಲಿ ಏನು ಮಾಡ್ತಾ ಇರುತ್ತೆ, ಈ ಥರದ ರೆಸ್ಪಿರೇಟರಿ ರೆಗ್ಯುಲೇಷನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ರಿಮೆಂಬರ್, ವೆರಿ ಸಿಂಪಲ್ ಕಾನ್ಸೆಪ್ಟ್. ಆ್ಯಂಡ್ ಫೈನಲಿ ರೆಸ್ಪಿರೇಟರಿ ಡಿಸಾರ್ಡರ್ಸ್. ಸೊ ಫ್ಯೂ ಡಿಸಾರ್ಡರ್ಸ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ಓನ್ಲಿ ಫ್ಯೂ. ಸೊ ಯಾವ್ಯಾವ್ದಿದೆ, ಆಸ್ಮಾ, ಎಂಫೈಸೆಮಾ ಆ್ಯಂಡ್ ಆಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸಾರ್ಡರ್ಸ್. Asthma, as the name indicating, it occurs due to the inflammation of bronchi and bronchioles. So, inflammation ಅಂತ ಹೇಳ್ತೀವಿ. ಓಕೆ, ಬ್ರಾಂಕೈ ಆರ್ ಬ್ರಾಂಕಿಯೋಲ್ಸ್. ಸೊ ಇನ್ಫ್ಲಮೇಷನ್ ಅಂತ ಹೇಳಿದ್ರೆ ಊದ್ಕೊಳ್ಳೋದು, ಅಥವಾ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ ನೋಡಿ, ಅದೇ ಥರ ರಿಲೇಟೆಡ್ ಆಗಿರೋದು ಇದು. ಸೊ ವೀಸಿಂಗ್ ಪ್ರಾಬ್ಲಮ್ ಬರೋದಕ್ಕೆ ನಾವು ಆಸ್ತಮಾ ಅಂತ ಹೇಳ್ತೀವಿ, ಉಸಿರಾಟಕ್ಕೆ ತೊಂದರೆ ಆಗೋದು. ಇನ್ನು ಆಲ್ವಿಯೋಲಾರ್ ಸರ್ಫೇಸ್ ಡ್ಯಾಮೇಜ್ ಆದರೆ alveolar damage that leads to emphysema. So there is no perfect surface for the exchange of gases. So avagénagutte, emphysema cause agutte. That is usually caused by the tobacco smoking. That's caused by tobacco smoking. ಇಲ್ಲಿ ಕೆಲವನ್ನ ಮಾತ್ರ ಕೊಟ್ಟಿರೋದು ಅಷ್ಟೇನೆ, ಬೇರೆ ವೈರಲ್ ಡಿಸೀಸ್ಗಳು, ಬ್ಯಾಕ್ಟೀರಿಯಲ್ ಡಿಸೀಸ್ಗಳು, ರೆಸ್ಪಿರೇಟರಿ ಡಿಸಾರ್ಡರ್ಗಳು ಕೊಟ್ಟಿಲ್ಲ. ಸೊ ಸಿಂಪಲ್ ಆಗಿ ಆಸ್ತಮಾ, ಸೊ ದಟ್ ಈಸ್ ಅ ವೀಸಿಂಗ್ ಪ್ರಾಬ್ಲಮ್. ಸೊ ಅಕ್ಕರ್ ಡ್ಯೂ ಟು ದ ಇನ್ಫ್ಲಮೇಷನ್ ಆಫ್ ದ ಬ್ರಾಂಕೈಟಿಸ್ ಬ್ರಾಂಕೈ ಅಂಡ್ ಬ್ರಾಂಕ್ಯೂಲ್ಸ್. ಅಂಡ್ ಇಲ್ಲಿಗೆ ಎಂಫೈಸೆಮಾಗೆ ಬಂದಾಗ, ಸೊ ಇಟ್ ಈಸ್ ಡ್ಯೂ ಟು ದ ಆಲ್ವಿಯೋಲಾರ್ ಡ್ಯಾಮೇಜ್ and because of the tobacco smoking. So irregular surface of the alveoli, there is no exchange of gases will takes place, so that leads to emphysema. Occupational respiratory disorder, you know that as the name indicates, occupational. So few working place ಅಂತ ಹೇಳ್ತೀವಿ. ಕೆಲವು ವರ್ಕರ್ಸ್ಗಳಿರ್ತಾರೆ, those who are working in road constructions, building constructions, mining area. ಸೊ ಆ ಪ್ಲೇಸ್ಗಳಲ್ಲೆಲ್ಲ ಏನಾಗುತ್ತೆ, ಸಿಲಿಕಾ ಡಸ್ಟ್ ಅಂತ ಕೇಳಿರ್ತೀರಾ. ಸೊ ಡಸ್ಟ್ ಪಾರ್ಟಿಕಲ್ಸ್, so while they are inhaling the air, so that may enter into their lungs and causing many diseases. Those diseases which are related to, so like occupations, mining or dust particles, so that is called occupational respiratory disorders. So they have given few examples in your textbook as well. So that is called fibrosis, silicosis. Have you heard about this one? Silicosis. So ಇವುಗಳಿಗೆ ಎಕ್ಸಾಂಪಲ್ ನ ಕೊಡಬಹುದು ನಾವು. ಸೊ ನಿಮ್ಯಾನೋ ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಸಿಲಿಕೋವಾಲ್ಕನಾಯಿಸಿಸ್ ಅಂತ ಹೇಳ್ತೀವಿ, ಸಿಲಿಕೋಸಿಸ್. ಸೊ ಫೈಬ್ರೋಸಿಸ್ ಅಂದರೆ ಶಾರ್ಟ್ ಫಾರ್ಮ್ ಅಲ್ಲಿ. ಸೊ ಫೈಬ್ರೋಸಿಸ್ ಅಂತ ಹೇಳಿದ್ರೆ ರಿಲೇಟೆಡ್ ಟು ದ ಲಂಗ್ ಡಿಸಾರ್ಡರ್. ಇವು ಮೂರನ್ನ ಕೊಟ್ಟಿದ್ದಾರೆ, ಅಷ್ಟು ನೆನ್ಪಿಟ್ಕೊಂಡಿರಿ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಇಷ್ಟು ತನಕ ಏನು ಡಿಸ್ಕಸ್ ಮಾಡೋದು, ಫ್ರಮ್ ದ ಬಿಗಿನಿಂಗ್ ಆಫ್ ದ ರೆಸ್ಪಿರೇಟರಿ ಬ್ರೀದಿಂಗ್ ಆ್ಯಂಡ್ ಸೆಲ್ಯುಲರ್ ರೆಸ್ಪಿರೇಷನ್ ಆ್ಯಂಡ್ ರೆಸ್ಪಿರೇಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಅಲ್ಲಿಂದ ಇಲ್ಲಿ ತನಕ ಕೆಲವು ಕ್ವಶನ್ಸ್ಗಳಿದೆ, ನೋಡೋಣ. Try to answer. Okay, few important and very very simple questions for you. Number of alveoli in 2 human lungs. 2-3 ಸಲ ಹೇಳಿದೆ ನಾನು, ಯಾಕೆ ಅಂತ ಹೇಳಿದ್ರೆ ಅದು ಕಾಮನ್ ಆಗಿ ಕ್ವಶನ್ ಕೇಳಿದ್ದೀನಿ ಅಂತ ನನಗೆ ಗೊತ್ತಿತ್ತು. ಸೊ ಜೊತೆಗೆ ಮೇಯ್ನ್ ಆಗಿ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಅಂತ. ಓಕೆ, ರಿಮೆಂಬರ್, ನಂಬರ್ ಆಫ್ alveoli in 2 human lungs, that is nearly about 450 to 700 ಅಥವಾ ಜಾಸ್ತಿ ಇರುತ್ತೆ ಅಂತ ಅರ್ಥ. ಅಲ್ಲಿಗೆ ಅದು ಈಕ್ವಲ್ ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಬರುತ್ತೆ, 600 to 800 millions ಆಫ್ alveoli present in our lungs, ಅಷ್ಟಿರುತ್ತೆ. ನೆಕ್ಸ್ಟ್, thoracic cage of man is formed of. thoracic cage of man is formed of. ಈ thoracic cage ಏನಿದೆ, ಇದು ಯಾವುದರಿಂದ ಆಗಿರುತ್ತೆ? ribs and sternum, ಕರೆಕ್ಟ್ ಇದೆ. ribs, thoracic vertebrae, ರಿಬ್ಸ್ ಮತ್ತು ಥೊರಾಸಿಕ್ ವರ್ಟಿಬ್ರೆಯಿಂದ ಆಗಿದೆ, ಕರೆಕ್ಟ್ ಆಗಿದೆ. ರಿಬ್ಸ್, ಸ್ಟರ್ನಮ್ ಆ್ಯಂಡ್ ಥೊರಾಸಿಕ್ ವರ್ಟಿಬ್ರೆ ಕರೆಕ್ಟ್ ಆಗಿದೆ. ಇವು ಮೂರು ಕರೆಕ್ಟ್ ಆಗಿದ್ರೆ
ಆದರೆ ಇಲ್ಲಿ ಥೊರಾಸಿಕ್ ವರ್ಟಿಬ್ರೆ ಮಿಸ್ ಇದೆ, ಇಲ್ಲಿ ಸ್ಟರ್ನಮ್ ಮಿಸ್ ಇದೆ. ಸೊ ಹಾಗಾಗಿ ಪರ್ಫೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ರಿಬ್ಸ್, ಸ್ಟರ್ನಮ್ ಆ್ಯಂಡ್ ಥೊರಾಸಿಕ್ ವರ್ಟಿಬ್ರೆ, ನಾಟ್ ದ ಲಂಬಾರ್ ವರ್ಟಿಬ್ರೆ. ಓಕೆ, ಸೊ ಹಾಗಾಗಿ ಇಲ್ಲಿ ವೆಂಟ್ರೋಲ್ಯಾಟರಲ್ ರಿಬ್ಸ್ಗಳಿರುತ್ತೆ, ವೆಂಟ್ರಲ್ ಸ್ಟರ್ನಮ್ ಇರುತ್ತೆ, ಡಾರ್ಸಲ್ ಥೊರಾಸಿಕ್ ವರ್ಟಿಬ್ರಲ್ ಕಾಲಮ್ ಆರ್ ವರ್ಟಿಬ್ರೆ ಇರುತ್ತೆ. ವರ್ಟಿಬ್ರಾ ಆ್ಯಂಡ್ ವರ್ಟಿಬ್ರೆ. ಓಕೆ, ಒಂದೊಂದು ಸೆಗ್ಮೆಂಟ್ಗಳಿಗೆ ನಾವು ವರ್ಟಿಬ್ರಾ ಅಂತ ಹೇಳ್ತೀವಿ. ಸೊ ಆಲ್ ಟುಗೆದರ್ ವಿ ಯೂಸ್ ಟು ಕಾಲ್ ಇಟ್ ಎಸ್ ಎ ವರ್ಟಿಬ್ರೆ ಆ್ಯಂಡ್ ವರ್ಟಿಬ್ರಲ್ ಕಾಲಮ್. ಓಕೆ, ಸೊ ದಟ್ಸ್ ದ ಆನ್ಸರ್, ರಿಬ್ಸ್, ಸ್ಟರ್ನಮ್ ಆ್ಯಂಡ್ ಥೊರಾಸಿಕ್ ವರ್ಟಿಬ್ರೆ. ನೌ ದ ಸ್ಟ್ರಕ್ಚರ್ which prevents the entry of food into the windpipe is, okay, remember this structure, okay, and this is the passage where the food and water coming, and here is the trachea ide illi. Okay, so you know that, simple one. Esophagus ide, esophagus, and in between them there is a flap, cartilaginous flap. So what is that they are asking? That is nothing but epiglottis. So the answer is epiglottis. The flap present in between the trachea and the esophagus and preventing the entry of food into the windpipe. The impulse of voluntary muscles for forced breathing starts in ಫೋರ್ಸ್ಡ್ ಬ್ರೀದಿಂಗ್ಗೆ ವಾಲಂಟ್ರಿ ಮಸಲ್ಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇರೋದು ಮತ್ತೆ ಅದುಗಳಿಗೆ ಇಂಪಲ್ಸ್ ಅನ್ನ, ಸಿಗ್ನಲ್ ಅನ್ನ ಸೆಂಡ್ ಮಾಡ್ತಾ ಇರೋದು ಯಾವುದು? ಮೆಡುಲ್ಲಾ, ಸ್ಪೈನಲ್ ಕಾರ್ಡ್, ವೇಗಸ್ ನರ್ವ್ ಅಂಡ್ cerebral hemisphere. So as the name indicates, voluntary muscles, the answer should be cerebral hemisphere. Cerebrum controls most of the voluntary activities. Vagus nerve ಅಂತ ಹೇಳಿದ್ರೆ ಏನು? ನಾರ್ಮಲ್ ಆಗಿ that sends the information from hind part of the brain to the respiratory, like two important muscles are there, right? So inspiratory and expiratory muscles, ಕೋಸ್ಟಲ್ ಮಸಲ್ಸ್ಗಳಂತ ಹೇಳ್ತೀವಲ್ಲ, ಅವುಗಳಿಗೆ ಇನ್ಫಾರ್ಮೇಷನ್ನ ಕ್ಯಾರಿ ಮಾಡೋದು ಯಾವುದು ಅಂತ ಹೇಳಿದ್ರೆ ವೇಗಸ್ ನರ್ವ್ಗಳು. ಸೊ ಸೆರೆಬ್ರಲ್ ಹೆಮಿಸ್ಫಿಯರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಪಲ್ಮೊನರಿ ವೆಂಟಿಲೇಷನ್ ಈಸ್ ಈಕ್ವಲ್ ಟು alveolar ventilation. Alveolar ventilation is less than pulmonary ventilation. Okay, alveolar ventilation is less than pulmonary ventilation. Alveolar ventilation is more than pulmonary ventilation. And all of this ಯಾವುದಿರಬಹುದು? ಓಕೆ, ಜಸ್ಟ್ ರಿಮೆಂಬರ್ ದೀಸ್ ಟು. ಇವೆರಡರಲ್ಲಿ ಯಾವುದೋ ಒಂದು ಆನ್ಸರ್ ಇರುತ್ತೆ. ಇವಾಗ ಹಾಗೆ ಅಬ್ಸರ್ವ್ ಮಾಡಿದ್ರೆ ಇದು ನೋಡೋಣ. ಈಗ alveolar ventilation is more than pulmonary ventilation ಇರುತ್ತಾ? ಹಾಗೆ ಚಾನ್ಸ್ ಇದೆಯಾ? No. Then what is the answer? Alveolar ventilation is less than pulmonary ventilation. So that is the right one. Now, diaphragm of man is completely dome shaped during. ಯಾವಾಗ ಅದು ಕಂಪ್ಲೀಟ್ ಡೂಮ್ ಶೇಪಲ್ಲಿ ಇರುತ್ತೆ? Remember that it is in dome shape when during the expiration. Okay, but ಯಾವ expiration ಅಂತ ಹೇಳಬೇಕು? End of expiration and beginning of inspiration. Beginning of expiration and end of inspiration. Increased rate of breathing and decreased rate of breathing. So you can easily say that beginning of expiration and end of inspiration. Okay, so during that, usually that's completely doomed. Persons living at high altitude will have high altitude where the oxygen is very less. Simple ಆಗಿ ಹೇಳಬೇಕು ಅಂದರೆ ಬೇರೆದೇನಿದೆ ನೋಡೋಣ. ಹೈ ಆಲ್ವಿಯೋಲಾರ್ ಕೆಪಾಸಿಟಿ, ಆಲ್ವಿಯೋಲಾರ್ ಕೆಪಾಸಿಟಿ ಜಾಸ್ತಿ ಇರಬೇಕು. ಮೋರ್ ನಂಬರ್ ಆಫ್ ಎರಿಥ್ರೋಸೈಟ್ಸ್, RBCsಗಳು ಜಾಸ್ತಿ ಇರಬೇಕು. ಓಕೆ, ನೆಕ್ಸ್ಟ್ ಹಿಮೋಗ್ಲೋಬಿನ್ ಕರ್ವ್ ಶಿಫ್ಟ್ ಟುವರ್ಡ್ಸ್ ದ ರೈಟ್. ಹಿಮೋಗ್ಲೋಬಿನ್ ಕರ್ವ್ ಏನಾಗಿರುತ್ತೆ? ರೈಟ್ಗೆ ಶಿಫ್ಟ್ ಆಗುತ್ತೆ. ಯಾಕೆ ರೈಟ್ಗೆ ಶಿಫ್ಟ್ ಆಗುತ್ತೆ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ ಅದನ್ನು. ರೈಟ್ ಶಿಫ್ಟ್ ಅಂತ ಹೇಳಿದ್ರೆ ಅದನ್ನು ನಾವು ಕಾಮನ್ ಆಗಿ ಏನಂತ ಹೇಳ್ತೀವಿ? ಬೋರ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಅವಾಗ ಯಾವ ಥರ ಇರುತ್ತೆ? ಟೆಂಪ್ರೇಚರ್ ಆಗಿರ್ಬೋದು, ಅಥವಾ ವಿ ನೀಡ್ ಟು ಟಾಕ್ ಅಬೌಟ್ ಟೆಂಪ್ರೇಚರ್ ಓನ್ಲಿ, ರೈಟ್? ಪಾರ್ಷಿಯಲ್ ಪ್ರೆಷರ್ ಆಗಿರ್ಬೋದು ಅದು. ಓಕೆ, ಹಿಮೋಗ್ಲೋಬಿನ್ ಕರ್ವ್ ಶಿಫ್ಟ್ ಟು ದ ರೈಟ್ ಆ್ಯಂಡ್ ಆಲ್ ಆಫ್ ದಿಸ್. ಸೊ ದ ಆನ್ಸರ್ ಈಸ್ ಆಲ್ ಆಫ್ ದಿಸ್. ಅಂದರೆ ಹೈ ಆಲ್ವಿಯೋಲಾರ್ ಕೆಪಾಸಿಟಿ ಇರಬೇಕು, ಬಿಕಾಸ್ ಅಲ್ಲಿ ಆಕ್ಸಿಜನ್ ಕಡಿಮೆ ಇರುತ್ತೆ. ಓಕೆ, and when it comes to here,
more number of erythrocytes, ಜಾಸ್ತಿ RBCs ಗಳಿರಬೇಕು to carry the oxygen and to maintain that hemoglobin curve shift to right. So next, if a tissue is having inadequate supply of oxygen, the condition is termed as, simple ಆಗಿ ಹೇಳ್ಬೋದು, so hypoxia, asphyxia, anoxia, pleurisy. Pleurisy, that's related to lung disorder only. Anoxia, absence of oxygen, that's indicating. Asphyxia, that's related to heart and lungs. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗೋ ಒಂದು ಕಂಡೀಷನ್. Hypoxia, so hypo or hypo, it's very less. Hypo means very less. So inadequate supply of oxygen means less amount of oxygen, that is related in hypoxia. Pneumotaxic center, which acts on the inspiratory center producing inhibition, is located in. ನಾರ್ಮಲ್ ಆಗಿ ನಿಮ್ಯಾಟಿಕ್ಸಿಕ್ ಸೆಂಟರ್ ಎಲ್ಲಿದೆ ಅಂತ ಕೇಳ್ತಾ ಇರ್ತಾರೆ. ಓಕೆ, ಅಷ್ಟೇ ಅಲ್ಲಿ ಕ್ವಶನ್. ಸೊ ವಿ ಕ್ಯಾನ್ ಈಸಿಲಿ ಸೇ ಪಾನ್ಸ್ವೆರೋಲಿ, ರೈಟ್? ಪಾನ್ಸ್ವೆರೋಲಿ. ಇನ್ನು ಹೇಳಿದ ಹಾಗೆ DRG ಮತ್ತು VRG, ದಟ್ ಈಸ್ ಪ್ರೆಸೆಂಟ್ ಓವರ್ ದ ಮೆಡ್ಯುಲಾ. Next, observe this diagram carefully and try to answer. The figure given below is alveoli, in which one of the options given below is correctly matched with their parts. ಅದರ ಫಂಕ್ಷನ್ ಜೊತೆಗೆ ಆ ಪಾರ್ಟ್ ಮ್ಯಾಚ್ ಆಗಬೇಕು. ಯಾವುದಿದೆ? ಬಿ, ರೆಡ್ ಬ್ಲಡ್ ಸೆಲ್ಸ್ ಕರೆಕ್ಟ್ ಆಗಿದೆ. ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಮೇನ್ಲಿ ನೋ. ಸೊ ಬಿ ಅನ್ನೋದು RBC ಕರೆಕ್ಟ್, ಆದರೆ ದಟ್ ಇಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್. ಸಿ ಏನಿದೆ? ಸೊ arterial capillary, okay, passes oxygen to tissues. ಸೊ ಅದು ಆಕ್ಸಿಜನ್ ಅನ್ನ ಕ್ಯಾರಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ನಾಟ್ ಓನ್ಲಿ ಆಕ್ಸಿಜನ್, ರೈಟ್? ದೇ ಆರ್ ಆಲ್ಸೋ ಕ್ಯಾರಿಂಗ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ನೆಕ್ಸ್ಟ್ ಎ ಯಾವುದಿದೆ? ಆಲ್ವಿಯೋಲಾರ್ ಕ್ಯಾವಿಟಿ ಕರೆಕ್ಟ್ ಆಗಿದೆ. ಮೇನ್ ಸೈಟ್ ಆಫ್ ಎಕ್ಸ್ಚೇಂಜ್ ಆಫ್ ರೆಸ್ಪಿರೇಟರಿ ಗ್ಯಾಸಸ್, ದಿಸ್ ಇಸ್ ದ ಸೈಟ್ ವೇರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ. ನೋಡೋಣ ಇನ್ನೊಂದು. D, capillary wall. Capillary wall. So here it is. Exchange of O2 and CO2 takes place here. But the option D, what we have given, the part, it is basement membrane. It is basement membrane, not capillary wall. Okay. So the option C is the right one. Match column 1 and 2 with respect to the diseases and the symptom. So ಅಷ್ಟು ಕ್ವಶನ್ ಇದೆ ನೋಡಿ ಇವಾಗ. ಆಸ್ತಮಾ, ಬ್ರಾಂಕೈಟಿಸ್, ರೈನಿಟಿಸ್ ಅಂಡ್ ಎಂಫೈಸೆಮಾ. ಸಿಂಪಲ್ ಆಗಿ ಎರಡು ಗೊತ್ತಿದ್ರೆ ಸಾಕು ನಮಗೆ. ಸೊ ಯಾವ್ದು ಗೊತ್ತಿರ್ಬೋದು ನಿಮಗೆ? ಬ್ರಾಂಕೈಟಿಸ್. ಓಕೆ, ಎಲ್ಲಿ ಐಸ್ ಇಂದ TIS ಇಂದ ಎಂಡ್ ಆಗುತ್ತೋ ಅದೆಲ್ಲ ಇನ್ಫ್ಲಮೇಷನ್ ಇಂಡಿಕೇಟ್ ಮಾಡುತ್ತೆ. ಓಕೆ, ಯಾವ್ದಿರ್ಬೋದು? ನೆಫ್ರೈಟಿಸ್, ಬ್ರಾಂಕೈಟಿಸ್ ಅಂತ ಕೇಳಿರ್ತೀರಾ. ಸೊ ಅದು ಇನ್ಫ್ಲಮೇಷನ್ ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಬ್ರಾಂಕೈಟಿಸ್ ಯಾವ ಇನ್ಫ್ಲೇಷನ್ ಇಂಡಿಕೇಟ್ ಮಾಡುತ್ತೆ? ಇನ್ಫ್ಲಮೇಷನ್ ಆಫ್ ದ ಬ್ರಾಂಕೈ. ಸೊ ದಟ್ B4 ಇಟ್ ಈಸ್ ಇಂಡಿಕೇಟಿಂಗ್. B4 ಯಾವ್ದಿದೆ ನೋಡಿ? ಓಕೆ, ಇಲ್ಲಿದೆ. ಓಕೆ, ಒಂದನ್ನ ಫೋಕಸ್ ಮಾಡಿದ್ರೆ ಸಾಕಾಗುತ್ತೆ ನಮಗೆ. ಅಕಸ್ಮಾತ್ ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆ B4 ಅನ್ನೋದು 2-3 ಸಲ ರಿಪೀಟ್ ಆಗ್ಬೋದು. ನೋಡೋಣ ಅದೇ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ A2 ಇದೆ ಆ ಆಪ್ಷನ್ ಅಲ್ಲಿ. A2 ಅಂತ ಹೇಳಿದ್ರೆ ಸ್ಪ್ಯಾಸ್ಮ್ ಆಫ್ ಬ್ರಾಂಕಿಯಲ್ ಮಸಲ್ಸ್, ದಟ್ಸ್ ಕರೆಕ್ಟ್. ಸೊ ದಿಸ್ ಇಸ್ ದ A1 and this is the B1. Rhinitis, as it is indicating rhinovirus that causes and infects only the respiratory tract, right? So that is C1. So it's the C1 correct ಇದೆ. And D3 ಅಂತ ಹೇಳ್ತಾ ಇದೆ. So fully blown out alveoli emphysema. So that is the option D is the right one. Okay, simple one. Next, carbonic anhydrase is found in, as I said, minute amount of carbonic anhydrate that is found in erythrocytes, RBC ಅಲ್ಲಿ ಇರುತ್ತೆ. That is mainly responsible for converting the water and carbon dioxide into the carbonic acid, then carbonic acid into the bicarbonate. Next, which of the following set of conditions promotes the dissociation of oxygen from hemoglobin? Dissociation of oxygen from hemoglobin. Separating. Okay, not association they are asking, separation. So separate ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಆಕ್ಸಿಜನ್ ಕಡಿಮೆ ಇರಲೇಬೇಕು. ಆಕ್ಸಿಜನ್ ಕಡಿಮೆ, ಇದು ಬೇರೆದೆಲ್ಲ ಜಾಸ್ತಿ ಇರಬೇಕಲ್ವಾ? ಹೇಳಿದ್ದು ನೆನಪಿರ್ಬೇಕು ನಿಮಗೆ. ಸೊ ಆಕ್ಸಿಜನ್ ಲೋ, ಹೈ ಕಾರ್ಬನ್ ಡೈಆಕ್ಸೈಡ್, ಹೈ ಹೈಡ್ರೋಜನ್ ಅಂಡ್ ಹೈ ಟೆಂಪರೇಚರ್. ಸೊ ದಿಸ್ ಇಸ್ ದ ರೈಟ್ ಒನ್. ಸೊ ಹೈ ಆಕ್ಸಿಜನ್ ಚಾನ್ಸ್ ಇಲ್ಲ, ಹೈ ಆಕ್ಸಿಜನ್ ಚಾನ್ಸ್ ಇಲ್ಲ, ಜೊತೆಗೆ ಲೋ ಕಾರ್ಬನ್ ಡೈಆಕ್ಸೈಡ್ ಚಾನ್ಸ್ ಇಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಲೋ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್, ಹೈ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್, high concentration of hydrogen and high temperature.
ನೆಕ್ಸ್ಟ್ ದ ನ್ಯೂಮೋಟಾಕ್ಸಿಕ್ ಸೆಂಟರ್ ಅಂಡ್ ರೆಸ್ಪಿರೇಟರಿ ರಿದಮ್ ಸೆಂಟರ್ಸ್ ಆರ್ ರೆಸ್ಪೆಕ್ಟಿವ್ಲಿ ಪ್ರೆಸೆಂಟ್ ಇನ್ ಎಲ್ಲೆಲ್ಲಿರುತ್ತೆ ಒಂದು ಗೊತ್ತಾದ್ರೆ ಸಾಕು, ಬೇರೆ ಇನ್ಯಾವುದು ಗೊತ್ತಾಗೋ ಚಾನ್ಸ್ ಇಲ್ಲ. ಸೊ ನ್ಯೂಮೋಟಾಕ್ಸಿಕ್ ಸೆಂಟರ್ ಪ್ರೆಸೆಂಟ್ ಇನ್ ಪಾನ್ಸ್ ಅಂಡ್ ರೆಸ್ಪಿರೇಟರಿ ರಿದಮ್ ಸೆಂಟರ್, ಸೊ ದಟ್ ಈಸ್ ಇಂಡಿಕೇಟಿಂಗ್ ದ DRG, right? Dorsal respiratory group that is present in medulla oblongata. The right answer is option A. Next, okay, few questions are here. We have taken only few questions and few more questions are there for you on PW app. ಪ್ರಾಕ್ಟೀಸ್ ಶೀಟ್ ಇದೆ, ಅಲ್ಲಿ ನಿಮಗೆ ಇನ್ನೂ ಕೆಲವು ಎಕ್ಸ್ಟ್ರಾ ಕ್ವಶನ್ಸ್ಗಳು ಸಿಗುತ್ತೆ, ಅದನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ಅಗೈನ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಈ ಎಂಟೈರ್ ನೋಟ್ಸ್ ಮತ್ತೆ ನಿಮಗೆ PW ಆ್ಯಪಲ್ಲಿ ಸಿಗುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಓಕೆನಾ? ಸೊ we will meet you again in the next class with another chapter. Till then, take care. Bye.